ನಮಸ್ಕಾರ ಸರ್. ಶ್ರೀಮಾನ್ ವೆಂಕಟನಾಥ. ನಮಸ್ಕಾರ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಭುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. श्रीरत्नतोप्पल திருவேங்கடமுடையான் பாரன்னச்சொன்ன பழமொழிகள் ஓரொன்றுதானே அமையாதோ தாரணையில் வாழ்வார்க்கு வானேரப்போமளவன் வாழ்வு. ಎಲ್ಲರಿಗೂ ನಮಸ್ಕಾರ. ಮುಕುಂದಮಾಲೆ ಮುಗೀತು. ಮುಕುಂದಮಾಲೆ ಮುಗಿದ್ಮೇಲೆ ಮುಂದೆ ಯಾವ ಸ್ತೋತ್ರ ತಗೋಣ ಅನ್ನುವಾಗ ನನಗೆ ತೋರಿತು ಅವಾಗ. ಯಾಕೆಂದ್ರೆ ಮುಕುಂದಮಾಲ ಅಂತೀನಿ, ಗೋಪಾಲ ವಿಂಶತಿ. ಗೋಪಾಲ ವಿಂಶತಿ ಆದಾಗ ಅಲ್ಲಿ ಸ್ವಾಮಿ ದೇಶಿಗನಿಗೆ ಕೃಷ್ಣ ಅಲ್ಲಿ ದರ್ಶನ ಸಮಾಕಾರವಾದ ಸುಖವನ್ನ ಕೊಡ್ತಾನೆ ಅವರಿಗೆ. ಅಷ್ಟೇ ಅಲ್ಲ, ಆಮೇಲೆ ಅದಾದ್ಮೇಲೆ ಅವರು ದಶಾವತಾರ ಸ್ತೋತ್ರವನ್ನು ಬರೀತಾರೆ. ಅದಕ್ಕೆ ವ್ಯಾಖ್ಯಾನವನ್ನ ಹುಡ್ಕೊಂಡು ಹೋದಾಗ ಅವರು ಅದಕ್ಕೆ ಮೊದಲನೇ ಶ್ಲೋಕದಲ್ಲೇ ಮಾಡಬೇಕಾದ್ರೆ ಅದು ಗೋಪಾಲ ವಿಂಶತಿಯ ಮುಂದುವರೆದ ಭಾಗವಾಗಿ ಬರೆದಿದ್ದಾರೆ. ಅದೇನಾಗುತ್ತೆ ಅವ್ರಿಗೆ ಅಂದ್ರೆ, ಸ್ವಾಮಿ ದೇಶಿಗನಿಗೆ ಅವರ ಭಾವುಕೈಹಿ ಅಧ್ಯಕ್ಷಿತೋ ಭಾವುಕೈಹಿ ಎಂದು ಮೊದಲೇ ಬರುತ್ತಲ್ಲಿ. ಯಾರು ಭಗವಂತನಲ್ಲಿ ಭಾವುಕರಾಗಿ ಧ್ಯಾನವಾಗಿರ್ತಾರೆ ಅವರಿಗೆ ಅಧ್ಯಕ್ಷಿತ ಅಂದ್ರೆ ತೋರಿಸ್ಕೊಳ್ತಾನೆ ಅನ್ಬಿಟ್ಟು ಅಂತ. ಸ್ವಾಮಿ ದೇಶಿಗನಿಗೆ 10 ಅವತಾರಗಳು ಕಣ್ಣಲ್ಲಿ ಬಂತು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ವ್ಯಾಖ್ಯಾನಕಾರರು ಅದನ್ನೇ ಪುಷ್ಟೀಕರಿಸಿದ್ದಾರೆ. 10 ಅವತಾರಗಳು ಅವರಿಗೆ ದರ್ಶನ ಸಮಾಕಾರವಾಗಿ ಭಗವಂತ ಅವರಿಗೆ ಒಂದು ದರ್ಶನವನ್ನು ಕೊಟ್ಟ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಏಕಸ್ವಾದು ನ ಪುಂಜಿತ ಅನ್ನೋ ತರ, ಅಯ್ಯೋ ನಾನ್ ಅನುಭವಿಸ್ನಲ್ಲ ಎಲ್ಲರೂ ಭಕ್ತರು ಅನುಭವಿಸಲಿ ಅಂತೇಳಿ ಈ ದಶಾವತಾರ ಸ್ತೋತ್ರವನ್ನ ಅವರು ರಚನೆ ಮಾಡೋದಕ್ಕೆ ಕಾರಣವಾಯ್ತದು. ಅವರು ಈ ದಶಾವತಾರ ಸ್ತೋತ್ರದಲ್ಲಿ ಪ್ರತಿಯೊಂದನ್ನು ಅವರು ನೇರವಾಗಿ ಅನುಭವಿಸಿ, ಹೇಗೆ ವಾಲ್ಮೀಕಿಗಳು ರಾಮಾಯಣವನ್ನ ನೋಡಿ ಬರೆದರೋ ಹಾಗೆ ಇವರು ಅನುಭವಿಸಿ ಆ ಸ್ತೋತ್ರದಲ್ಲಿ ಶ್ಲೋಕಗಳನ್ನ ರಚನೆ ಮಾಡಿದ್ದಾರೆ. ಇದಕ್ಕೆ ಪೀಠಿಕೆ ಬಹಳ ದೀರ್ಘವಾಗಿದೆ. ಅದು ತುಂಬಾ ಪೀಠಿಕೆ ಹೋದ ಅಂದ್ರೆ ಸ್ತೋತ್ರವೇ ಹೊಟ್ಟೋಗ್ಬಿಡುತ್ತೆ, ಅಷ್ಟು ಆಳವಾಗಿ ಪೀಠಿಕೆ ಇದೆ ಇದಕ್ಕೆ. ಆದ್ರೂ ಅದರಲ್ಲಿ ಕೆಲವು ಭಾಗಗಳನ್ನು ಆಯ್ಕೊಂಡು ಸೂಕ್ಷ್ಮವಾಗಿ ಪೀಠಿಕೆ ಮೊದಲನೇ ಶ್ಲೋಕವೇ ಪೀಠಿಕೆನೇ ಅದು. ಆ ಪೀಠಿಕೆಗೆ ಇನ್ನೊಂದು ಪೀಠಿಕೆ ಉದ್ದವಾಗಿ ವಿಸ್ತಾರವಾಗಿ ಬರುತ್ತೆ. ಅದನ್ನ ಅನುಭವಿಸೋಣ. ಈ ದಶಾವತಾರ ಸ್ತೋತ್ರದಲ್ಲಿ ಭಗವಂತನ 10 ಅವತಾರಗಳು, ಭಗವಂತ ಯಾತಕ್ಕೆ ಅವತಾರ ಮಾಡದ, ಆಮೇಲೆ ಭಗವಂತನ ಅವತಾರ ರಹಸ್ಯವನ್ನ ಯಾರ್ಯಾರು ಗುಣಗಾನ ಮಾಡ್ತಾರೋ ನೋಡಿದೀವಿ ನಾವು. ಅದಕ್ಕೆ ವೃತ್ತಿ ಮಗನಾಯ್ ಪಿರಂದನ್ ಬಗ್ಗೆ ಭಗವಂತ ಕೇಳ್ತಾನೆ ಅನ್ಬಿಟ್ಟು ಅಂತ, ನನ್ನ ಅವತಾರ ರಹಸ್ಯವನ್ನ ಹೇಳಿ ಅಂತ. ಯಾರು ಭಗವಂತನ ಅವತಾರ ರಹಸ್ಯವನ್ನು ತಿಳ್ಕೊಳ್ತಾರೋ ಅವರು ಭಗವಂತ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಪ್ರತೀತಿ ಇದೆ. ಆ ಬುದ್ಧಿ ಕೊಟ್ಟು ಅವರಿಗೆ ಶರಣಾಗತಿ ಮಾಡೋತಾರ, ಬುದ್ಧಿ ಕೊಟ್ಟು ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ ನಾವು ಇದನ್ನು ಅನುಭವಿಸೋಣ. ನಾವೆಲ್ಲ ಅಲ್ಪ ಜ್ಞಾನಿಗಳು, ಹಾಗಾಗಿ ನಮಗೆ ಆ ತರ ಅನುಭವ ಸಿಗೋದು ಸಾಧ್ಯವಿಲ್ಲ. ಆದ್ರೂ ಆದಷ್ಟು ಪ್ರಯತ್ನ ಪಡೋಣ. ಅಂದ್ರೆ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಆ ತರ ಮಾಡಿದ್ರೆ ನಮಗೂ ಸಿಗುತ್ತೆ ಅಂತ. ತಮಗೆ ಸಿಕ್ಕಿದ್ದಷ್ಟೇ ಅಲ್ಲ, ಎಲ್ಲರಿಗೂ ಸಿಗುತ್ತೆ ಅಂತ. ಆ ತರ ಒಂದು ಆಳ್ವಾರುಗಳ ತರ ನಮ್ಗೆ ಅಭಿನಿವೇಶ ಬರ್ಬೇಕು ಭಗವಂತನಲ್ಲಿ. ಆ ತರ ಅಭಿನಿವೇಶ ಬಂದ್ರೆ ಖಂಡಿತ ಸಾಧ್ಯವಾಗುತ್ತೆ, ಈಗಲೂ ಸಾಧ್ಯವಾಗುತ್ತೆ. ಕಲಿ ಅವತಾರ ಕಲಿಕೆ ಅದಕ್ಕೇನೋ ಕಲಿ ಅವನಿಗೆ ಇದೇನು ಅದೇನಿದಿಲ್ಲ, ಸಿಗುತ್ತೆ. ಆದರೆ ಆ ತರ ಒಂದು ಅಭಿನಿವೇಶ ನಮಗ್ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ನೇರವಾಗಿ ಇಲ್ಲಿ ನಮಗೆ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈ ಮೊದಲನೇ ಶ್ಲೋಕದಲ್ಲೇ ಅವರು ಯಾತಕ್ಕೆ ಭಗವಂತ ಯಾವ ತರ ಏನ್ ಮಾಡ್ದ ಅನ್ನುವಾಗ ಅದು ತುಂಬಾ ಅವರು ಅವರ ತಮ್ಮ ಹೃದಯ ಅನುಸಾರವಾಗಿ ಶ್ಲೋಕವನ್ನು ರಚಿಸಿದ್ದಾರೆ. ಅವರಿಗೆ ಭಾವನೆ ಭಗವಂತನಲ್ಲಿ ಭಾವುಕರಾಗಿ ಯಾವ ಭಾವನೆ ಬಂತೋ ಅದೇ ಭಾವನೆಯನ್ನ ಇಟ್ಟು ಈ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದರ ರಸ ನಮಗೆ ಕಾಣುತ್ತೆ ಅದರಲ್ಲಿ. ಅದನ್ನ ಸಂಪೂರ್ಣವಾಗಿ ಅನುಭವಿಸುವ ಯೋಗ್ಯತೆಯೂ ಇಲ್ಲ, ನಮಗೆ ಶಕ್ತಿಯೂ ಇಲ್ಲ ನಮಗೆ. ಆದರೂ ಆ ಮೇಲಿನ ಛಾಯೆ ಇದೆಯಲ್ಲ, ಛಾಯಾ ಅನುಭವ ಎಲ್ಲರಿಗೂ ಆಗುತ್ತೆ.
ಆ ಛಾಯಾ ಅನುಭವನ್ನಾದ್ರೂ ನಾವು ಪಡೆಯೋಣ ಎಲ್ಲಾರು ಅಂದ್ಬಿಟ್ಟು ಅಂತ. ಅದಕ್ಕೆ ನೋಡಿದೆ ಆಮೇಲೆ ಕಡೆ ಯಾವ್ದು ಸ್ತೋತ್ರ ತಗೊಳ್ಳೋದು ಅಂದ್ಬಿಟ್ಟು ಅನ್ಬೇಕಾದ್ರೆ ಈ ದಶಾವತಾರ ಸ್ತೋತ್ರವನ್ನೇ ಇದು ಮಾಡೋಣ ಇದರಲ್ಲಿ. ಇದನ್ನ ಅನುಭವಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಯಾವ ತರ ಭಗವಂತ ಮನಸ್ಸು ಕೊಡ್ತಾನೋ ಮುಂದನ್ನಷ್ಟು. ಇದು ಚಿಕ್ಕದು 10 ಶ್ಲೋಕಗಳಿರುವಂತ ಸ್ತೋತ್ರ, ಬೇಗನೆ ಮುಗಿಯುತ್ತೆ ಇದು. ಹಾಗಾಗಿ ಇದನ್ನ ಇಲ್ಲಿ ಮಾಡ್ತಾರೆ ಭಗವಂತ ಇವಾಗ ಇಲ್ಲಿ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ ಈ ಭಗವಂತ ಅವತಾರ ಯಾತಕ್ ಮಾಡಬೇಕು. ಅದಕ್ಕೆ ಅಧೋಕ್ಷಜ ಅಂತ ಅದಕ್ಕೆ ಪದವನ್ನ ಹಾಕ್ತಾರೆ ಇಲ್ಲಿ. ಕೆಳಗಡೆ ನೋಡುವವನು, ಯಾಕೆಂದ್ರೆ ಅವನಿಗೆ ಮೇಲೆ ನೋಡೋ ಅವಶ್ಯಕತೆ ಇಲ್ಲ, ಅವನ ಮೇಲೆ ಯಾರು ಇಲ್ಲ, ಅವನ ಸುತ್ತ ನೋಡೋರು, ಯಾಕಂದ್ರೆ ಎಲ್ಲರೂ ಪ್ರಪಂಚ ಅಲ್ಲಿರೋರೆಲ್ಲ ಮುಕ್ತರು, ನಿತ್ಯರು ಮುಕ್ತರು, ಅವರನ್ನ ನೋಡೋ ಅವಶ್ಯಕತೆ ಇಲ್ಲ. ಎಲ್ಲವನ್ನು ದಾಟಿ ಬಂದಿರೋರು, ಉದ್ಧಾರ ಮಾಡೋದು ಉಳ್ಕೊಂಡಿರೋರು ಯಾರು ಅಂದ್ರೆ ನಾವೇ. ಅದಕ್ಕೆ ಅಧೋಕ್ಷಜನಾಗಿ ನೋಡ್ತಾನಂತೆ. ಅಯ್ಯೋ ಇನ್ನೂ ಇದಾರಲ್ಲ ಇವರು, ಇನ್ನೂ ಬರ್ಲಿಲ್ವಲ್ಲ ಅಂತ ಭಗವಂತ ವೇದವನ್ನ ನಿರ್ಮಾಣ ಮಾಡ್ದ, ಶಾಸ್ತ್ರವನ್ನ ನಿರ್ಮಾಣ ಮಾಡ್ದ, ಅನೇಕ ಇದು ಆಚಾರ್ಯನೆಲ್ಲ ಕಳಿಸ್ಕೊಟ್ಟ. ಆದ್ರೂ ಸಹ ಅವರು ಅದನ್ನ ತಿಳ್ಕೊಂಡು ಯಾವ ಒಂದು ಒಂದು ಅಳತೆಯಲ್ಲಿ ಪ್ರಮಾಣದಲ್ಲಿ ಜನಗಳು ಬರ್ತಾರೆ ಅಂತ ಭಗವಂತ ಅನ್ಕೊಳ್ತಾನೋ ಆ ಒಂದು ಪ್ರಮಾಣದಲ್ಲಿ ಬರೋದಿಲ್ಲ. ಚಾಂದೋಗ್ಯದಲ್ಲಿ ಶಿವ ಹೇಳುತ್ತೆ, ದೇವಯಾನ ಯಾತಕ್ಕೆ ಖಾಲಿಯಾಗಿರುತ್ತೆ ಅಂದ್ಬಿಟ್ಟು ಅಂತ. ಅದೇ ಪಿತೃಯಾನದಲ್ಲಿ ನೂಕುನುಗ್ಲಂತೆ, ದೇವಯಾನದಲ್ಲಿ ರೋಡು ದೊಡ್ಡದಾಗಿದೆ, ಎಲ್ಲ ಇದೆ, ಆದ್ರೂ ಖಾಲಿ, ಯಾರು ಬರೋದಿಲ್ಲ ಅನ್ಬಿಟ್ಟು ಶ್ರುತಿನೇ ಇದಾಗುತ್ತೆ. ಏನ್ ಈ ತರ ಅನ್ಬಿಟ್ಟು ಅಂತ ನಚಿಕೇತನ ಅದನ್ನೇ ಕೇಳ್ತಾನೆ ಬ್ರಹ್ಮ ಯಮನಿಗೆ. ಅವಾಗ ಅದು ಹೇಳ್ತಾನೆ ಅವನು ಓದಿರ್ತಾರೆ, ಯಾತಕ್ಕೆ ಇಷ್ಟೆಲ್ಲ ಇದ್ರುವೆ ನಚಿಕೇತ ಕೇಳ್ತಾನೆ ಯಮನ್ನ, ಎಲ್ಲ ಇಷ್ಟಿದ್ರು ಯಾತಕ್ಕೆ ಜನಗಳು ಅಲ್ಲಿ ತಿಳ್ಕೊಳ್ದೆ ಹೋಗುವಾಗ ಆಗ ಅವನು ಯಮ ಹೇಳ್ತಾನೆ, ಅವನು ಬ್ರಹ್ಮ ಸ್ವಯಂಭೂ ವ್ಯಚಿತ್ತ ಕಾಣಿ ಆತರ ಇದೆ, ಅವನು ಕಣ್ಣನ್ನ ಏನ್ ಮಾಡೋದು ಅವನು ನೇರವಾಗಿ ಹೊರಗಡೆ ಇಟ್ಬಿಟ್ಟ. ಹಾಗಾಗಿ ಪರಾಂಗ್ ಪಶ್ಯತಿ ನ ಆತ್ಮನಿ ಅನ್ಬಿಟ್ಟು ಹೇಳ್ತಾನೆ ಅವನು. ಅದರಿಂದ ಕಣ್ಣು ಹೊರಗಡೆ ಇರೋದನ್ನೇ ನೋಡುತ್ತೆ, ಒಳಗಡೆ ನೋಡೋದಿಲ್ಲಪ್ಪ. ಹಾಗಾಗಿ ಜನರು ಯಾರು ಅಲ್ಲಿ ಹೋಗ್ತಾ ಇಲ್ಲ, ಹೊರಗಡೆ ವಿಷಯಗಳನ್ನೇ ನೋಡಿ ಆ ವಿಷಯಗಳಲ್ಲೇ ಮಗ್ನರಾಗಿ ಸಂಸರತಿ ಇಲ್ಲೇ ಶರಣ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ನನ್ನನ್ನ ಕಾಲನಾಗಿಟ್ಟಿದ್ದಾನೆ ಆಯಾ ಕಾಲಕ್ಕೆ, ಇದೆಲ್ಲ ನನ್ನ ಕೆಲಸ ಮಾಡ್ತೀನಿ, ಆದ್ರೂ ಯಾರಿಗೂ ಅವ್ರಿಗಿನ್ನೂ ಬಂದಿಲ್ಲ, ಒಳಗಡೆ ನೋಡ್ಕೊಳ್ಳಿಲ್ಲ. ಒಳಗಡೆ ನಿಧಿ ಇದೆ, ಆ ನಿಧಿನ ನೋಡ್ದೆ ಹೊರಗಡೆ ಇರೋ ಒಂದು ಪುರುಳೆಗೆ ಮತ್ತೆ ಇದಕ್ಕೆ ಹುಡುಕಾಡ್ತೀವಿ ನಾವು. ಅಲ್ಲಿರುವಂತ ಒಳಗಡೆ ನಿಧಿ ಇದೆ, ಆ ನಿಧಿನ ಬಿಟ್ಬಿಟ್ಟು ಹೊರಗಡೆ ಇರೋ ಒಂದು ಅಲ್ಪ ಒಂದು ಕಬ್ಬಿಣದ ಕಾಸು ಚೂರು, ಅದಕ್ಕೆ ಅಲ್ಲ ಓಡಾಟ ಮಾಡ್ತೀವಿ ನಾವು. ಅದಕ್ಕೆ ಪರಾಂಗ್ ಪಶ್ಯತಿ ಆತ್ಮನಿ ಅಂತ ಅದಕ್ಕೆ ಅಂದ್ಬಿಟ್ಟು ಅವನು ಕಣ್ಣನ್ನ ಹೊರಗಡೆ ಇಟ್ಬಿಟ್ಟ ಅಂತ ಅವಾಗ ಹೇಳ್ತಾನೆ. ಆ ತರ ಇಲ್ಲಿ ಭಗವಂತ ಹೇಳ್ತಾನೆ. ಅದಕ್ಕೆ ಇದು ಏನ್ ಮಾಡೋದು ಇವ್ರಿಗೆ ಅನ್ಬಿಟ್ಟು ಅವ್ ಹೇಳ್ತಾನಂತೆ. ಅವಾಗ ಸರಿ ಅನ್ಬಿಟ್ಟು ಹೇಳ್ತಾನೆ, ಈ ಜಗತ್ ಸೃಷ್ಟಿಯೇ ಒಂದು ಇದು ನಾಟಕ. ಇದು ಇಲ್ಲಿ ದೇವ ಅನ್ನುವಾಗ ನಟನಾಗಿ ಹೇಳ್ತಾರೆ. ಇಲ್ಲಿ ಭಗವಂತ ನಟನಾಗಿ ಅವತಾರ ಮಾಡ್ತಾನಂತೆ. ಇಲ್ಲಿ ಒಬ್ಬ ನಟ ಅವನು. ಹೇಗೆ ಒಬ್ಬ ನಟ ನಾವು ನಾಟಕವನ್ನು ಮಾಡ್ಬೇಕಾದ್ರೆ ಯಾವ ಒಂದು ಪಾತ್ರ ಇರ್ತೋ ಆ ಪಾತ್ರಕ್ಕೆ ತರ ವೇಷವನ್ನು ಹಾಕೊಂಡು ಬರ್ತಾನಲ್ಲ, ಆ ತರ ಆಯಾ ವೇಷ ಒಂದೊಂದು ಇದಕ್ಕೆ ವೇಷವನ್ನು ಹಾಕೊಂಡು ಭಗವಂತ ಇಲ್ಲಿ ಬರ್ತಾನಂತೆ. ಇಲ್ಲಿ ಅದ್ಭುತವಾಗಿ ಹೇಳ್ತಾರೆ ಸ್ವಾಮಿ ಪೂರ್ಣ ಇದರಲ್ಲಿ ಸ್ತೋತ್ರಗಳಲ್ಲಿ. ಈ ನಟನೆ ಮಾಡೋದು ಭಗವಂತ ಒಬ್ಬನೇ ಅಲ್ಲ, ಜೀವಾತ್ಮನೂ ಸಹ ಇಲ್ಲಿ ಬಂದು ಒಂದೊಂದು ಇದರಲ್ಲೂ ಜನ್ಮದಲ್ಲೂ ಒಂದೊಂದು ನಟನೆ ನಮಗೆ ಇಲ್ಲಿ. ಒಂದೊಂದು ಸಲ ಯಾವ ಜನ್ಮ ಪೋಳ್ತು ಆ ಜನ್ಮದಲ್ಲಿ ಇದು ಒಂದು ನಟನೆನೆ. ಸೊ ಭಗವಂತನೇ ಅವನೂ ನಟನಾಗಿ ಬರ್ತಾನೆ, ನಾವು ನಾಟಕವನ್ನು ಮಾಡ್ತಾ ಇದ್ದೀವಿ. ನಾವು ಮಾಡುವ ಶರಣಾಗತಿಯೂ ನಾಟಕ ಅಂತ ಸ್ವಾಮಿ ಇದ್ರೆ ಹೇಳ್ತಾರೆ. ನಾವು ಮಾಡುವ ಶರಣಾಗತಿ ಸಹ ಅದು ಒಂದು ನಟನೆ, ಅದು ಒಂದು ವೇಷವೇ. ಎಲ್ಲ ಒಂದು ವೇಷ. ಆ ಶರಣಾಗತಿ ವೇಷವನ್ನು ಅದು ಒಂದು ವೇಷವೇ, ಆದ್ರೂ ಸಂತೋಷ ಪಡ್ತಾನಂತೆ ಭಗವಂತ. ಈ ವೇಷ ತೊಟ್ನಲ್ಲ ಅಂತ ಭಗವಂತ ಸಂತೋಷ ಪಡ್ತಾನಂತೆ. ವೇಷ ಅಂತ ಗೊತ್ತಿದ್ರು ಸಹ ನಮ್ಗೆ ಗೊತ್ತು, ವೇಷ ಅದು ಒಳಗಡೆ ಇರೋ ಬೇರೆ ಇರ್ತಾರೆ ಅಂತಬಿಟ್ಟು. ಆದ್ರೂ ಸಹ ಭಗವಂತ ಇವನು ಶರಣಾಗತಿ ವೇಷವನ್ನು ಧರಿಸಿದಾಗ ಜೀವಾತ್ಮ ಚೈತನ್ಯ ಬಹಳ ಸಂತೋಷ ಪಡ್ತಾನಂತೆ. ಅದಕ್ಕೆ ಅವಾಗ ಅದನ್ನ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಯಾವಾಗ ಅಂದ್ರೆ ಈ ಯಾರು ಭಾವುಕರಾಗಿರ್ತಾರೋ ಅವ್ರು ಹೇಳ್ತಾರೆ. ಅದಕ್ಕೆ ಈಗಲೂ ಸಹ ಲಬ್ಧ ನಿರ್ಭರ ರಸೈಹಿ ಅಧ್ಯಕ್ಷಿತೋ ಭಾವುಕ ಹಿಂದಿ ಈ ಶ್ಲೋಕದಲ್ಲಿ ಬರುತ್ತೆ. ಲಬ್ಧ ಅಂದ್ರೆ ಪಡ್ಕೊಂಡಂತ, ನಿರ್ಭರ ರಸೈಹಿ. ನಿರ್ಭರ ಅಂದ್ರೆ ಎರಡರ್ಥ ಇದೆ. ನಿರ್ಭರ ಅಂದ್ರೆ ನಿಶೇಷಣ ಬರಹ ಅಂದ್ರೆ ಇನ್ಮೇಲೆ ತುಂಬಕ್ ಸಾಧ್ಯವಿಲ್ಲ ಅಂದ್ರೆ ಪರಿಪೂರ್ಣ ಅಂತ. ಯಾವ್ದೋ ಒಂದು ಪಾತ್ರೆಯಲ್ಲಿ ನೀರ್ ಹಾಕಿದ್ರೆ ಅದ್ರ ಬಾಯಿವರೆಗೆ ಮಾತ್ರ ಹಾಕ್ಬೋದು, ಇನ್ನೂ ಹಾಗಾದ್ರೆ ಕೆಳಗಡೆ ಚೆಲ್ಲುತ್ತೆ. ಅಲ್ಲಿವರೆಗೆ ಬಂದ್ರೆ ಅದು ನಿಶೇಷ ಅಂದ್ರೆ ಯಾವ್ದು ಶೇಷ ಇಲ್ಲ. ಅದಕ್ಕೆ ನಿರ್ಭರ ಅಂದ್ರೆ ಪೂರ್ಣ ಅನ್ಬಿಟ್ಟು ಅಂತ. ಭಗವಂತನು ಪರಿಪೂರ್ಣ. ಸ್ವಾಮಿ ಇದರಲ್ಲಿ ಈ ಶ್ಲೋಕವನ್ನ ಶ್ಲೇಷೆಯಲ್ಲಿ ಹಾಕಿದ್ದಾರೆ. ಅದರಲ್ಲಿ ಒಂದು ಆ ನಿರ್ಭರ ಅಂದ್ರೆ ಪರಿಪೂರ್ಣ, ಇನ್ನೊಂದು ನಿರ್ಭರ ಅಂತ ನಿರ್ಭರೋ ನಿರ್ಭಯೋಸ್ಮಿ.
ಬರವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ರೆ ನಿರ್ಭರರಾಗ್ತೀವಿ ನಾವು. ಅದು ಸಹ ಆ ಪದ ಆ ಅರ್ಥವು ನಿರ್ಭರಕ್ಕೆ ಆ ಬರ ಪೂರ್ಣ ಅನ್ನೋದಕ್ಕೂ ಅದು ಸಹ ನಿರ್ಭರ ಅಂದ್ರೆ ಭಾರವನ್ನ ವಹಿಸುವುದು ಭಗವಂತನಲ್ಲಿ. ಶರಣಾಗತಿ ಮಾಡಿದಾಗ ಯಾವಾಗ ಭಾರ ಹೋಯ್ತೋ ಆಗ ನಿರ್ಭರರಾಗ್ತೀವಿ ನಾವು. ಆಗ ನಿರ್ಭರ ಅನ್ನೋದು ಶರಣಾಗತರನ್ನು ಸೂಚಿಸುತ್ತೆ. ಅದನ್ನ ವ್ಯಾಖ್ಯಾನದಲ್ಲಿ ನೋಡ್ಕೊಂಡು ಹೋಗೋಣ ಅದಕ್ಕೆ. ಹಾಗಾಗಿ ಇದನ್ನ ಇದು ಭಾವುಕೈಹಿ ಅಧ್ಯಕ್ಷ ಈ ತರ ನಿರ್ಭರರು ಅಂದ್ರೆ ಭಗವಂತನ ಇದೆರಡಾದ ಪರಿಪೂರ್ಣವಾದ ರಸಾನುಭವವನ್ನ ನಿರ್ಭರ ರಸೈಹಿ ಪರಿಪೂರ್ಣವಾದ ಅವನು ಪರಿಪೂರ್ಣ ಅವನ ಪರಿಪೂರ್ಣ ರಸವನ್ನ ಭಾವುಕೈಹಿ ಅಧ್ಯಕ್ಷಿತ. ಇಲ್ಲಿ ಭಾವುಕೈ ಅಂದ್ರೆ ಯಾರು ಇಲ್ಲಿ ಭಾವುಕೈ ಎನ್ನುವಾಗ ನಾವು ನಮ್ಮ ಪೂರ್ವಾಚಾರ್ಯರುಗಳು ಪರಾಶರಾದಿಗಳು ಆಳ್ವಾರುಗಳು ಎಲ್ಲರೂ, ಆಮೇಲೆ ನಮ್ಮ ಪೂರ್ವ ಎಲ್ಲರನ್ನೂ ತಗೋಬಹುದು ಅಲ್ಲಿ ಭಾವ. ಅವರೆಲ್ಲರೂ ಅನುಭವಿಸಿದವರು ಅವರು ಭಾವುಕೈಹಿ ಅಧ್ಯಕ್ಷಿತ. ಅವರು ನೇರವಾಗಿ ಅಧ್ಯಕ್ಷಿತ ಅಂದ್ರೆ ಕಾಣಬಹುದು ಅದನ್ನ ಅಂದ್ಬಿಡು ಅಂತ. ಯಾರನ್ನ ನೋಡೋ ಅದಕ್ಕೆ ಆ ಲಬ್ಧ ಅನ್ನೋದಕ್ಕೆ ಇದಲ್ಲಿ ಬರ್ತಾಳೆ ಆಶ್ಚರ್ಯತೋ ಲಬ್ಧ ಅಂದ್ಬಿಟ್ಟು ಕಟವನ ವಿಷಯದಲ್ಲಿ ಬರುತ್ತೆ. ಲಬ್ಧವನ್ನು ಸಿಗೋದಿಲ್ಲ ಅವ್ನು ಯಾರಿಗೂ, ಲಬ್ಧನಾಗೋದಿಲ್ಲ. ಲಬ್ಧ ಆಯ್ತು ಅಂದ್ರೆ ಆಶ್ಚರ್ಯ ಅಂತ ಶ್ರಮ ಹೇಳ್ತಾನೆ. ಆಶ್ಚರ್ಯತೋ ಅದು ಲಬ್ಧ ಅಂದ್ಬಿಟ್ಟು ಆಶ್ಚರ್ಯವಂತದ ಅದು ಸಿಕ್ತಾ ಅಂದ್ರೆ ಅತ್ಯಂತ ಆಶ್ಚರ್ಯನೇ ಆಯ್ತು ಅಂದ್ರೆ ಸಾಧಾರಣವಾಗಿ ಯಾರಿಗೂ ಸಿಗೋದಿಲ್ಲ ಅವನು. ಅದಕ್ಕೋಸ್ಕರ ಅವತಾರ ಮಾಡ್ತಾನೆ ಭಗವಂತ. ಅವತಾರ ಮಾಡುವಾಗ ಇಲ್ಲಿ ಎಲ್ಲರಿಗೂ ಸಿಗ್ತಾನೆ. ಯಾರು ಅವನ್ನ ತಿಳ್ಕೊಳ್ಳೋದಿಲ್ಲೋ ಅವ್ರು ಬೇರೆ. ತಿಳ್ಕೊಳ್ತಾ ಇದ್ದವ್ರು ಭಗವಂತ ಅಂತ ತಿಳ್ಕೊಳ್ಳೋದೇ ಇದ್ದ ಅಂದ್ರೆ ಅವ್ರಿಗೆ ಮನುಷ್ಯನ. ಅದಕ್ಕೆ ಯಾರು ಸತ್ತ ಅಂತ ತಿಳ್ಕೋರೋ ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಅವರು ಅಸತ್ಯ ಆಗ್ತಾನೆ. ಅವ್ರಿಗೆ ಯಾರು ಇಲ್ಲ ಬ್ರಹ್ಮ ಅಂತಾರೋ ಅವ್ರಿಗೆ ಅಸತ್ಯ ಆಗ್ತಾನೆ. ಯಾರು ಸತ್ ಇದೆ ಅಂತ ಗೊತ್ತಾರೋ ಅವ್ರಿಗೆ ಸತಾಂಬಿದು ಅಂತ ಶ್ರುತಿನಲ್ಲಿ ಕೊಂಡಾಡುತ್ತೆ. ಅವ್ರಿಗೆ ಯಾರು ಹೇಳ್ತಾರೋ ಅದು ಅಸತ್ ಅಂದ್ರೆ ಅಸತ್ಯೇವ ಭವತಿ ಅಂದ್ಬಿಟ್ಟು ಅಂತ. ಯಾರು ಅಸತ್ ಅಂತ ಅಸತ್ತಾಗೇ ಇರ್ತಾನೆ. ಯಾರು ಸತ್ ಅಂತಾರೋ ಅವ್ರಿಗೆ ಸತಾಂಬಿದು, ಅವ್ರೆಲ್ಲರೂ ಸತಾಂ ಅಂತ ಕೊಂಡಾಡ್ತಾರೆ ಲೋಕದಲ್ಲಿ ಸತ್ವನ್ನ ಅನ್ಬಿಟ್ಟು ಅಂತ. ಅವ್ರಿಗೆ ಉಂಟಾಗ್ತಾನೆ ಅದು. ಹಾಗಾಗಿ ಇವನು ಅದನ್ನೇ ಅವರು ಭಾಗವತದಲ್ಲೂ ಶುಕರ್ ಹೇಳ್ಬೇಕಾದ್ರೆ ಪಿಬತ ರಸ ಅವ್ರು ಹೇಳ್ತಾರೆ ಅದಕ್ಕೆ ಪಿಬತ ಭಾಗವತಂ ರಸಾಲಯಂ ಮುಹುರ್ಮುಹು ಅನ್ಬಿಡು ಅಂತ. ಭಾವುಕರೇ ಭಾವುಕೈ ಅವರು ಇದೇ ಪದವನ್ನಾಗ್ತಾರೆ. ಭಾವುಕರೇ ಈ ಭಾಗವತನು ರಸ ಇದೆಯಲ್ಲ, ಭಾಗವತಂ ರಸಂ ಆಲಯಂ, ಈ ಭಾಗವತನು ರಸಕ್ಕೆ ಆಲಯ. ರಸೋ ವೈಸಃ ರಸಗೃಹ್ಯವಾಯಂ ಲಬ್ಧ್ವಾ ಭವತಿ ಅಂತ ಶ್ರುತಿ ಕೊಂಡಾಡ್ತಾರ. ಅವನು ರಸ ಅವನ್ನ ಇದು ಈ ಭಾಗವತನು ರಸಕ್ಕೆ ಆಲಯವಾಗಿದೆ. ಅದನ್ನ ಈ ಭಾಗವತನ್ನ ಇದು ಪಿಬತ ಅಂತ ಹೇಳ್ತಾರೆ ಅವರು. ಎಲ್ಲರೂ ನೀವು ಮಹಾರಸಿಕಾಹ, ರಸಿಕಂದು ಯಾರು ಅದರಲ್ಲಿ ಭಗವಂತನ ಇದರಲ್ಲಿ ರಸಿಕರು ಅಂದ್ರೆ ಭಕ್ತರು, ಅವರಲ್ಲಿ ಉಂಟಾದವರು ಈ ಭುವಿಲವರು ಭಾವುಕಾಹ ಅದೇ ಪದವನ್ನು ಹಾಕ್ತಾರೆ. ಯಾರು ಭಾವಕರು ಅಂದ್ರೆ ಅನನ್ಯವಾದ ಭಕ್ತಿ ಉಳ್ಳವರು ಭಾವುಕರು. ಭಾವಕರು ಅಂದ್ರೆ ಭಗವಂತನಲ್ಲೇ ಅನನ್ಯವಾದ ಏಕಾಂತಿ ಅಂತ ಹೇಳ್ತೇವಲ್ಲ, ಪರಮ ಏಕಾಂತಿ ಅಂತಲ್ಲ, ಅನನ್ಯವಾದ ಅದೇ ಪದವನ್ನ ಭಾವುಕ ಅದನ್ನ ಇಲ್ಲಿ ತೆಗೆದು ಇಲ್ಲಿ ಸ್ವಾಮಿ ಲಬ್ಧ ನಿರ್ಭರಸೋ ಅಧ್ಯಕ್ಷಿತೈ ಭಾವುಕೈಹಿ ಅಂತ. ಯಾರಾತರ ಭಾವುಕರಾಗ್ತಾರೋ ಅವ್ರಿಗೆ ಭಗವಂತ ಅಧ್ಯಕ್ಷಿತನಾಗ್ತಾನೆ ಅಂದ್ರೆ ದೃಷ್ಟವಾನ್ ಭವತಿ, ಕಣ್ಣಿಗೆ ಎದುರಿಗೆ ಕಾಣ್ತಾನಂತೆ ಭಗವಂತ. ಆ ದರ್ಶನ ಸಮಾಕಾರ ಸಿಗುತ್ತೆ. ಈಗಲೂ ಪಡಿಬೋದು, ಅದನ್ನ ಪ್ರಯತ್ನ ಪಡ್ಬೇಕಷ್ಟೇ ನಾವು. ಹಾಗಾಗಿ ಇದೆಲ್ಲವೂ ಸಹ ಭಗವಂತನ್ ಬರ್ತಾನೆ. ಆವಾಗ ಭಗವಂತ ಏನ್ ಮಾಡ್ತಾನಂತೆ, ಯಾವಾಗ ಇಲ್ವಾಗಲೂ ಸರಿ ನಾವೇ ಹೋಗೋಣ, ಒಂದು ನಾಟ್ಯ ಕಲಿ. ಅವನಿಗೆ ಈ ಸೃಷ್ಟಿ ಸ್ಥಿತಿ ಲಯವೇ ಒಂದು ನಾಟಕ, ಬ್ರಹ್ಮನ ಒಂದು ನಾಟಕ ಅವನ ಇದರಲ್ಲೇ ಈ ಲೋಕ ಸೃಷ್ಟಿ ಎಲ್ಲವೂ ಸಹ ಅವನ ಒಂದು ಕ್ರೀಡಾ. ಇಲ್ಲಿ ದೇವೋನಃ ದೇವೋ ಅನ್ಬೇಕಾದ್ರೆ ಅಲ್ಲಿ ಕ್ರೀಡಾ ಎರಡರ್ಥಲು ದಿವ್ಜ್ಯೋತಿ ದಿವ್ ಕ್ರೀಡಾಯಾಮ್ ಅಂತ ಎರಡು ವ್ಯುತ್ಪತ್ತಿಯಿಂದ ಅಲ್ಲಿ ಕ್ರೀಡಾಯಾಮ್ ಅವನು ನಟನಾಗಿ ಇಲ್ಲಿ ಕ್ರೀಡೆಗೋಸ್ಕರ ಸೃಷ್ಟಿ ಮಾಡ್ತಾನೆ, ಕ್ರೀಡೆಗೋಸ್ಕರ ಅವತಾರವನ್ನು ಮಾಡ್ತಾನೆ ಅನ್ಬಿಟ್ಟು ಆ ದೇವ ಶಬ್ದದಲ್ಲಿ ಅನೇಕ ಅರ್ಥವನ್ನು ಬರ್ತಾ ಇದು. ಅವನು ಇಲ್ಲಿ ಅವತಾರ ಮಾಡೋದು ಈ ಸೃಷ್ಟಿ ಮಾಡಿದ್ದು ಕ್ರೀಡೆಗೋಸ್ಕರ. ಈ ಚೈತನ್ಯಗಳನ್ನೆಲ್ಲ ಇಲ್ಲಿ ಬಿಟ್ಟು ಅವರುಗಳಿಗೆ ಇದನ್ ಮಾಡ್ತಾನೆ ಭಗವಂತ. ಐತರೋಪನಿಷತ್ತಲ್ಲಿ ಬರುತ್ತೆ, ಮೊದಲು ಮಾಡಿ ನೀರನ್ನ ಆಪಯೇವ ಸೃಜದ ಆಸೀತ್, ನೀರನ್ನ ಸೃಷ್ಟಿ ಮಾಡ್ತಾನೆ. ನೀರಿನಿಂದ ಒಂದು ಆಕಾರವನ್ನ ಹೇಗೆ ಮಣ್ಣಿನಿಂದ ನಾವು ಆಕಾರ ಮಾಡ್ತೀವೋ ಹಾಗೆ ಒಂದು ಆಕಾರವನ್ನ ಮಾಡ್ತಾನೆ. ಆಕಾರವನ್ನು ಮಾಡಿ ಮನುಷ್ಯ ಕಿರಿಯಕ್ಕೆ ಸ್ಥಾವರ ಎಲ್ಲವನ್ನು ಕೊಡ್ತಾನಂತೆ. ಆವಾಗ ಅವಕ್ಕೆ ಏನ್ ಮಾಡ್ತಾನಂತೆ, ಅವಕ್ಕೆ ಮೊದಲು ಮನಸ್ಸು ಕೊಡ್ತಾನಂತೆ, ಆಮೇಲೆ ವಾಕ್ ಕೊಡ್ತಾನಂತೆ. ವಾಕ್ ಕೊಟ್ಟಾಗ ಮಾತಾಡುತ್ತೆ, ಇನ್ನು ಪೂರ್ಣವಾಗಿರಲ್ಲ ಆವಾಗ ಒಂದೊಂದು ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಸೃಷ್ಟಿ ಮಾಡ್ತಾನೆ ಭಗವಂತ ಅಂತ. ಇದು ಬ್ರಹ್ಮ ಭಗವಂತ ಮಾಡುವಂತ ಸೃಷ್ಟಿ ಇದು. ಅದರಿಂದ ಇದು ಆ ಸೃಷ್ಟಿನಲ್ಲಿ ಆವಾಗ
ಅವಾಗ ಮಾತು ಮೊದಲು ಬಂದ್ಬಿಡಂತೆ. ಅವಾಗ ಏನ್ ಮಾಡ್ತಾನಂತೆ, ಲೋಕ ಕ್ರೀಡೆ ಆಗ್ಬೇಕಲ್ಲ, ಹಸಿವು ಬಾಯಾರಿಕೆ ಇಡ್ತಾರಂತೆ ಅವೆರಡಕ್ಕೂ. ಆ ಹಸಿವು ಬಾಯಾರಿಕೆ ಇಡ್ಬೇಕಾದ್ರೆ ಆಗ ಭಗವಂತಲ್ಲಿ ಕೇಳ್ಕೊಂಡು, ನೀವು ಇದೆಲ್ಲ ಇಟ್ಬಿಟ್ಟಿಲ್ಲ, ನಮಗೊಂದು ಸ್ಥಾನವನ್ನ ಕೊಡು ಅನ್ಬೇಕಾದ್ರೆ ಆಗ ಅವಕ್ಕೆ ಒಂದು ಆಕಾರವನ್ನು ಕೊಡ್ತಾನಂತೆ. ಅವಾಗ ಪಶುವನ್ನು ತೋರಿಸ್ತಾನಂತೆ, ಮತ್ತೆ ಕುದುರೆಯನ್ನು ತೋರಿಸ್ತಾನಂತೆ. ಅಯ್ಯೋ ಇದೆಲ್ಲ ಬೇಡ, ಅವಕ್ಕೆಲ್ಲ ವಾಕಿಲ್ಲ, ವಾಕಿರೋದ್ ಬೇಕು ಅಂದ್ಬಿಟ್ಟು ಆವಾಗ ಮನುಷ್ಯ ರೂಪವನ್ನು ಮಾಡ್ದ ಅಂತ ತುಂಬಾ ಚೆನ್ನಾಗಿ ಬರುತ್ತೆ, ಸೃಷ್ಟಿ ಹೇಗ್ ಮಾಡ್ದ ಭಗವಂತ ಅಂದ್ಬಿಟ್ಟು. ಆಗ ಅವಕ್ಕೊಂದು ಹಸಿವು ಬಾಯಾರಿಕೆ, ಹಸಿವು ಬಾಯಾರಿಕೆ ಇದ್ದ ಅಂದ್ರೆ ಆವಾಗ್ಲೇ ಹಸಿವು ಬಾಯಾರಿಕೆಗೆ, ಹಸಿವು ಅಂದ್ರೆ ಅನ್ನ ತಿನ್ಬೇಕು, ಬಾಯಾರಿಕೆಯಿಂದ ನೀರು ಕುಡಿಬೇಕು. ಇವೇನಾಗುತ್ತೆ, ಇವು ಅನ್ನವನ್ನ ತಿನ್ಬೇಕಾದ್ರೆ ಅನ್ನ ಹೇಳ್ತಂತೆ, ನೀನ್ ನನ್ನ ತಿಂತೀಯ, ನಾನ್ ನಿನ್ನ ತಿಂತೀನಿ ಅನ್ಬಿಟ್ಟು ಅವ್ರು ಹೇಳ್ತಂತೆ. ನನ್ನನ್ನ ನೀ ತಿಂತೀಯ, ನಿನ್ನ ನಾನ್ ತಿಂತೀನಿ ಅಂತ. ಈಗ್ಲೂ ನಮಗೆ ಜರೆ ಎಲ್ಲ ಬರೋದು ಅನ್ನದಿಂದಲೇ. ನಾವು ಅನ್ನವನ್ನ ತಿಂತಾ ಇದೀವಿ, ಆದ್ರೆ ನಮಗ್ ಗೊತ್ತಿಲ್ಲ, ನಮಗೆ ತಿಳಿದೇ ಅನ್ನ ನಮ್ಮನ್ನ ತಿಂತಾ ಇದ್ದಾರೆ. ಅನ್ನವಾನ್ ಅದ್ಮಿ ಅಂತ ಹೇಳ್ತಾ, ಅದಕ್ಕೆ ಅವನು ಅನ್ನವಾನ್ ಆಗ್ತಾನೆ, ಅನ್ನವಾನ್ ತಿಂದ್ಬಿಟ್ಟು ಅದು ಅನ್ನ ಏನ್ ಮಾಡದಂತೆ, ಅದ್ಮಿ ನಾನು ನಿನ್ನನ್ನ ತಿಂತೀನಿ ಅನ್ಬಿಟ್ಟು ನಮ್ಮನ್ನ ಅದು ಸ್ವಲ್ಪ ಗೊತ್ತಾಗೋದಿಲ್ಲ ನಮಗೆ, ಸ್ವಲ್ಪವಾಗಿ ಜರೆ ಬರುತ್ತಲ್ಲ, ಅದು ಅನ್ನ ನಮ್ಮನ್ನ ತಿಂತಾ ಇದೆ ಅನ್ಬಿಟ್ಟು ಅಂತ. ಹಾಗೆ ಇಲ್ಲಿ ಆ ಎರಡವನ್ನು, ಇದು ಒಂದು ನಾಟಕ ಅವನಿಗೆ. ಯಾಕೆ ಹಸಿವು ಬಾರಿ ಕೊಡದೆ ಅಂತ ನಾಟಕವೇ ನಡೆಯಿಲ್ವಲ್ಲ. ಅದರಿಂದ ಏನಾಗುತ್ತೆ, ಈ ಹಸಿವು ಬಾಯಾರಿಕೆಗಳಿಂದ ಈ ಜೀವಾತ್ಮ ಏನ್ ಮಾಡ್ತಾನೆ, ಅನೇಕ ತಪ್ಪುಗಳನ್ನ ಮಾಡಕ್ ಶುರು ಮಾಡ್ತಾನೆ. ತಪ್ಪು ಮಾಡುವಾಗ ಇದೆಲ್ಲ ಅವಾಗ ಈ ಅವನಿಗೊಂದು ರಸ, ಇದು ಭಗವಂತನಿಗೆ ಏನ್ ರಸ ಅಂದ್ರೆ, ಈ ಚೇತನಗಳು ಅದಕ್ಕೋಸ್ಕರ ಮಾಡುವ ಇದು, ಆ ಒಂದು ಅದರಿಂದ ಉಂಟಾಗುವಂತ ಪಾಪ ಪುಣ್ಯಗಳು, ಆ ಪಾಪ ಪುಣ್ಯಗಳು ಅದಕ್ಕೆ ಬೇಕಾದ ಇನ್ನೊಂದು ಜನ್ಮ, ಇದೆಲ್ಲವೂ ಭಗವಂತನಿಗೆ ಒಂದು ನಾಟಕ. ಈಗ ನಾಟಕವನ್ನು ಮಾಡಿಬಿಟ್ಟ, ಆ ನಾಟಕದಲ್ಲಿ ವಿಪರೀತವಾಗಿ ಹೋಯ್ತು. ಯಾಕೆಂದ್ರೆ ಎಲ್ಲರೂ ಈ ಪಾಪಿಗಳಾಗಿ ಇಲ್ಲೇ ಇರೋಕ್ಕೆ ಇಷ್ಟಪಟ್ಟರೆ ತರ ಹೋಗೋಕೆ ಯಾರೋ ಇಷ್ಟಪಡಲ್ಲ. ಆಗ ಅದನ್ನ ಅವನೇ ಸ್ವಲ್ಪ ಸರಿಪಡಿಸ್ಬೇಕಲ್ಲ. ಅಯ್ಯೋ ಇದು ತುಂಬಾ ಜಾಸ್ತಿ ಆಯ್ತು, ಓವರ್ ಆಯ್ತು, ನಾವು ಮಾಡಿದ್ರು ಅಂದ್ಬಿಟ್ಟು ಅವತಾರವನ್ನು ಮಾಡ್ತಾನಂತೆ. ಶಾಸ್ತ್ರಗಳನ್ನ ಕೊಟ್ಟ, ವೇದವನ್ನು ಕೊಟ್ಟ, ಇಲ್ಲ ಅದಕ್ಕೆ ತಾನೇ ಅವತಾರವನ್ನ ಮಾಡಿ ಲೋಕದ ಜನಗಳನ್ನ ತಿದ್ದೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಅದೂ ಸಹ ಒಂದು ನಾಟಕವೇ ಅಂದ್ಬಿಟ್ಟು ಇಲ್ಲಿ ಸ್ವಾಮಿ ಇದನ್ನ ಹೇಳ್ತಾರೆ. ಇದಕ್ಕೆಲ್ಲಕ್ಕೂ ಕಾರಣ ನಿಮ್ಗೆ ಹೇಳಿದ್ನಲ್ಲ, ಅವನು ಕಾಳಿದಾಸ ಮಾಳವಿಕಾಗ್ನಿಮಿತ್ತದಲ್ಲಿ ನಾಟ್ಯಂ ಭಿನ್ನ ರುಚೆ ಜನಸ್ಯ ಬಹುಧಾ ಏಕಂ ಸಮಾರಾಧನಂ ಅಂತ ಹೇಳ್ದಲ್ಲ, ಅದು ಅಲ್ಲಿ ಅವನು ಲೌಕಿಕವಾದ ನಾಟಕವನ್ನ, ಲೌಕಿಕವಾದ ನಾಟ್ಯವನ್ನ ವಿಷಯ ಪಡೆದ. ಇಲ್ಲಿ ಸ್ವಾಮಿ ದೈವಿಕವಾದ ಮತ್ತೆ ಯೌಗಿಕವಾದ ಭಗವಂತನ ನಾಟ್ಯವನ್ನ ಹೇಳ್ತಾರೆ. ಅವನು ಹೇಳಿದ್ದನ್ನ ಹೇಳ್ತಾರೆ, ಅವನು ಲೌಕಿಕವಾದ ವಿಷಯವನ್ನ ಹೇಳ್ತಾರೆ. ಇವನು ಸ್ವಾಮಿ ದೇಶಿಕನಾದವರು ದೈವಿಕವಾದ ಒಂದು ನಾಟಕದ ಬಗ್ಗೆ ಹೇಳ್ಕೊಂಡ್ಬರ್ತಾರೆ. ಅಲ್ಲಿ ಸಮಾನಾಧಿಕರಣ್ಯ ನಾಟಿಕ್ ಮಾತ್ರ, ಈ ಬೇರೆ ಯಾವ ವಿಷಯಕ್ಕೂ ಸಮಾನಾಧಿಕರಣ್ಯವಿಲ್ಲ, ಎಲ್ಲ ಬೇರೆ ಬೇರೆನೇ ಆಗುತ್ತೆ. ಅದನ್ನ ತುಂಬಾ ಅದ್ಭುತವಾಗಿ ವ್ಯಾಖ್ಯಾನದಲ್ಲಿ ಅನುಭವಿಸ್ತಾರೆ. ನಾಟ್ಯದಲ್ಲಿ ಹೇಗೆ ಲೌಕಿಕವಾದ ನಾಟ್ಯಕ್ಕೆ ಯಾವ ತರ, ಈ ಭಗವಂತ ಮಾಡುವ ನಾಟ್ಯಕ್ಕೆ ನಾಟ್ಯ ಅಂದ್ರೆ ನಾಟಕ ಅಂತ ತಗೊಳ್ಳಿ, ನಾಟಕಕ್ಕೆ ಏನು ವ್ಯತ್ಯಾಸ. ನಾಟ್ಯ, ನಟನ, ನರ್ತನ ಎಲ್ಲ ಒಂದೇ ವ್ಯುತ್ಪತ್ತಿಯಿಂದ ಬರುವಂತದ್ದು. ಎಲ್ಲವೂ ಆ ನರ್ತನವೂ ಒಂದು ನಟನೆಯೇ, ಅದು ನಟನೆ ತಾನೆ. ಆ ನಾಟ್ಯ ಅಂದ್ರೆ ನಟನೆಯೂ ಆಗುತ್ತೆ, ನಾಟ್ಯ ಅನ್ನೋ ತರ ನಾವು ಡ್ಯಾನ್ಸ್ ಅಂತೀವಿ ಅದು ಆಗುತ್ತೆ, ನಟನೆ ಮಾಡ್ತೀವಲ್ಲ, ಆಕ್ಟಿಂಗ್ ಅಂತೀವಲ್ಲ ಅದು ಎಲ್ಲವೂ ಒಂದೇ ಪದದಲ್ಲಿ ಬರುತ್ತೆ, ಅದು ಅರ್ಥದಲ್ಲಿ ಬರುತ್ತೆ. ಅದಕ್ಕೆ ಹಾಗೆ ಇಲ್ಲಿ ಈಗೇನ್ ಮಾಡ್ತಾರೆ ಅಂದ್ರೆ, ಈ ಒಂದೊಂದು ಭಗವಂತ ಇದನ್ ಮಾಡ್ತಾರೆ, ನಾನಾ ವಿಧ ಪೃಥಕ್ ವಿಧೇಶು ಅನುಗುಣಾನ್ ಅನ್ಬಿಟ್ಟು ಅಂತ. ಈಗ ಒಂದು ನಾಟಕ ತಗೊಂಡ ಅಂದ್ರೆ, ಒಂದು ನಾಟಕದಲ್ಲಿ ಎಷ್ಟೋ ಅಂಕಗಳಿರ್ತಲ್ವ, ಅಂದ್ರೆ ಒಂದೊಂದು 5 ಅಂಕನೋ 6 ಅಂಕ ಅಂದ್ರೆ ಒಂದೊಂದು ಇದು ಮುಗಿದ ತಕ್ಷಣ ತೆರೆ ಹಾಕಿದಾಗ ಮುಂದಿನ ಅಂಕ ಶುರು ಆಗುತ್ತೆ, ಮತ್ತೆ ತೆರೀತಾರೆ. ಆತರ ಅದಕ್ಕೆ ಅಂಕ. ಇಲ್ಲಿ ಭಗವಂತ ಮಾಡೋ ಅಂಕ ಇದು ದಶಾಂಕ, 10 ಅಂಕಗುಳ್ಳ ನಾಟಕ. 10 ಅವತಾರ ತಾನೇ, ಇಲ್ಲಿ ಅನೇಕ ಅವತಾರಗಳಿದ್ರು ಮುಖ್ಯವಾದದ್ದು 10 ಅವತಾರ. ಅದಕ್ಕೆ ಆ 10 ಅವತಾರದಲ್ಲಿ ಸತ್ಯ ಕೂರ್ಮ ವರಾಹಚ್ಚ ನಾರಸಿಂಹಚ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣ ಕಲ್ಕಿ ಜನಾರ್ದನ ಅಂದ್ಬಿಟ್ಟು ಅಂತ ಮುಖ್ಯವಾಗಿ 10. ಅನೇಕ ಹಂಸಾವತಾರ, ಹಯಗಿರಿ ಅವತಾರ, ಎಲ್ಲವೂ ಅನೇಕ ಅವತಾರಗಳಿದೆ. ಭಗವಂತನ 24 ಅವತಾರ ಪುರಾಣಗಳಲ್ಲಿ ಕೊಂಡಾಡಲ್ಪಡುತ್ತೆ. ಅದಲ್ಲದೆ ಅನೇಕ ಅವತಾರಗಳು ಇದೆ ಅದನ್ನ. ಆಮೇಲೆ ಆಯುವಾರಗಳೆಲ್ಲ ಉಪದಶ ಅವತಾರ ಅಂತ ಹೇಳ್ತೀವಿ ನಾವು. ಆಯುವಾರಗಳ ಮೂಲಕ ಅವನು ಭಗವಂತ ಅವರ ಅಭಿನಿವೇಶ ತಮ್ಮಲ್ಲೇ ಮಾಡಿಸಿ ಅವರಿಂದ ಬಂದು ಇನ್ನೂ 10 ಅವತಾರವನ್ನ ಮಾಡ್ದ ಅಂದ್ಬಿಟ್ಟು ನಾವು ಹೇಳ್ತೀವಿ. 12 ಅಂತ ಹೋಗ್ಬೋದು ಅದರಲ್ಲಿ. ಆ 12 ಅವತಾರಗಳನ್ನು ತಗೋಬಹುದು. ಆದ್ರೆ ಮುಖ್ಯವಾಗಿ 10 ಅವತಾರದಿಂದ ಈ ಭಗವಂತನ ನಾಟಕ, ಈ 10 ನಾಟಕದಲ್ಲಿ 10 ವೇಷ.
ಅದಕ್ಕೆ ಆ 10 ವೇಷಗಳಲ್ಲಿ ಅವನು ಭಗವಂತ ಇಲ್ಲಿ ಬರ್ತಾನಂತೆ ಅವನಿಗೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಆಯಾಯ ವೇಷಕ್ಕೆ ಆಯಾ ವೇಷ ಹಾಕೋಬೇಕಲ್ಲ, ಆ ತರ ವೇಷ ಹಾಕೊಳ್ತಾನಂತೆ. ನೋಡುವಾಗ ಹೇಳ್ತಾರೆ ಕೆಲವರು ಮಾಡ್ದಂದ್ರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಅನ್ಬಿಟ್ಟು ಅಂತ. ಕೆಲವು ಸಮ ಅದೇ ತರ ಇದೇ ಭಗವಂತನೇ ಮಾಡಿದ್ರೆ ಕೇಳ್ಬೇಕೆ, ಸಾಧಾರಣವಾದ ನಾಟಕದಲ್ಲೇ ಅದು ಆ ತರ ಇತ್ತಂತೆ. ಅದು ಹೇಳ್ತಾರೆ ಇದಕ್ಕೆ. ಇಲ್ಲಿ ಎ.ವಿ. ವರದಾಚಾರ್ ಅಂತ ಒಂದು ಕಂಪನಿ ಇತ್ತು, ನಾಟಕ ಕಂಪನಿ ಇಲ್ಲಿ ಕರ್ನಾಟಕದಲ್ಲಿ ಇತ್ತು. ನೀವೆಲ್ಲ ಕೇಳಿದಿರೋ, ತುಂಬಾ ಹಳೆಬರ ಕೇಳಿರ್ಬೋದು. ಅವರಿಂದಾನೇ ಈ ಸುಬ್ಬಯ್ಯ ನಾಯ್ಡು ಅವರೆಲ್ಲ ಆಮೇಲೆ ಬಂದವರು, ಈ ಗುಬ್ಬಿ ವೀರಣ್ಣ ಅವರೆಲ್ಲ ಅಲ್ಲಿಂದ ಅವರು ಆಮೇಲೆ ಸ್ಥಾಪನೆ ಮಾಡಿದ್ರು. ಮೊದಲು ಎ.ವಿ. ವರದಾಚಾರ್ಯ ಮಾಡಿದ್ರು. ಆ ಎ.ವಿ. ವರದಾಚಾರ್ಯ ಅವರು ಮಹಾರಾಜನ ಪಾತ್ರವನ್ನು ಹಾಕಿದ್ರೆ ಸಾಕ್ಷಾತ್ ಅವರು ಕೃಷ್ಣರಾಜ ಒಡೆಯರ್ ತರನೇ ಇರ್ತಾ ಇದ್ರಂತೆ ಅವರು. ಆಗ ಒಂದ್ಸಲ ಮಹಾರಾಜರ ಎದುರಿಗೆ ನಾಟಕ ಮಾಡುವಾಗ ಇವರು ಕೃಷ್ಣರಾಜ ಒಡೆಯರ ಇದು ಮಹಾರಾಜ ಅವತಾರ ಹಾಕಿದ್ದಾರೆ. ಕೃಷ್ಣರಾಜ ಒಡೆಯರ್ ಅವ್ರು ಹೇಳಿದ್ದು ಅವರ ಪತ್ನಿ ಕೂತ್ಕೊಂಡು ನೋಡ್ತಾರಂತೆ, ಅವ್ರಿಗೆ ದಿಗ್ಭ್ರಮೆ ಆಗೋಯ್ತಂತೆ. ಪಕ್ಕದಲ್ಲಿ ನೋಡ್ತಾರೆ, ಇಲ್ಲಿದ್ದಾರೆ. ಅಲ್ಲಿ ಅಷ್ಟು ಅವರ ವೇಷ ಯಾವ ತರ ಹಾಕಿದ್ದು ಅಂತಂದ್ರೆ, ಅವರು ಅಲ್ಲಿ ಆವತ್ತಿಂದ ಅನುಭವನಲ್ಲಿ ಈ ನಾಟಕವನ್ನ ನೀವು ಆಡಬಾರ್ದು, ರಾಜನ ಪಾತ್ರ ಮಾಡಬಾರ್ದು ಅಂತ ಕಟ್ಟಳೆ ಮಾಡಿದ್ರು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಮನಸ್ಸು ಚಂಚಲವಾಗ್ಬಿಡುತ್ತಂತೆ. ಅವ್ರನ್ನ ನೋಡಿ ಇವನೇ ರಾಜ ಅಂತ ಬಂದ್ಬಿಡ್ತಲ್ಲ, ಕುಲಸ್ತ್ರೀ ಆದಂತ ಅವ್ರಿಗೆ. ಹಾಗಾಗಿ ಮತ್ತೆ ವಿಚಲಿತವಾಗಬಾರ್ದು ಅಂತ ಈ ವೇಷವಿರುವ ನಾಟಕವನ್ನ ಅರಮನೆ ಮೇಲೆ ನೀವು ಮಾಡಬಾರ್ದು ಅಂತ ಹೇಳಿ ಶಾಸನ ಮಾಡಿದ್ರು ಅಂತ ಪ್ರತೀತಿ ಹೇಳ್ತಾರೆ ಅದನ್ನ. ಆಮೇಲೆ ಅದಾದ್ಮೇಲೆ ಅವರು ವರದಾಚಾರ್ಯ ಅವರ ಅರಮನೆಯಲ್ಲಿ ನಾಟಕವನ್ನೇ ಮಾಡಕ್ ಹೋಗ್ಲಿಲ್ಲ ಅವರು, ಆ ನಾಟಕವನ್ನ ಅಲ್ಲಿ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅಷ್ಟು ಇದಾಗಿ ಈ ವೇಷ ಅನ್ನೋದು ಧರಿಸ್ಕೊಂಡ ಅಂದ್ರೆ ವ್ಯತ್ಯಾಸನೇ ಗೊತ್ತಾಗಬಾರ್ದು. ಒಂದು ಯಾವ್ದಾದ್ರು ನೋಡಿದ್ರೆ ಒಬ್ಬ ಸಿನಿಮಾದಲ್ಲಿ ನೋಡ್ದ ಅಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ನೋಡಿದ್ರೆ ತೆಲುಗು ಇಲ್ಲಿ ನೋಡಿದ್ರೆ ಎನ್ ಟಿ ರಾವ್ ನೋಡಿದ್ರೆ ಕೃಷ್ಣನ ಭಾವನೆಯೇ ಬರುತ್ತೆ, ಆ ಭಾವನೆಯೇ ಬರುತ್ತೆ ನಿಮಗೆ. ಆ ತರ ಅವರು ಆ ನಾಟ್ಯದಲ್ಲಿ ಆ ವೇಷವನ್ನು ಹಾಕ್ಬೇಕಾದ್ರೆ ಪುರಾಣಗಳಲ್ಲಿ ಯಾವ ತರ ವರ್ಣನೆ ಮಾಡೋ ಅದೇ ತರ ಮಾಡಿದ್ರೆ ನೋಡುವವರಿಗೆ ಅದೇ ಭಾವನೆ ಬರಬೇಕು. ಅದೇ ತರ ಇಲ್ಲಿ ಸಾಕ್ಷಾತ್ ಭಗವಂತನೇ ಮಾಡೋದ್ರಿಂದ ಅವನಿಗೆ ಯಾರು ಬಣ್ಣ ಹಚ್ಬೇಕು, ಅವನಿಗೆ ಎಲ್ಲ ಸಂಕಲ್ಪ ಅವನಿಗೆ. ಹಾಗಾಗಿ ಅವನು ಮತ್ಸ್ಯಾದಿ ಅವತಾರ ಎಲ್ಲವನ್ನು ಮಾಡ್ಬೇಕಾದ್ರೂ ಸಹ ಅದೇ ತರ ಇತ್ತು. ಅಂದ್ರೆ ಮತ್ಸ್ಯವೇ ಇಲ್ಲ, ಮತ್ಸ್ಯದ ಅವನ ಅವತಾರವನ್ನ ಆ ವೇಷವನ್ನು ಹಾಕೊಂಡ ಸಾಕ್ಷಾತ್ ಮತ್ಸ್ಯವೇ ಆದ ಅವನು, ಸಾಕ್ಷಾತ್ ವರಹನೇ ಆದ, ಸಾಕ್ಷಾತ್ ಒಂದೊಂದು ಅವತಾರ ವಿಚಿತ್ರ ಭಗವಂತನು. ಅದಕ್ಕೆ ವಿಚಿತ್ರ ವೇಷವೇ ಪೃಥಕ್ ವಿದೇಶು ಅನುಗುಣಾನ್ ಪೃಥಕ್ ವಿದೇಶು. ಆಯಾಯ ಕಾಲಕ್ಕೆ ಅನುಗುಣವಾಗಿ ಪೃಥಕ್ ಅಂದ್ರೆ ಬೇರೆ ಬೇರೆಯ ವೇಷಗಳನ್ನು ಧರಿಸ್ಕೊಂಡಂತ ಭಗವಂತ 10 ಅವತಾರಗಳನ್ನ ಮಾಡ್ದ. ಇದು 10 ಅಂಕಗಳುಳ್ಳಂತಹ ನಾಟಕ, ಒಂದೊಂದು ಅವತಾರಕ್ಕೆ ಒಂದೊಂದು ಅಂಕ, ಅದನ್ನ ವರ್ಣನೆ ಮಾಡ್ತಾರೆ. ಅದಕ್ಕೆ ಅದೆಲ್ಲವೂ ಸಹ ಮೊದಲನೇ ಶ್ಲೋಕದಲ್ಲೇ ಈ 10 ಅವತಾರಗಳನ್ನು ಸಹ ಅವ ಸಂಗ್ರಹವನ್ನ ಮಾಡಿ ತೋರಿಸ್ಕೊಂಡ್ಬಿಡ್ತಾರೆ. ಇದಕ್ಕೆ ಅದನ್ನ ಹೇಳ್ತಾರೆ. ಇದಕ್ಕೆ ಏನಪ್ಪಾ ಅಂದ್ರೆ, ಒಂದು ನಾಟಕವನ್ನ ಮಾಡ್ಬೇಕಾದ್ರೆ ಮೊದಲು ಇಲ್ಲಿ ನಾಟವನ್ನ ವೇಷ ಹಾಕೋರು ಬೇಕು. ಅದರಲ್ಲಿ ನಾಯಕ, ನಾಯಕಿ ಮತ್ತೆ ಇತರ ಜನರೆಲ್ಲ ಇರ್ತಾರೆ. ಇಲ್ಲಿ ನಾಯಕ ಸಾಕ್ಷಾತ್ ಭಗವಂತನೇ. ಸಾಧಾರಣವಾಗಿ ನಾಯಕಿ ಯಾರು? ಸಾಕ್ಷಾತ್ ದೇವಿಯೇ ಬರ್ತಾಳೆ ಇಲ್ಲಿ. ಯಾಕಂದ್ರೆ ಎಲ್ಲಾ ಕಾಲದಲ್ಲೂ ಅವಳು ಭಗವಂತನ ಬಿಟ್ಟು ಇರೋದೇ ಇಲ್ಲ. ಅವಳು ಅಜಹತ್ ಸ್ವಾಮಿ ರಾಷ್ಟ್ರ ಹೇಳ್ತೇನೆ, ಮುಂದಕ್ಕೆ ಬರ್ತಾರೆ. ಅಜಹತ್ ಭೂಮ ಅಂತ ಹೇಳ್ತಾರೆ. ಅವನ ಭೂಮತ್ವಕ್ಕೆ ಅಜಹತ್ ಯಾವ ಒಂದು ಅವತಾರದಲ್ಲೂ ಅದು ನ ಜಹಾತ್ ಅಜಹತ್ ಬಿಟ್ಟಿರದೇ ಇರುವಂತಹದ್ದು ಅಜಹತ್ ಭೂಮ. ಅವನ ಭೂಮತ್ವದಲ್ಲಿ ಲಕ್ಷ್ಮೀಪತಿತ್ವ ಒಂದು, ಅದು ಯಾವುದನ್ನೂ ಬಿಟ್ಟಿರೋದಿಲ್ಲ. ಅಜಹತ್ ಭೂಮ ಎಲ್ಲ ಅವತಾರಗಳು ಇರುತ್ತೆ. ಇದರಲ್ಲೂ ಸಹ ಬ್ರಹ್ಮಚಾರಿ ಅವಶ ಮಾಡುವಂತ ಅವತಾರದಲ್ಲೂ ಸಹ, ವಾಮನ ಅವತಾರದಲ್ಲೂ ಸಹ ತಾಯಿ ಬಂದು ಕೂತ್ಕೊಂಡ್ಬಿಟ್ಲು. ಭಗವಂತ ಇದೊಂದು ಅವತಾರದಲ್ಲಿ ಬೇಡ ಅಂತ ಹೇಳ್ತಾನಂತೆ, ಅದೆಲ್ಲ ಗೊತ್ತಿಲ್ಲ ನನಗೆ. ನಾನು ಛಾಯೆ ಯಾವ ತರ ಬಿಟ್ಟಿರೋದಿಲ್ವೋ ಬರಬೇಕು ಅಂತ. ಆಗ ಅವನು ಭಗವಂತ ಬಂದು ಕೃಷ್ಣಾಜನವನ್ನ ಹಾಕೊಂಡಂತೆ. ಇದನ್ನ ನೋಡೋದು ಗೊತ್ತಾಗ್ಬಿಡುತ್ತಲ್ಲ ತಾಯಿ ಅಂದ್ಬಿಟ್ಟು ಕೃಷ್ಣಾಜನದಿಂದ ಮುಚ್ಕೊಂಡಂತೆ ತಾಯಿಯನ್ನ ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇಲ್ಲಿ ಸಾಧಾರಣವಾಗಿ ಯಾವಾಗ ಇದರಲ್ಲಿ ಗಂಡ ಹೆಂಡತಿಯರು ಯಾರು ನಾಟಕದಲ್ಲಿ ಸಿನಿಮಾದಲ್ಲಿ ತುಂಬಾ ಅಪರೂಪ, ಈ ಕೆಲವೊಮ್ಮೇಲೂ ಆಗ್ಬೋದು. ಅಂದ್ರೆ ಸಾಧಾರಣವಾಗಿ ಆ ನಾಟಕದಲ್ಲಿ ಗಂಡ ಹೆಂಡತಿಯರು ನಿಜ ಜೀವನದಲ್ಲಿ ಗಂಡ ಹೆಂಡತಿಯರು ಆಗಿರೋದಿಲ್ಲ. ಆ ಅವನು ಯಾವ ನಾಯಕನಿರ್ತಾನೋ ಅವನ ಸಿನಿಮಾದಲ್ಲಿ ಮಾಡುವ ನಾಯಕಿ ಆದವಳು ಬೇರೆ ಯಾರೋ ಆಗಿರ್ತಾರೆ. ಆದ್ರೆ ಇಲ್ಲಿ ಭಗವಂತ ಮಾಡುವ ನಾಟಕದಲ್ಲಿ ಸಾಕ್ಷಾತ್ ತಾಯಿನೇ ಅವನ ನಾಯಕಿ ಆಗಿರ್ತಾಳೆ. ಅದನ್ನ ಮೊದಲನೇ ಶ್ಲೋಕದಲ್ಲೇ ಅದನ್ನ ತೋರಿಸ್ಕೊಡ್ತಾರೆ ಸ್ವಾಮಿ. ಅದನ್ನ ಆ ನಾಯಕಿ ತಾನೇ, ಅವಳೇ ತಾಯೇ. ಎಲ್ಲಾ ಇದರಲ್ಲೂ ಸಹ ನಾಯಕಿ ಆದವಳು ಸಾಕ್ಷಾತ್ ಅವಳೇ ಇರ್ತಾಳೆ. ಅದಕ್ಕೆ ಒಂದು ನಾಟಕ ಮಾಡ್ಬೇಕಾದ್ರೆ ನಾಯಕ ಇದು ನಾಯಕಿ ಅವರಿಬ್ಬರಾಯ್ತು. ಒಂದು ಜಾಗ ಬೇಕಲ್ಲ. ಆ ನಾಟಕ ಮಾಡುವಂತ ಜಾಗಕ್ಕೆ ರಂಗಸ್ಥಳ ಅಂತ ಕರಿತೀವಿ ನಾವು.
ರಂಗಸ್ಥಳ ಅಂತ ಅದಕ್ಕೆ. ಎಲ್ಲಿ ನಾಟಕವನ್ನ ಮಾಡ್ತಾರೋ ಅದು ರಂಗಸ್ಥಳ. ಆಮೇಲೆ ಇಲ್ಲಿ ಅವರು ಬೇರೆ ಎಲ್ಲ ಹಾಕಿ ಕಟ್ಟಿದ್ರು ಆ ಜಾಗ ಹಾಗೆ ಇರುತ್ತೆ, ಅದು ಸುತ್ತ ಇವರು ಹಾಕಿ ಜನಗಳಿಗೋಸ್ಕರ ದುಡ್ಡು ಮಾಡಿ ಎಲ್ಲ ಮಾಡುದು ಆ ರಂಗಸ್ಥಳ ಅನ್ನೋದು ಅದು. ಆ ರಂಗಸ್ಥಳ ಅನ್ನೋದು ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಅದಕ್ಕೆ. ಅದರಿಂದ ಏನಾಗುತ್ತೆ ಅಂದ್ರೆ ಈಗ ಏನ್ ಮಾಡ್ದ ಭಗವಂತ, ನಾಯಕನಾಗಿ ಬಂದ, ತಾಯಿ ನಾಯಕಿಯಾಗಿ ಬಂದ್ಲು, ಬೇರೆ ಜನಗಳು ಬೇಕಲ್ಲ. ಅದಕ್ಕೆ ಹೇಳಿದಂತೆ ಎಲ್ಲಾ ಚೇತನಗಳಿದಾರಲ್ಲ ನೀವುಗಳೇ ನನಗೆ ಅನುಯಾಯಿಗಳು ಅಂದಂತೆ. ಈ ಚೇತನರೆಲ್ಲ ನಾವುಗಳೆಲ್ಲ ಭಗವಂತನ ನಟರು. ಈ ಅವತಾರ ಕಾಲಗಳೇ ಮಾಡೋದಕ್ಕೆ ಈ ಚೇತನಗಳೆಲ್ಲವೇ ಇತರೆ ಅವನಿಗೆ ದಾಸರು, ಬೇರೆ ಅಂತ ಮಾಡೋ ನಟರು. ನಾಯಕ ನಾಯಕಿ ಫಿಕ್ಸ್ ಆಗೋಯ್ತು, ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನಾವು ಕೂಡ ನಟರೇ, ಈ ಚೇತನರು. ಅವನು ಶುದ್ಧ ಚೇತನ, ಅವನು ಚೇತನದಲ್ಲೇ ಸೇರ್ತಾನಲ್ಲ ಅವನು. ಇತರ ಚೇತನ ನಾವೆಲ್ಲ ಅವನ ಜೊತೆಗಿರುವ ನಟರು. ಎಲ್ವೋ ಮಾಡ್ತಿರಂತೆ ಅದಕ್ಕೆ. ಈ ರಂಗಸ್ಥಳ ಯಾವ್ದಪ್ಪ ಅಂದ್ರೆ ಇಡೀ ಭೂಮಂಡಲವೇ ರಂಗಸ್ಥಳ. ಯಾಕಂದ್ರೆ ಎಲ್ಲಾ ಕಡೆಯೂ ಇರ್ತೀವಲ್ಲ, ಇಡೀ ಭೂಮಂಡಲವೇ ನಮಗೆ ರಂಗಸ್ಥಳ ಭಗವಂತ ಇರುವಂತಹದ್ದು. ಇಲ್ಲಿ ಸ್ವಾಮಿ ಚಮತ್ಕಾರವಾಗಿ ರಂಗನಾಥನೇ ಅವತಾರ ಮಾಡ್ತಾ ಅಂತ ಹೇಳಿ ರಂಗೇ ಧಾಮನಿ ಅಂತ ಹೇಳ್ತಾರೆ. ಈ ರಂಗೇ ಧಾಮನಿ ಎನ್ನುವ ಎಲ್ಲ ಶ್ಲೇಷ ಅಂತ ಹೇಳ್ದಲ್ಲ. ಈ ರಂಗೆ ಅಂತಂದ್ರೆ ಧಾಮನಿ, ಅವರು ಎಲ್ಲಿ ನಾಟ್ಯವಾಡುವ ಸ್ಥಳವೆಲ್ಲ ಧಾಮ ಇಡೀ ಆಗುತ್ತೆ. ರಂಗ ಇರುವ ಧಾಮ ಶ್ರೀರಂಗ. ಅದನ್ನಿಂದ ಶ್ರೀರಂಗೇ ಧಾಮನಿ ಅಂತ ಒಂದು ಅರ್ಥ ಮಾಡ್ಬೋದು. ಇಡೀ ಪೃಥ್ವಿಯ ರಂಗವಾಗಿ ತಗೊಂಡ್ರೆ ಆ ರಂಗೇ ಧಾಮನಿ. ಈ ಭೂಮಿಯಲ್ಲಿಯೇ ಸಹ ಒಂದು ರಂಗದ ಸ್ಥಳವಾಗಿ ತಗೊಂಡ್ರೆ ಇಡೀ ಭೂಮಿಯ ಸಹ ಭೂಮಂಡಲವೂ ಅದಕ್ಕೆ ಬರುತ್ತೆ. ಇದು ವಿಶೇಷವಾಗಿ ತಗೊಂಡ ಅಂದ್ರೆ ಶ್ರೀರಂಗವನ್ನೇ ತಗೋಬಹುದು. ರಂಗ ಇರುವಂತ ಜಾಗ ರಂಗೇ ಧಾಮ, ರಂಗಧಾಮ ಅದು. ಅಲ್ಲಿ 10 ದಶಾವತಾರ ಸನ್ನಿಧಿ ಈಗಲೂ ಇದೆ ಅದು. ಆ ಸ್ವಾಮಿ 10 ದಶಾವತಾರಸ್ತವನ್ನು ನೋಡ್ತಾ ಅವರಿಗೆ ಅಲ್ಲಲ್ಲಿ ಈ ಮಾಡಿದ ಶ್ಲೋಕ ಅದು. ಒಂದೊಂದು ದಶಾವತಾರ ಸನ್ನಿಧಿಯಲ್ಲಿ ಅವರು ಮಾಡಿದಂತ ಶ್ಲೋಕಗಳೇ ಇದು. ಅಲ್ಲಿ ಭಗವಂತ ಅವರಿಗೆ ದರ್ಶನವನ್ನ ಕೊಟ್ಟ, ದರ್ಶನ ಸಮಾಕ ಅನುಭವವನ್ನು ಕೊಟ್ಟು ಈ ಶ್ಲೋಕವನ್ನು ಹಾಡಿಸ್ದ ಭಗವಂತ ತಾನಾಗಿ ಇವರಿಗೆ ಅಂತ. ಇಲ್ಲಿ ಎಲ್ಲರ ಅನುಭವ, ಪೂರ್ವಾಚಾರ್ಯರ ಅನುಭವ, ಎಲ್ಲರಿಗೂ ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಅದರಲ್ಲಿ ಅವರಿಗೆ ಕಣ್ಣಿಗೆ ಅವ್ರಿಗೆ ಆಗಿದ್ದು ಅಂದ್ಬಿಟ್ಟು ಹೇಗೆ ಕೃಷ್ಣಾವತಾರದಲ್ಲಿ ಕಣ್ಣೋ ತಕ್ಷಣ ಅವರಿಗೆ ಮನಸ್ಸಿಗೆ ಬಂದು ಭಗವಂತನೇ ಪ್ರೇರಣೆ ಕೊಟ್ಟು ದಶಾವತಾರ ಸ್ತೋತ್ರವನ್ನು ಮಾಡೋಕ್ಕೆ ಪ್ರೇರಣೆ ಕೊಟ್ಟು ಆ ದರ್ಶನ ವಾಲ್ಮೀಕಿಗಳಿಗೆ ಬ್ರಹ್ಮ ಕೊಟ್ಟಾಗೆ ತನ್ನ ದರ್ಶನವನ್ನೇ ಸಮಾಕಾರವಾದ ದೃಶ್ಯವನ್ನೇ ಕೊಟ್ಟು ಅವರಿಂದ ಶ್ಲೋಕವನ್ನು ಬರೆಸ್ಕೊಂಡ ಅಂದ್ಬಿಟ್ಟು ಅಂತ ನಾವು ತಿಳ್ಕೊಬೇಕು. ಅದಕ್ಕೆ ಅವಾಗ ಅವ್ರು ಹೇಳ್ತಾ ಅದಕ್ಕೆ ಇದಕ್ಕೇನ್ ಮಾಡ್ತಾರೆ, ಅದಕ್ಕೆ ಈ ಅವನು ಇಲ್ಲಿ ಅವತಾರ ಮಾಡ್ತಾನಲ್ಲ, ಅವನ ಅವತಾರ ಮಾಡಬೇಕಾದ ಅಂದ್ರೆ ಅವನು ಆ ಕಾರಣವನ್ನ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ನ್ಯಾಯ ಸಿದ್ಧಾಂಜನ ಅಂತ ಒಂದು ಗ್ರಂಥವನ್ನ ಬರೆದಿದ್ದಾರೆ ಅದ್ಭುತವಾಗಿ. ಆ ನ್ಯಾಯ ಸಿದ್ಧಾಂಜನ ಗ್ರಂಥದಲ್ಲಿ ಇದವಾಗಿ ವರ್ಣನೆ ಮಾಡಿದ ಅವ್ರು ಸ್ವಾಮಿ. ಒಂದು ಕಡೆ ಮಾಡಿದ್ರೆ ಬೇರೆ ಎಲ್ಲೆಲ್ಲೋ ಬರೆದಿರ್ತಾರೆ, ಎಲ್ಲೂ ವ್ಯತ್ಯಾಸ ಇರೋದಿಲ್ಲ. ಆದ್ರೆ ವಿಶೇಷವಾದ ಪದಗಳನ್ನ, ವಿಶೇಷವಾದ ಅರ್ಥಗಳನ್ನ ಕೊಟ್ಟಿರ್ತಾರೆ. ಆ ನ್ಯಾಯ ಸಿದ್ಧಾಂಜನದಲ್ಲಿ ಒಂದು ಈ ಅವತಾರ ಮಾಡುವ ಕಾರಣವನ್ನ ಹೇಳ್ತಾರೆ. ತುಂಬಾ ಅದ್ಭುತವಾದ ಶ್ಲೋಕ. ಕಾಂತಾಂ ಪ್ರಾಪ್ಯ ವಿಚಿತ್ರ ಕರ್ಮ. ಇದು ಜೀವ ಪರಿಚ್ಛೇದ ಅಂತ, ಒಂದು ಜಡ ಪರಿಚ್ಛೇದ, ಜೀವ ಪರಿಚ್ಛೇದ, ಈಶ್ವರ ಪರಿಚ್ಛೇದ, ಅನೇಕ ಪರಿಚ್ಛೇದಗಳು ಬರುತ್ತೆ ಅದರಲ್ಲಿ ಜೀವ ಪರಿಚ್ಛೇದದ ಕಡೆಯಲ್ಲಿ ಆ ಇಡೀ ಜೀವ ಪರಿಚ್ಛೇದವನ್ನ ಒಂದು ಸಂಕೀಕರಣ ಮಾಡಿ ಅದರ ಸಾರಾಂಶವನ್ನ ಯಾವಾಗಲೂ ಸ್ವಾಮಿ ಇರೋದು. ಮೊದಲು ಏನ್ ಹೇಳ್ತೀನಿ ಅಂತ ಹೇಳ್ತಾರೆ, ಕಡೆಯಲ್ಲಿ ಅದನ್ನ ಸಂಗ್ರಹ ಮಾಡಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಎಲ್ಲಾ ಗ್ರಂಥಗಳಲ್ಲೂ ಆ ಥರನೇ. ರಹಸ್ಯ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಮೊದಲು ಏನ್ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ಆ ಸಾರಾಂಶವನ್ನ ಮಾಡಿ ಒಂದು ಶ್ಲೋಕವನ್ನು ಮಾಡ್ತಾರೆ. ಹಾಗೆ ಆ ಜೀವ ಪರಿಚ್ಛೇದದ ಸಾರಾಂಶವನ್ನ ಈ ಕಡೆಯಲ್ಲಿ ಶ್ಲೋಕ ಇದು. ಕಾಂತಾಂ ಪ್ರಾಪ್ಯ ವಿಚಿತ್ರ ಕರ್ಮ ರಜಿತಾಂ ಪರಿಯಾಯತೋ ಭೂಮಿಕಾಂ ಕೇನಾಪ್ಯದ್ಭುತ ನಾಟಕೇನ ಕಮಪಿ ಶ್ರೀಮಂತಮಾನಂದಯನ್ ಕೃತ್ವಾ ಶಾಸ್ತ್ರ ಮುಖೇ ಮನಃ ಪ್ರತಿಮುಖಂ ಗರ್ಭಾವಶ್ಚಾರ್ಯತ್ ಪರಂ ವಿದ್ಯಾ ನಿರ್ವಹಣೇನ ನಿರ್ಭರರಸೋ ಹೃದ್ಯೋಷ ವಿದ್ಯೋತತೆ. ಇಲ್ಲೂ ಸಹ ಒಂದು ಶ್ಲೇಷ ಇದೆ. ಸ್ವಾಮಿ ಯಾವ್ದು ಮಾಡಿದ್ರು ಒಂದು ಶ್ಲೇಷ ಇಟ್ಟಿರ್ತಾರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅದು ನಿರ್ಭರ ರಸಃ ಹೃದ್ಯೇಶ ವಿದ್ಯೋತತೆ. ಅದೇ ನಿರ್ಭರ ಇಲ್ಲಿ ಹೇಳಿದ್ರ, ನಿರ್ಭರ ರಸೈ ಅಧ್ಯಕ್ಷತ್ವ ಭಾವಕೈ ಹೇಳಿದ್ರ, ಅದೇ ತರ ಇಲ್ಲಿ ನಿರ್ಭರ ರಸೋಹಿ ಹೃದ್ಯೇಶ ವಿದ್ಯೋತತೆ. ಇಲ್ಲಿ ಅಲ್ಲೂ ಸಹ ನಿರ್ಭರ ರಸಃ
ಅಂದ್ರೆ ಪರಿಪೂರ್ಣ ರಸವುಳ್ಳವನು ಅಂತ ಒಂದರ್ಥ. ಅದಲ್ಲಿ ಪರಿಪೂರ್ಣ ಅವನು ಅಂದರೆ ಅವನು ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಶುಕ್ಲಯಜುರ್ವೇದ ಭಗವಂತನ ಕೊಂಡಾಡುತ್ತೆ. ಪರಿಪೂರ್ಣ ಅವನು, ಎಲ್ಲವೂ ಪರಿಪೂರ್ಣ ಹೌದು. ಯಾವ ಬಂದು ದೃಷ್ಟಿಕೋನ ತಗೊಂಡ್ರು ಎಲ್ಲ ಇದರಲ್ಲೂ ಪರಿಪೂರ್ಣ ಆ ಥರ ಇಲ್ಲಿ ಅವನು ರಸದಲ್ಲೂ ಪರಿಪೂರ್ಣ, ಅದರಿಂದ ನಿರ್ಭರ ರಸ, ಪರಿಪೂರ್ಣವಾದ ರಸವುಳ್ಳವನು. ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ. ಈ ಪರಿಪೂರ್ಣವಾದ ರಸವನ್ನ ಖಾಲಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಪೂರ್ಣಸ್ಯ ಪೂರ್ಣ ಏವಾವಶಿಷ್ಯತೆ, ಮತ್ತೆ ಪೂರ್ಣವಾಗೇ ಇರುತ್ತೆ ಅಂತ. ಅದೇ ತರ ಇಲ್ಲಿ ಭಗವಂತ ನಿರ್ಭರ ರಸ ಯಾವತ್ತೂ ಖಾಲಿ ಆಗೋದಿಲ್ಲ. ಎಷ್ಟು ಜನಕ್ಕೆ ಎಷ್ಟೇ ಚೇತನಗಳು ಕೊಟ್ಟರೂ ಸಹ ಪೂರ್ಣವಾಗಿ ಹಾಗೇ ಉಳ್ಕೊಂಡಿರುತ್ತೆ. ಅದಕ್ಕೆ ಅವನು ಹೃದ್ಯೇಶ ವಿದ್ಯೋತತೆ. ಅವನು ಇಲ್ಲಿ ಹೃದ್ಯೇಶ ಅಂದ್ರೆ ಎರಡರ್ಥ. ಯೇಷಃ ಹೃದಿ ಅಂದ್ರೆ ಯಾರು ನಮ್ಮ ಹೃದಯ ಅಂದ್ರೆ ಅಂತರಾತ್ಮದಲ್ಲಿದ್ದಾನೋ ಅವನು ಹೃದಯ. ಆಮೇಲೆ ಹೃದ್ಯೇಶ ನಮ್ಮನ್ನ ತನ್ನ ಹೃದಯದಲ್ಲಿ ಇಟ್ಕೊಳ್ತಾನೆ ಅವನು. ವಿದ್ಯೋತತೆ ನಮ್ಮನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡು ಆನಂದ ಬರ್ತಾನಂತೆ. ಯಾರನ್ನ ಅಂದ್ರೆ ನಿರ್ಭರ. ಅದು ಯಾರು ನಿರ್ಭರರಾಗ್ತಾರೋ, ಯಾವಾಗ ನಿರ್ಭರರಾಗ್ತಾರೆ? ಭಗವಂತನಲ್ಲಿ ಭಾರ ಸಮರ್ಪಣೆ ಮಾಡ್ತಾನೆ ನಿರ್ಭರರಾಗ್ತಾರೆ. ಅದನ್ನ ಇನ್ನೊಂದು ಅರ್ಥ ಬಂತದಲ್ಲಿ, ಯಾರು ಭಗವಂತನಿಗೆ ಶರಣಾಗತಿ ಮಾಡ್ತಾರೋ. ಹೇಗೆ? ವಿದ್ಯಾ ನಿರ್ವಹಣೇನ ನಿರ್ಭರ ಸಹ. ವಿದ್ಯೆಯನ್ನ ಅಂದ್ರೆ ಶರಣಾಗತಿ ವಿದ್ಯೆಯನ್ನ ಮಾಡಿ ನಿರ್ವಹಣೇನ ಅದ ನಿರ್ವಹಣ ಮಾಡಿ ಆಚಾರ್ಯ ಮುಖೇನ ಯಾರು ಮಾಡ್ತಾರೋ ಅವರು ಸಹ ಅವರು ನಿರ್ಭರರ ಸಹ ಅವರು ನಿರ್ಭರರಾಗ್ತಾರಲ್ಲ, ಅವ್ರನ್ನ ಭಗವಂತ ತನ್ನ ಹೃದಯದಲ್ಲಿ ಪುರುಳನ್ಮಣಿವರಮಾಹ ಅಂತ ಹೇಳ್ತೀವಲ್ಲ, ಕೌಸ್ತುಭಮಣಿ ತರ ತನ್ನ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾನೆ ಅಂತ. ಅದು ಅಂತಹ ಅವನು ಹೇಗೆ? ಅವನು ಕಾಂತಾಂ ಪ್ರಾಪ್ಯ. ಕಾಂತಾಂ ಅಂದ್ರೆ ತಾಯಿ ಉಳ್ಳದಂತ ಕಾಂತ, ಲಕ್ಷ್ಮೀಕಾಂತ, ಅವನ ಕಾಂತಾಂ ಅವನನ್ನ ಪ್ರಾಪ್ಯ ಪಡ್ಕೊಂಡು ಖದ್ಯೋತ ಬರ್ತಾರೆ ಅನ್ಬಿಟ್ಟು. ಅದಕ್ಕೆ ಅದಕ್ಕೆ ಅದಕ್ಕೇನು ಕಾರಣ ಹೇಳ್ತಾರೆ. ವಿಚಿತ್ರ ಕರ್ಮರಹಿತಾಂ ಪರ್ಯಾಯತೋ ಭೂಮಿಕಾಂ. ಇಲ್ಲಿ ಎರಡು, ನಾವು ಜೀವಾತ್ಮರೆಲ್ಲರೂ ಸಹ ವಿಚಿತ್ರ ಕರ್ಮ ರಚಿತಾಂ, ನಾವು ಮಾಡುವ ಅನೇಕ ವಿಚಿತ್ರ ಕರ್ಮಗಳು, ಪಾಪಗಳಿಂದ ವಿಚಿತ್ರ ಕರ್ಮ, ಅನೇಕ ಪಾಪಗಳು ಮಾಡಿದ್ರೆ, ಅನೇಕ ಕೆಲವು ಪುಣ್ಯ ಕೆಲಸವನ್ನು ಮಾಡಿದರೆ ಅದರಿಂದ ರಚಿತವಾದಂತಹ ಇದು ನಮ್ಮ ಈ ವೇಷ. ನಮಗೂ ಭಗವಂತ ಒಂದೊಂದು ವೇಷ ಕೊಡ್ತಾನಲ್ಲ, ಮನುಷ್ಯ ವೇಷ ಆಗಿರ್ಬೋದು, ಪ್ರಾಣಿಗಳ ವೇಷ ಆಗಿರ್ಬೋದು, ಇಲ್ಲ ಪಶು ಪಕ್ಷಿಗಳ ವೇಷ ಆಗಿರ್ಬೋದು. ನಾವು ಆ ವಿಚಿತ್ರ ಕರ್ಮರಹಿತಾಂ ವೇಷ, ನಮ್ಮ ವಿಚಿತ್ರ ಕರ್ಮಗಳಿಂದ ಮಾಡಿದಂತ ಇದರಿಂದ ನಾವು ಈ ವೇಷವನ್ನು ಹಾಕೊಂಡಿದ್ದೀವಿ. ರಚಿತಾಂ ಬಂದಿದೆ ಅದರಿಂದ. ಅದಕ್ಕೆ ಇದು ಪರ್ಯಾಯತೋ ಭೂಮಿಕಾಂ ಪರ್ಯಾಯತಃ. ನಾವು ಈ ಭೂಮಿಕಾಂ ಅಂದ್ರೆ ಎರಡು, ಭೂಮಿಕಾಂ ಅಂದ್ರೆ ಪಾತ್ರ ಅಂತ. ಆ ಒಂದು ಪಾತ್ರವನ್ನ, ಈ ವೇಷಕ್ಕೆ ಭೂಮಿಕೆ ಅಂತ ಹೆಸರು. ಭೂಮಿಕಾಂ ನಾವು ಆ ಒಂದು ಪಾತ್ರವನ್ನ ಇಲ್ಲಿ ಈ ಸಂಸಾರದಲ್ಲಿ ನಮಗೆ ಗೊತ್ತಿಲ್ವೇ ತವರ ಅದು ಇದು ಮಾಡ್ತಾ ಇದ್ದೀವಿ ಅಂತ ಒಂದು ಆಚಾರ್ಯರ ಸಂಶ್ಲೇಷಣೆ ಆಗಿ ಅವ್ರ ಉಪದೇಶದಿಂದ ತಿಳ್ಕೊಬೇಕೇ ತವರ ಇಲ್ಲದೇ ಇದ್ರೆ ನಮಗೆ ನಾನೇ ದೇಹ, ನಾನೇ ಆತ್ಮ, ನಾನೇ ಎಲ್ಲ ಸರ್ವಸ್ವ, ಅಹಂ ಅಂತಕೊಂಡು ಇರ್ತೀವಲ್ಲ, ಅದನ್ನ ನಮಗೆ ತಿಳಿಯೋದಿಲ್ಲ. ಅದರಿಂದ ಈ ಭೂಮಿಕಾಂ ಪರ್ಯಾಯ ಈ ವೇಷವನ್ನು ತಗೊಳ್ಬೋದು ಈ ಕಡೆಗ. ಆಗ ಕೇನಾಪದ್ಯುತ ನಾಟಕೇನ ಕಮಪಿ ಶ್ರೀಮಂತ ಮಾನಂದಯನ್ನೇ ಅವನು ಹೇಳ್ತಾನೆ ಕಡೆಗೆ. ಅವನು ಇಲ್ಲಿ ಇದು ಎರಡು ಶ್ಲೇಷ ಅಂತ ಹೇಳ್ತಲ್ಲ, ನಾವು ಮಾಡುವಂತಹ ಒಂದು ನಟನೆ. ಆತರ ಕೇನಾಪಿ ಯಾವಾಗ ಒಂದ್ಸಲ ಅವಾಗ ಯಾರಿಂದ ಒಂದು ಅದ್ಭುತ ನಾಟಕೇನ, ಒಂದು ಅದ್ಭುತವಾದ ನಾಟಕದಿಂದ ಇಲ್ಲಿ ನಾವು ಜೀವಾತ್ಮರು ಯಾವಾಗಲೂ ನಾಟಕದಲ್ಲಿ ಇಲ್ಲಿ ಒಂದೊಂದು ಜೀವ ತಗೊಂಡು ಮಾಡ್ತಾನೆ ಇದ್ದೀವಿ. ಕೆಲವೊಂದು ಸಮ ಭಗವಂತ ಏನ್ ಮಾಡ್ತಾನೆ? ಅದ್ಭುತ ನಾಟಕೇನ ಕಮಪಿ ಶ್ರೀಮಂತಂ ಆನಂದಯನ್ನೇ. ಕಮಪಿ ಯಾವಾಗಲಾದರೂ ಅವನು ಅತ್ಯಂತ ಇದಾಗಿ ಭಗವಂತ ಅವತಾರವನ್ನು ಮಾಡಿ ನಮ್ಮ ಜೀವಾತ್ಮೊಳಗೆ ಆನಂದವನ್ನು, ಹೇಗೆ ನಾವು ರಾಮಾವತಾರದಲ್ಲಿ ನೋಡಿದ್ವಿ, ಎಲ್ಲಾ ಜೀವನೂ ಯಾರ್ಯಾರು ಬರ್ತಿರ್ಬೇಕು ಕರ್ಕೊಂಡು ಹೋದ ಅದಕ್ಕೆ ಶ್ರೀಮಂತಂ ಆನಂದಯನ್ನೇ. ಈ ಜೀವಾತ್ಮರುಗಳಿಗೂ ಸಹ ಆನಂದವನ್ನು ಉಂಟು ಮಾಡೋದಕ್ಕೆ ಅವನೂ ಸಹ ನಾಟಕವನ್ನ ಮಾಡ್ತಾನೆ, ಅವನೂ ಸಹ ತೆಗೆದ್ಬಿಟ್ಟು ಆವಾಗ ಏನಾಗುತ್ತೆ? ಆಗ ಜೀವಾತ್ಮಗೆ ಏನಾಗುತ್ತೆ? ಯಾವಾಗ ಎಷ್ಟೋ ನಾವು ಈಗ ನಮಗೆ ಸ್ವಲ್ಪ ಬಂದಿದೆಯಲ್ಲ, ಎಷ್ಟು ಜನ್ಮ ತೆಗೆದಿದ್ದು ಗೊತ್ತಿಲ್ಲ. ಈ ಜನ್ಮದಲ್ಲಿ ನಮಗೆ ಬರೀ ನಾವು ಈ ತೊಂಡೆ ಸಂಸಾರದಲ್ಲಿ ಇದೀವಲ್ಲ, ಯಾತಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ರು ನಮಗೆ ತಿಳಿದೇ ಇಲ್ವಲ್ಲ? ಯಾತಕ್ಕೆ ನಾವು ಇದಕ್ಕೊಂದು ಬಂಧನವನ್ನ ಮಾಡಬಾರ್ದು? ಅಂದ್ರೆ ಈ ಹುಟ್ಟು ಸಾವಕ್ಕೆ ಒಂದು ದೆರೆ ಎಳಿಬೇಕು. ಇನ್ ಮುಂದೆ ಜನ್ಮ ಇಲ್ಲದೆ ಮಾಡ್ಕೊಳ್ಬೇಕು ಅಂತ ಬುದ್ಧಿ ಬರುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು? ಆ ಬುದ್ಧಿ ಬಂದ ತಕ್ಷಣ ಅವಾಗ ಕೃತ್ವ ಶಾಸ್ತ್ರ ಮುಖೇ ಮನಃ,
ಆವಾಗ ಶಾಸ್ತ್ರಮುಖೇ ಮನಃ ಆಗ ಕೃತ್ವ, ಶಾಸ್ತ್ರದಲ್ಲೇ ಹೇಳಿದೆ. ಆಗ ಜೀವಾತ್ಮನಿಗೆ ಕೆಲವರಿಗೆ ಕೇನಾಪಿ ಹೇಳ್ತಾರಲ್ಲ, ಕಮಲ್ ಕೇನಾಪಿ ಅದ್ಭುತ. ಆವಾಗ ಈ ಭಗವಂತನ ಅವತಾರ ಕಾಲಗಳಲ್ಲಿ ನೋಡಿ, ಈಗ ಅಲ್ಲಿ ಅವತಾರ ಕಾಲದಲ್ಲಿ ಯಾರೂ ಹೋಗ್ಲಿಲ್ಲ ಅಂತಿಲ್ಲ, ಎಷ್ಟೋ ಜನ ನೋಡಿ ಅವ್ರಿಗೆ ಋಷಿಗಳು ಮುನಿಗಳೆಲ್ಲ ಇದ್ರು. ಅದಲ್ಲದೆ ಎಷ್ಟೋ ಜನಗಳಿಗೆ ಅದೇ ಭಗವ ಇಷ್ಟೆಲ್ಲ ಮಾಡ್ತೀನಲ್ಲ ಅಂತ ತಿಳಿಕೆ ಆಗ ಶಾಸ್ತ್ರ ಮುಖಕ್ಕೆ ಹೋಗಿ ಆಚಾರ್ಯ ತಗೊಂಡು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ ಅಂತ ಅವಾಗ ಏನ್ ಮಾಡ್ತಾನೆ, ಪ್ರತಿಮುಖಂ ಗರ್ಭಾವ ಮರುಷಾತ್ಪರಂ, ಇದೆಲ್ಲಕ್ಕೂ ಸಹ ಇದೊಂದಿದೆ. ಇದೇ ಸಾಕು, ಜ್ವರೈನ ಕೋಲ್ಡ್ ಇದೇ ಸಾಕು, ಇದೆ ಅಂತ ಹಾಕ್ಬಿಟ್ಟ ನೋಡಿ. ಯಾರ ಮ್ಯೂಟ್ ಮಾಡ್ಕೊಳ್ಳಿ. ಅವಾಗ ನಾವು ಅವಾಗ ಮಾಡ್ತೇವೆ ಗರ್ಭಾವ ಮರ್ಷಾತ್ಪರಂ, ಈ ಗರ್ಭವನ್ನ ಮರ್ಷ ಮಾಡ್ಕೊ ಅಂದ್ರೆ ಗರ್ಭ ಮತ್ತೆ ಪುನರ್ಬೀಜನ ಪುನರ್ಮರಣ ಇದೆಯಲ್ಲ, ಆ ಗರ್ಭವನ್ನ ಮರ್ಷಾತ್ ಅದನ್ನ ಮರ್ಷ ಅಂದ್ರೆ ತಡಿಬೇಕು ಅದನ್ನ, ಅದಕ್ಕೆ ಪರಂ, ಅದಕ್ಕೆ ಪ್ರತಿಮುಖಂ, ಅದಕ್ಕೆ ಪ್ರತಿಮುಖವನ್ನು ಮಾಡ್ಬೇಡಿ. ಯಾವಾಗ ಶಾಸ್ತ್ರಮುಖೇ ಮನಃ, ಆಗ ಇದನ್ನ ತಡೆದು ಶಾಸ್ತ್ರಮುಖವಾಗಿ ಹೋಗಿ ನಾವೇನ್ ಮಾಡ್ತೀವಿ, ವಿದ್ಯಾ ನಿರ್ವಹಣೇನ ಆಚಾರ್ಯಲ್ಲಿ ಹೋಗಿ ಅವರಿಂದ ಇಷ್ಟಪಡ್ಕೊಂಡು ಯಾರಿಗೆ ಯೋಗ್ಯತೆ ಈ ಕಾಲದಲ್ಲಿ ಯಾರಿಗೂ ಇಲ್ಲ, ಆಗ ಯಾರು ಯೋಗ್ಯತೆ ಅವರು ಭಕ್ತಿ ಯೋಗದಿಂದಲೂ ಇಲ್ಲದೆ ಇದ್ದರೆ ಪ್ರಪತ್ತಿ ಯೋಗದಿಂದಲೂ ಸಹ ಅವಾಗ ನಿರ್ಭರಸರಾಗಿ ಹೃದಯೋಶ ವಿದ್ಯೋತತೆ, ಭಗವಂತನೆಲ್ಲ ಅವನ ಹೃದಯದಲ್ಲಿ ಹೋಗಿ ಸ್ಥಾಪಿತರಾಗ್ತೀವಿ ಏನ್ಬಿಟ್ಟು ಅಂತ ಇದರಲ್ಲಿ ಆ ಜೀವ ಪರಿಚಯದಲ್ಲಿ ಆ ಜೀವನ ಒಂದು ಏನ್ ಮಾಡ್ಬೇಕು ಅನ್ನೋದಕ್ಕೆ ಆ ಜೀವ ಪರಿಚ್ಛೇದ, ಆ ಜೀವ ಕಡೆಗೆ ಒಂದಲ್ಲ ಒಂದು ತಿಳ್ಕೊಳ್ಳುತ್ತೆ. ಈಗ ಯಾರು ಈಗ ಎಷ್ಟೋ ಜನ ಈಗ ಇಷ್ಟೆಲ್ಲ ಹೇಳಿದ್ರು ಎಲ್ಲರಿಗೂ ಶರಣಾಗತಿ ಮಾಡ್ಕೊಳ್ಳೋದು ಮನಸ್ಸು ಬರೋದಿಲ್ಲ, ಅಂದ್ರೆ ಅವ್ರಿಗಿನ್ನೂ ಪಕ್ವವಾಗಿಲ್ಲ ಅಂತ ಅರ್ಥ. ಕೆಲವರಿಗೆ ಪಕ್ವವಾಗಿ ಎಷ್ಟೋ ಜನ ಮಾಡ್ಕೊಳ್ತಾರೆ, ಅದರಿಂದ ಯಾರು ಉಪದೇಶವನ್ನು ಮಾಡ್ಕೊಳ್ತಾರೋ ಅವರಿಗೆ ಪಕ್ವವಾಗಿದೆ ಅಂತ. ಇಷ್ಟೆಲ್ಲ ಕೇಳಿಗೂ ಮಾಡದೆ ಇದ್ರೆ ಪಕ್ವವಾಗಿಲ್ಲ ಅನ್ಕೋಬೇಕಾದ್ರೆ ಅವ್ರಿಗೆ ಇನ್ಯಾವಾಗಲೂ ಇರುತ್ತೆ ಅವ್ರಿಗೆ. ಅಂದ್ರೆ ಆ ಮುಖಕ್ಕೆ ಹೋಗ್ತಾ ಇದ್ರು ಸರಿ ಭಗವಂತ ಅವ್ರಿಗೆ ದಾರಿ ತೋರಿಸ್ತಾನೆ. ಅವಾಗ ಇದರಲ್ಲಿ ಸ್ವಾಮಿ ಇದ್ರೆ ಹೇಳ್ತಾರೆ, ಈ ನಾಟಕವನ್ನು ಹೇಳ್ತಾರಲ್ಲ, ಭರತ ನಾಟಕದಲ್ಲಿ ಅನೇಕ ಭಂಗಿಗಳಿರುತ್ತೆ. ಆ ಭಂಗಿಗಳಿಗೆ ನಾಟ್ಯ ಸಂಧಿಗಳು ಅಂತ ಹೆಸರು ಹೇಳ್ತಾರೆ. ಆ ಸಂಧಿ ಈ ಹಾಕಿರುವ ಪದ ಎಷ್ಟು ನೋಡಿ, ಅವರು ಸ್ವಾಮಿ ಅದಕ್ಕೆ ಶ್ಲೇಷೆಯಿಂದ ಹಾಕಿದ್ದಾರೆ ಅಂದ್ರೆ ಅದರಲ್ಲಿ ಮುಖ, ಪ್ರತಿಮುಖ, ಗರ್ಭ, ಅವಮರ್ಶ, ನಿರ್ವಾಹಣ ಇವೆಲ್ಲವೂ ಸಹ ಇದು 10 ರೂಪ ದಶರೂಪಕವಾದ ಸಂಧಿಗಳು ಅಂತ. ಈ ಗ್ರಂಥವು ದಶರೂಪಕವಾದ ಗ್ರಂಥ, 10 ಥರದ ಅವತಾರ, 10 ಥರದ ಸಂಧಿಗಳು ಅದ್ರಲ್ಲಿ ಬರುತ್ತೆ. ಅದರಲ್ಲಿ ಅದನ್ನ ಸ್ವಾಮಿ ಚಮತ್ಕಾರವಾಗಿ ಅವರಿಗೆ ನಾಟ್ಯಶಾಸ್ತ್ರದಲ್ಲೂ ಎಷ್ಟು ಪ್ರವೀಣತೆ ಇತ್ತಂತ ಅದನ್ನ ಬೇರೆ ಅರ್ಥನೂ ಬರಬೇಕು, ಅದರ್ಥ ಬರಬೇಕು ಅಂತ ಅದನ್ನೂ ಸಹ ತೋರಿಸ್ಕೊಟ್ಟಿದ್ದಾರೆ. ಅದ್ಭುತವಾದ ಆ ಸ್ವಾಮಿಯ ಒಂದು ಪ್ರೌಢಿಮೆ, ಅವರ ಮೇಧಾಶಕ್ತಿ, ಅದು ಸಾಕ್ಷಾತ್ ಭಗವಂತನ ಅವತಾರವಿಲ್ಲದೆ ಸಾಧ್ಯವೇ ಇಲ್ಲ ಅನ್ನೋದು ಅದ್ರಲ್ಲಿ ತೋರಿಸ್ಕೊಡ್ತಾರೆ. ಅದರಲ್ಲಿ ಅದು ಎಲ್ಲವನ್ನೂ ಸಹ ಅದನ್ನ ಇದ್ ಮಾಡ್ತಾರೆ ಕಡೆಗೆ. ಅದೇ ತರ ಇಲ್ಲಿ ಇದ್ ಮಾಡ್ತಾನಂತೆ. ಯಾತಕ್ಕಪ್ಪ ಭಗವಂತ ಮಾಡ್ತಾನೆ ಅಂದ್ರೆ ಇದರಿಂದ ಇದನ್ನ ಹೇಳ್ತಾನಂದ್ರೆ, ಯಾವಾಗ್ಲೂ ರಾವಣನೇ ನೋಡಿದ್ವಿ, ನಾನು ಅಮೇಯಂ ಕದಂಚನ ಅಂತ ಹೇಳ್ತಾನೆ. ಅವ್ರ ಮಾಲ್ಯವಾನ್ ಬಂದು ಉಪದೇಶ ಮಾಡ್ತಾನೆ ರಾವಣನಿಗೆ, ಇಲ್ಲ ರಾವಣ, ನಾನೇ ಅವನಿಗೆ ಹಿಂದೆ ಇಲ್ಲ, ಸಾಕ್ಷಾತ್ ವಿಷ್ಣುವೇ ಅವನ್ನ ಗೆಲ್ಲಕ್ಕಾಗೋದಿಲ್ಲ, ನೀವು ಹೋಗಿ ಸೀತೆಯನ್ನು ಒಪ್ಸಿ ನೀನು ಸಂಧಿಯನ್ನು ಮಾಡ್ಕೊಳ್ಳೋದು ಒಳ್ಳೆದು ಅಂದಾಗ, ದ್ವಿಜಾಂ ಬಜ್ಜಾಂ ನನ್ನನ್ನು 2 ಸೀಳಿದ್ರು ಸಹ ಯೇಷೋಹಂ ಅವ್ರು ಹೇಳ್ತಾರೆ, ಇದು ಯೇಷೋಹಂ ನನ್ನ ದೋಷಸ್ವ, ನನ್ನ ಸ್ವಭಾವೋ ದೋಷ ಅಂತ, ಇದು ನನ್ನ ಸ್ವಭಾವ, ನಾನು 2 ಸೀಳಿದ್ರು ನಾನು ಅನಮೇಯಂ ಅಂದ್ಬಿಟ್ಟು. ಇದು ಅಹಂಕಾರದ ಇದು. ಜೀವಾತ್ಮ ಪರಮಾತ್ಮನಲ್ಲಿ ನಾನೇ ಸ್ವತಂತ್ರ, ನನ್ನನ್ನು ಬಿಟ್ರೆ ಇಲ್ಲ ಅನ್ಕೊಳ್ತೀವಲ್ಲ, ಅದಕ್ಕೆ ಇದು ಅನೇಕ ಇದರಲ್ಲಿ ನೋಡಿದೀವಿ. ಅದಕ್ಕೆ ಕೋನ್ಯೋಶ್ಚ ಸದೃಶೋಮಯ ಅಂದ್ಬಿಟ್ಟು ಅನೇಕ ರಾಕ್ಷಸರು ಬೇಕಾದ್ರೆ ನನ್ನ ಸದೃಶ ಯಾರಿದ್ದಾರೆ ಅಂದ್ಬಿಟ್ಟು ಅಂತ. ಇವನಂತೂ ಹಿರಣ್ಯಕಶಿಪು ಅಂತ ಕೆಳಗೆ ಹೇಳ್ತಾನೆ, ನಾನೇ ದೇವರು ಅನ್ಕೊಳ್ತಾನೆ ಅವನು. ಈಶ್ವರೋಹಂ ಅಂತ ಎಲ್ಲಾರ್ಗು ಹೇಳ್ತಾನೆ, ನೀವನೇ ಹಿರಣ್ಯಕಶಿಪು, ನನ್ನನ್ನೇ ನೀವು ಪೂಜೆ ಮಾಡ್ಬೇಕು, ಭಗವಂತನಲ್ಲ, ಈಶ್ವರೋಹಂ ಅಂತ. ಈ ತರ ಅಹಂಭಾವನೆ ಬರುತ್ತಲ್ಲ, ಈ ಅಹಂಭಾವನೆ ಅನ್ನೋದು ಬಂದ ತಕ್ಷಣ ಯಾವುದೂ ನಿಲ್ಲೋದಿಲ್ಲ. ಅದಕ್ಕೆ ಇದು ಭಗವಂತನಿಗೆ ಇದು ಸಹ ಒಂದು ವೇಷವೇ. ಅದಕ್ಕೆ ಈ ತರ ಈಶ್ವರೋಹಂ ನನಮೇಯಂ ಕಥಂಚನ ಈ ತರ ಇರೋರು ಒಂದು ಪ್ರಪನ್ನರ ವೇಷವನ್ನು ಹಾಕಿಬಿಟ್ಟ ಅಂದ್ರೆ ಆಗ ಅವರಿಗೆ ಆ ವೇಷವನ್ನು ಹಾಕಿದ್ರು ಸಾಕಂತೆ ಅವನಿಗೆ ಭಗವಂತನಿಗೆ ಅತ್ಯಾಶ್ಚರ್ಯವಾಗಿ ಸಂತೋಷವಾಗುತ್ತಂತೆ. ಅವರಿಗೆ ಅಂದ್ರೆ ನಾಟಕದಕ್ಕಾದ್ರೂ ಈ ವೇಷ ಹಾಕಿದ್ನಲ್ಲ, ನಾಟಕಕ್ಕೆ ಮಾಡೋರು ನಿಜವಾದ ಬೇರೆ ಇರ್ಬೋದು, ಅವ್ರು ಮಾಡುವ ವೇಷ ಅದು. ಆ ವೇಷದಲ್ಲಿ ಅವನೊಬ್ಬ ಸಾಧುವಾಗಿರ್ಬೋದು,
ಆದರೆ ಅವನು ನಿಜ ಜೀವನದಲ್ಲಿ ಕ್ರೂರಿ ಆಗಿರ್ಬೋದು ಅವನು. ಆದರೆ ಭಗವಂತ ಸಾಧು ವೇಷ ಹಾಕಿದ್ರೆ ಅದೇ ಸಾಕು ಅಂತಂತೆ. ಹಾಗಾಗಿ ನಾವು ಒಂದು ಪ್ರಪನ್ನರ ವೇಷವನ್ನು ಹಾಕ್ಬಿಟ್ರೆ ಸಾಗಂತ ಭಗವಂತನಿಗೆ, ಬೇರೆ ಏನ್ ನೋಡಕ್ ಹೋಗೋದಿಲ್ಲ ಅವನು. ಅದಕ್ಕೆ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಅಂತ ಹೇಳ್ತಾರೆ, ಸತಾದೆ ತದರಿತ. ಏನ್ ದೋಷ ಇದ್ರು ಎಲ್ಲವನ್ನೂ ಕೈ ಇದ್ ಮಾಡ್ತಾನೆ. ಅದಕ್ಕೆ ಅವರು ಅವರುಗಳೆಲ್ಲ ಹೇಳ್ತಾರೆ, ಅದಕ್ಕೆ ಎನ್ನಡಿಯಾರದ ಶೈದಾರೆ ನನ್ನ ಶೈದಾರ ಅಂದ್ಬಿಟ್ಟು ಭಗವಂತ ಅದು ಆತರ ವೇಷ ಹಾಕ್ಬಿಟ್ರೆ ಸಾಕಂತೆ ಅವನಿಗೆ, ಬೇರೆ ಯಾವುದನ್ನು ನೋಡಕ್ ಹೋಗೋದಿಲ್ಲ ಅನ್ಬಿಟ್ಟು ಅಂತ ಇಲ್ಲಿ ಹೇಳ್ತಾನೆ. ಅಲ್ಲಿ ಸ್ವಾಮಿ ಇದನ್ನ ಹೇಳ್ತಾ ಇರಲ್ಲ, ಇಷ್ಟೆಲ್ಲಾ ವೇಷ ಹಾಕ್ತಾ ಇದೀವಿ ಪ್ರತಿಯೊಂದು ಇದರಲ್ಲಿ, ಈ ಒಂದು ಶರಣಾಗತನಾಗಿ ಇದೊಂದು ವೇಷವನ್ನು ಯಾಕೆ ಹಾಕ್ಬಾರ್ದು ನೀವು? ವೇಷವನ್ನು ಹಾಕಿ ಸಾಗಿ ಭಗವಂತ ನಿಮ್ಗೆ ಮುಕ್ತಿ ಕೊಟ್ಬಿಡ್ತಾನೆ. ಇದೊಂದು ವೇಷ ಹೇಗಿರೋ ನಾಟಕ, ಅವನು ನಾಟಕ ಆಡ್ತಾನೆ, ನಾವು ನಾಟಕ ಆಡ್ತಾ ಇದ್ದೀವಿ, ಇಬ್ರು ನಾಟಕ ಆಡ್ತೀವಿ. ಅದರಲ್ಲಿ ಸಾಮಾನ್ಯಾಧಿಕರಣ್ಯ. ಈ ಚೇತನರಲ್ಲಿ ಏನ್ ಸಾಮಾನ್ಯಾಧಿಕರಣ ಅಂದ್ರೆ ಭಗವಂತನು ನಾಟಕ ಆಡ್ತಾ ಇದ್ದಾನೆ ಸೃಷ್ಟಿ ಸ್ಥಿತಿ ಲಯದ ಮೂಲಕ, ಅವತಾರಗಳ ಮೂಲಕ. ನಾವು ಸಹ ನಾಟಕವಾಡ್ತಾ ಇದ್ವಿ ಜನ್ಮ ಜನ್ಮ ತೋಳೋದ ಮೂಲಕ. ಈ ನಾಟಕಗಳ ಮಧ್ಯೆ ನೀವು ಶರಣಾಗತ ಅನ್ನೋ ಒಂದು ವೇಷವನ್ನು ಹಾಕಿಬಿಟ್ಟ ಅಂದ್ರೆ, ಅವನ ಪ್ರಪನ್ನ ಅನ್ನೋ ಒಂದು ವೇಷವನ್ನು ಹಾಕಿಬಿಟ್ಟ ಅಂದ್ರೆ ಅದೇ ಸಾಕು ಭಗವಂತನಿಗೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಇದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಅಂದ್ರೆ ಅವನಿಗೆ ಇದಕ್ಕೆ ಹೇಗಪ್ಪ ಕಡೆ ಹೇಳ್ತಾರೆ. ಅದಕ್ಕೆ ಅವನು ಹಿಂದಿನ ಇದಕ್ಕೆ ಮುಂದುವರೆದ ಭಾಗ ಅಂತ ಹೇಳ್ತೀವಲ್ಲ, ಹಾಗೆ ಹೇಗೆ ಅವರು ಇದರಲ್ಲಿ ಇದು ಸ್ತೋತ್ರದಲ್ಲಿ ಕಡೆ ಹೇಳ್ತಾರೆ ನೋಡಿ. ಇದಕ್ಕೆ ಭಗವಂತ ಅದಕ್ಕೆ ಅಂಜಲಿಂ ಯಾಚಮಾನ ಅನ್ಬಿಟ್ಟು ಆ ಗೋಪಾಲಂಶದ ಕಡೆ ಹೇಳುವಾಗ ಭಗವಂತ ಏನು ಕೇಳೋದಿಲ್ಲ. ಏನ್ ವೇಷ ಅಂದ್ರೆ ಏನು? ಅವ್ನು ಹೇಳ್ತಾನೆ, ವೇಷ ಅಂತ ನೀವು ಬಣ್ಣ ಗಿಣ್ಣ ಹಚ್ಕೊಂಡು ಹೋಗ್ಬೇಕಾಗಿಲ್ಲ. ಈಗ ಬೇರೆದೆಲ್ಲ ವೇಷಕ್ಕೆ ನೀವು ಬಣ್ಣ ಹಚ್ಕೋಗೋದೆಲ್ಲ ಮಾಡಬೇಕು. ಇಲ್ಲಿ ಏನು ಇಲ್ಲ. ಇಲ್ಲಿ ಏನಪ್ಪ ನಿಮ್ ವೇಷ ಅಂದ್ರೆ ಭಂಗಿ ವೇಷ ಮಾತ್ರ. ಏನಪ್ಪ ಭಂಗಿ ಅಂದ್ರೆ ಅಂಜಲಿಹಿ ಕೃತಾಂಜಲಿ. ಅದಕ್ಕೆ ಅಂಗಲಿಂ ಯಾಚಮಾನ, ಭಗವಂತ ಬೇಡ್ತಾನಂತೆ. ಒಂದ್ಸಲ ಕೈ ಮುಗಿಡ್ರೋ ಸಾಕು, ಅದ ಕೈ ಮುಗಿದು ಆ ಭಂಗಿ ಇದೆಯಲ್ಲ, ಈ ನಾಟ್ಯವೇ ಭಂಗಿ ತಾನೆ. ಕೈ ಮುಗಿಯೋದು ಒಂದು ಭಂಗಿ, ಅದು ಒಂದು ನಾಟ್ಯವೇ. ಆ ಒಂದು ಅಂಜಲಿನ ಒಂದು ಭಂಗಿಯವನ್ನ ವೇಷವನ್ನ ಹಾಕಿದ್ರೆ ಸಾಕು, ಭಗವಂತ ನಮ್ಗೆಲ್ಲವನ್ನೂ ಕೊಟ್ಬಿಡ್ತಾನೆ ಅಂದ್ಬಿಟ್ಟು ತನ್ನ ಇದರಲ್ಲಿ ಇದ್ ಮಾಡ್ತಾನೆ. ಅದಕ್ಕೆ ಅದ್ಭುತವಾಗಿ ಇಲ್ಲಿ ಹೇಳ್ತಾರೆ. ಅದರಲ್ಲಿ ಸಾಧಾರಣವಾಗಿ ಲೋಕದಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಇದ್ದು ಒಬ್ಬ ಯಾರನ್ನು ಒಳ್ಳೆ ನಾಟ್ಯ ಮಾಡೋರ್ನೋ ಹಾಡೋರ್ನೋ ಎಲ್ಲ ಬಂದು ಕರೀತಾನೆ. ಅವರಲ್ಲಿ ಹಾಡಿದಾಗ ಏನಾಗುತ್ತೆ, ಸಂತೋಷದಿಂದ ಪಾರಿತೋಷವಾಗಿ ತನ್ನ ಕತ್ತಲ್ಲಿರೋ ಹಾರವನ್ನು ಮಾರನ್ನು ತೆಗೆದುಕೊಡ್ತಾನೆ. ಅದನ್ನ ಅವ್ರೇನ್ ಮಾಡ್ತಾರೆ, ಸಂತೋಷದಿಂದ ಸ್ವೀಕಾರ ಮಾಡಿ ತಾವು ಧರಿಸ್ಕೊಳ್ತಾರೆ. ಇದು ಲೋಕದಲ್ಲಿ ನಡೆಯುವಂತಹ ಈ ಅವನು ರಾಜನೋ ಬಹುಮಾನ ಕೊಡ್ತಾನೆ, ನಾಟ್ಯ ಮಾಡೋನು ಬಹುಮಾನವನ್ನು ಸ್ವೀಕಾರ ಮಾಡಿ ತಾನು ಧರಿಸ್ಕೊಂಡು ಸಂತೋಷ ಪಡ್ತಾನೆ ಅವನು. ಇಲ್ಲಿ ಭಗವಂತ ಆಡುವ ಈ ನಾಟಕದಲ್ಲಿ ಇಲ್ಲಿ ಅವನೇನ್ ಮಾಡ್ತಾನೆ, ಅವನು ಭಗವಂತ ನಮ್ಮನ್ನೇ ತಾನಾಗಿ ತನ್ನ ಹದ್ದಲ್ಲಿ ಧರಿಸ್ಕೊಳ್ತಾನಂತೆ. ಸಾಧಾರಣವಾಗಿ ನಾಟ್ಯವಾಡೋರ್ಗೆ ವೇಷ ಹಾಕೋರ್ಗೆ ಕೊಡಬೇಕು, ಇವನು ವೇಷ ಹಾಕೋರ್ನ ತಾನೇ ಭಗವಂತ ತನ್ನ ಹೃದಯದಲ್ಲಿ ಹೃದ್ಯೋತ ವಿದ್ಯೋತತಃ ಅಂತ ಹೇಳೋದಕ್ಕೆ, ಹೃದ್ಯೋಷ ವಿದ್ಯೋತತೆ ಅಂತ ಹೇಳೋದಲ್ಲ, ನಮ್ಮ ಯಾರು ಮಾಡ್ತಾರೋ ಅವ್ರನ್ನೇ ತನ್ನ ಕೌಸ್ತುಭಮಣಿ, ಆತ್ಮ ಅನ್ನೋದು ಕೌಸ್ತುಭಮಣಿ ಇದ್ದಾನೆ. ಅದಕ್ಕೆ ಪುರುಡನ್ ಮಣಿವರಮಾಹ ಅಂತ ಸ್ವಾಮಿ ಹೇಳ್ತಾರಲ್ಲ, ಅದರಲ್ಲಿ ಅದು ಅಲ್ಲಿ ಆ ಜೀವನ್ನ ತೆಗೆದು ತನ್ನ ಎದೆಯಲ್ಲಿ ಇಟ್ಕೊಂಡ್ಬಿಡ್ತಾನಂತೆ. ಎಲ್ಲಾ ಜೀವಾತ್ಮರು ಅಲ್ಲಿ ಮೋಕ್ಷದಲ್ಲಿ ಭಗವಂತನ ಅವನ ಒಂದು ಇದರಲ್ಲೇ ಕೌಸ್ತುಭಮಣಿ, ಎಷ್ಟು ಕೌಸ್ತುಭಮಣಿನಲ್ಲಿ ಎಷ್ಟೇ ಅನಂತ ಕೋಟಿಗಳು ಬಂದರೂ ಸಹ ಇನ್ನೂ ಜಾಗ ಇರುತ್ತೆ ಅಲ್ಲಿ, ಧರಿಸ್ತಾನೆ. ಇಲ್ಲಿ ಏನಂದ್ರೆ ವಿಚಿತ್ರ, ಯಾರು ಕೊಡಬೇಕೋ ಅವನೇ ತಗೊಳ್ತಾನೆ. ಈಗ ಭಗವಂತ ನಮ್ಮನ್ನ ವೇಷವನ್ನ ಹಾಕಿ ನಮ್ಮ ವೇಷದಿಂದ ಅವನೇನ್ ಮಾಡ್ಬೇಕು, ನಮಗೆ ಕೊಡಬೇಕು. ಇಲ್ಲೇನ್ ಮಾಡ್ತಾನೆ, ಕೊಡೋ ಬದಲು ನಮ್ಮನ್ನು ತಗೊಳ್ತಾನೆ, ನಮ್ಮನ್ನೇ ತಗೊಳ್ತಾನೆ ಅವನು. ಯಾಕಪ್ಪ ಅಂದ್ರೆ ಈ ವಸ್ತು ಅವನದು, ಅವನ ವಸ್ತು ಅವನು ಕೊಡ್ತೀವಿ, ಆ ವಸ್ತುವನ್ನು ಅವನು ಸ್ವೀಕಾರ ಮಾಡ್ತಾನೆ. ಈ ಆತ್ಮ ಅನ್ನೋದು ಭಗವಂತನ ಸೇರಿದ ವಸ್ತು, ಆ ಆತ್ಮವನ್ನ ಅವನು ಸ್ವೀಕಾರ ಮಾಡೋದೇ ನಮಗೆ ಕೊಡೋ ತರ ಅವನು. ಹಾಗಾಗಿ ನಮ್ಮನ್ನ ಯಾವ ತರ ಅದಕ್ಕೆ ಸ್ವಾಮಿ ಹಾಕದ ಹೃದ್ಯೇಶ ವಿದ್ಯೋತತೆ ಅನ್ಬೇಕಾದ್ರೆ ಆ ಏಷ ಹೃದಿ, ತನ್ನ ಎದೆಯಲ್ಲಿ ತನ್ನ ವಕ್ಷಸ್ಥಳದಲ್ಲಿ ವಿದ್ಯೋತತೆ ನಮ್ಮನ್ನ ಇಟ್ಕೊಂಡು ಸಂತೋಷ ಪಡ್ತಾನಂತೆ ಅವನ ಸಂತೋಷ ಪಟ್ಟು ತಾಯಿಗೂ ಸಂತೋಷ ಪಡ್ತಾಳೆ, ಇಬ್ರುವೆ ಅನ್ಬಿಟ್ಟು ಅಂತ ಹೇಳ್ತಾಳೆ. ಹಾಗಾಗಿ ಈ ನಾಟಕಕ್ಕೂ ಆ ನಾಟಕಕ್ಕೂ ಏನು ವ್ಯತ್ಯಾಸ ಅಂತ ಅಂದ್ರೆ ಅಂತ ಕಡೆಗೆ. ಆಮೇಲೆ ಈ ಒಂದು ನಾಟಕ ಆಡುವಾಗ ಕ್ಲೇಶ ಇದ್ದೇ ಇರುತ್ತೆ. ಯಾವ ನಾಟಕಕ್ಕೂ ಅಷ್ಟು ಸುಲಭವಾಗಲ್ಲ, ಒಂದು ಕ್ಲೇಶ ಇದ್ದೇ ಇರುತ್ತೆ. ಅವರು ಮಾಡುವಾಗ ಆವೇಶಗಳಲ್ಲಿ ಬರುವಾಗ ಇದು ಕ್ಲೇಶಗಳು ಇದ್ದೇ ಇರುತ್ತೆ ಅವ್ರಿಗೆ.
ಇದನ್ನ ಯಾರು ನಾಟಕವನ್ನು ಮಾಡ್ತಾರೋ ಅವ್ರಿಗೆ ಮಾತ್ರ ಆ ಕ್ಲೇಶ ಗೊತ್ತು, ಎಲ್ಲರೂ ಗೊತ್ತು. ಈಗ ಹಾಡೋವರ ಕ್ಲೇಶ ಇನ್ನೊಬ್ಬ ಹಾಡುವವ್ರಿಗೆ ಗೊತ್ತಾಗುತ್ತೆ. ಅದೇ ತರ ಒಬ್ಬ ಒಬ್ಬ ನಟನ ಕ್ಲೇಶ ಇನ್ನೊಬ್ಬ ನಟನ ಗೊತ್ತಾಗುತ್ತೆ. ಅದೇ ತರ ಭಗವಂತ ಇಲ್ಲಿ ಇಬ್ರು ಸಾಮಾನಾಧಿಕರಣ್ಯ, ನಾವು ನಟರು ಅವನು ನಟ. ಅದರಿಂದ ಈ ನಟರ ಒಂದು ಕಷ್ಟ ಏನು ಅಂತ ಅವನು ನಟನಾಗಿ ಅವತಾರ ಮಾಡೋದ್ರಿಂದ ಭಗವಂತ ಅವನಿಗೂ ಸಹ ಗೊತ್ತಾಗುತ್ತೆ. ಯಾತಕ್ಕೆ ಅವನು ಇಲ್ಲಿ ಅವತಾರ ಮಾಡ್ದ ಅನ್ನೋಕ್ಕೆ ನಮ್ಮ ಕಷ್ಟವನ್ನು ಅವನು ತಿಳ್ಕೊಳ್ತಾನೆ. ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ. ಅವರಿಗೆ ಅವರು ಸಂಕಲ್ಪ ಸೂರ್ಯದಲ್ಲಿ ಅದಕ್ಕೆ ಒಂದು ಇದನ್ನ ಹೇಳ್ತಾರೆ, ಒಂದು ಅದ್ಭುತವಾದ ಒಂದು ಹೇಳ್ತಾರೆ. ಅದಕ್ಕೆ ಅವನು ಭಗವಂತನಿಗೆ ಇದು ಸಂಕಲ್ಪ ಸೂರ್ಯದಲ್ಲಿ ಬರುತ್ತೆ, 1ನೇ ಅಂಕದಲ್ಲಿ ಬರುತ್ತೆ. ಇದು ಸ್ವಾಧೀನ ಸಂಸರಣ ನಾಟ್ಯ ನಿರೂಢ ವೃತ್ತೇ ಸಂತೋಷಿತ ಪ್ರಣತ ಭೂಮಿಕ ಯಾಸ್ಯ ಪುಂಸಃ ಸ್ಥಾನೇ ವಿದಾಸ್ಯತಿ ವಿಭು ಸ್ಥಿರ ಚಿಹ್ನ ಭೇದಂ ಕ್ರೀಡಾ ನಟಶ್ಚ ಭಗವಾನ್ ಕೃಪಯಾ ಸ್ವಸಾಮ್ಯಂ. ಒಂದು ಪಾಠ ಭೇದ ಇದರಲ್ಲಿ. ನಟಶ್ಚ ಭಗವಾನ್ ಪರಮಂ ಸ್ವಸಾಮ್ಯಂ ಅಂತ ಇದೆ. ಅದಕ್ಕೆ ಕೃಪಯಾ ಬದಲು ಭಗವಾನ್ ಅಂತಾನು ಒಂದಿದೆ. ಅದಕ್ಕೆ ಎರಡು ಅರ್ಥದಲ್ಲೇ ತುಂಬಾ ಏನ್ ವ್ಯತ್ಯಾಸ ಇಲ್ಲ. ಕೃಪೆಯಿಂದ ಅಂತ ಇಲ್ಲಿ ಭಗವಾನ್ ಅಂದ್ರು, ಕೃಪೆಯಿಂದ ಭಗವಂತ ಅಂತ ಹೋಗೋದು. ಆ ಒಂದು ಪಾಠ ಭೇದ ಇದೆ, ಬಟ್ ಅರ್ಥದಲ್ಲಿ ವ್ಯತ್ಯಾಸ ಏನಾಗೋದಿಲ್ಲ ಅದರಲ್ಲಿ. ಆವಾಗ ಅದ್ ಹೇಳ್ತಾರೆ, ಸ್ವಾಧೀನ ಸಂಸರಣ ನಾಟ್ಯ ನಿರೂಢ ವೃತ್ತೇ. ನಾವು ಇಲ್ಲಿ ಜೀವಾತ್ಮರಿಗೆ ಹೇಳ್ತಾರೆ, ನಾವು ಇಲ್ಲಿ ಸ್ವಾಧೀನ, ಇದು ಭಗವಂತ ನಮ್ಮನ್ನ ಇದು ಕಷ್ಟಪಡಿಸೋದಲ್ಲ. ನಾವು ಇಲ್ಲಿ ಮಾಡ್ತಿರೋದು ವೇಷ ಹಾಕೊಳ್ಳೋದು ನಾವೇ. ಇಲ್ಲಿ ಭಗವಂತ ಈ ವೇಷ ತಗೋ ಅಂತ ಹೇಳೋದಿಲ್ಲ. ನಾವು ಮಾಡ್ತಿರೋ ಈ ಸಂಸರಣ ಇದೆಯಲ್ಲ, ಸಂಸರಣ, ಸಂಸಾರ ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ, ನಿಲ್ಲೋದೇ ಇಲ್ಲ. ಒಂದು ಜನ್ಮ, ಇನ್ನೊಂದು ಜನ್ಮ, ಒಂದು ಜನ್ಮ ಹೋಗ್ಬೇಕಾದ್ರೆ ಹಳೆ ದೇಹವನ್ನ, ಬಟ್ಟೆಯನ್ನ ಬಿಚ್ಚಾಗಿ ಇನ್ನು ಹೊಸ ದೇಹವನ್ನ ತಗೊಳ್ತೀವಿ. ಇದೇ ತರ ಹೋಗ್ತಾ ಇರ್ತೀವಿ. ಇದು ಇದು ಸ್ವಾಧೀನ, ಇದು ನಮ್ಮ ಇದನ್ನೇ ಮಾಡ್ಕೊಂಡಿರೋದು ನಾವು. ಇದು ಭಗವಂತನ ಅಧೀನದಲ್ಲಿ ಇದೀವಿ ನಾವು ಅನ್ನೋದು ಬೇರು. ಇಲ್ಲಿ ಸ್ವಾಧೀನ ಅಂದ್ರೆ ನಮ್ಮ ಇದರಿಂದ ಮಾಡ್ಕೊಂಡಿರೋದು, ನಾವೇ ಮಾಡ್ಕೊಂಡಿರೋದು. ಅದಕ್ಕೆ ನಿರೂಢ ವೃತ್ತೇ ಅದರಿಂದ ಇದು ನಿರೂಢ ವೃತ್ತಿ. ಇದು ಕಡೆಗೆ ಅಂದ್ರೆ ಇದನ್ನು ಭಗವಂತ ಏನ್ ಮಾಡ್ತಾನೆ, ಈ ಕರ್ಮ ಫಲವಾಗಿ ಏನ್ ಮಾಡ್ತಾನೆ, ಅವನು ನಮಗೆ ಇದು ಕೊಡ್ತಾನೆ. ಇದು ಅವನಾಗಿ ಕೊಡೋದಲ್ಲ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ವೇಷಗಳನ್ನ ನಾವು ಒಂದೊಂದು ದೇಹವನ್ನು ಕೊಡ್ತಾನಲ್ಲ, ಅದು ಅವನ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ಅದರಲ್ಲಿ ಈ ಹೇಳ್ದಂತ. ಅದಕ್ಕೆ ನಾವು ಇದಕ್ಕೆ ಪ್ರಣತ ಭೂಮಿಕ ಯಾಸ್ಯ ಪುಂಸಃ. ಇಲ್ಲಿ ಭೂಮಿಕ ಪ್ರಣತ ಅಂದರೆ ಇಲ್ಲಿ ಈ ಪ್ರಣತ ಬಿಡಿ, ಪುಂಸಃ ಭೂಮಿಕಾ ಯಾಸ್ಯ ಪ್ರಣತ ಆಮೇಲೆ ಬರೋಣ. ಆಮೇಲೆ ಈ ಭೂಮಿಕವನ್ನ ನಾವು ಪಡ್ಕೊಳ್ತೀವಿ, ನಮ್ಮ ಕರ್ಮದ ಅನುಗುಣವಾಗಿ ನಾವು ಪಡ್ಕೊಳ್ತೀವಿ. ಇದಕ್ಕೆ ಕಡೆಗೆ ಆವಾಗ ಏನ್ ಮಾಡ್ತಾನೆ ಭಗವಂತ ಏನ್ ಮಾಡ್ತಾನೆ, ಅದಕ್ಕೆ ಅವನಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅವನು ನಟ, ನಾವು ನಟನೆ. ನಮಗೆ ಸ್ವಲ್ಪ ವ್ಯತ್ಯಾಸವಿದೆ. ಅವನ್ಗೆ ಹೇಳ್ತಾರೆ, ಅವ್ರಿಗೆ ಸ್ಥಿರ ಚಿಹ್ನ ಭೇದಂ ಅಂತಾರೆ. ಕ್ರೀಡಾ ಸ್ಥಿರ ಚಿಹ್ನ ಭೇದಂ. ನಾವು ನಟರೇ ಆದ್ರೂ ಅವರಿಗೆ ಇರುವ ಚಿಹ್ನೆ, ನಮ್ಮ ಚಿಹ್ನೆ ಭೇದವಿದೆ. ಜೀವಾತ್ಮನಿಗೂ ಪರಮಾತ್ಮ ಅವನಿಗೇನಪ್ಪ ಸ್ಥಿನ್ನ ಹಚ್ಚಿದ ಅಂದ್ರೆ, ಅವನು ಜಗತ್ ಕಾರಣ, ಅವನು ಸೃಷ್ಟಿಸ್ತದಲ್ಲೇ ಇವನ್ನ ಮಾಡ್ತಾನೆ. ಅವನಿಗೆ ಅನೇಕ ಕುಸುಮಣಿ ಇದೆ, ಶ್ರೀತ್ವ ಇದೆ, ಅದಕ್ಕೆ ಪರ್ವಕಾರಣಿತ್ವ ಇದೆ, ದಯತ್ವ ಇದೆ. ಅವನಿಗೆ ಎಲ್ಲವೂ ಸಹ ಅಪಾದ ಪಾಪ ಎಲ್ಲವೂ ಇದೆಲ್ಲ, ಅದೆಲ್ಲ ಅವನಿಗೆ ವಿಶಿಷ್ಟವಾದ ಚಿಹ್ನೆಗಳು. ಆ ಭೇದಗಳು ಅಷ್ಟಗುಣಗಳು ನಮಗೆ ಮೂಲತಃ ಇದ್ರು ಇಲ್ಲಿ ಸಂಸಾರದಲ್ಲಿ ಒಂದು ಮಾಯ ಆಗಿದೆ ಅದು. ಹಾಗಾಗಿ ಈ ಕ್ರೀಡಾ ನಟನಿಗಿದೆಯಲ್ಲ, ಅಲ್ಲಿಗೆ ಇಲ್ಲಿ ನಮಗೂ ಅವನಿಗೂ ಈ ಭೇದ ಇದೆ. ನಮಗೆ ಅದನ್ನಿಲ್ಲ. ಅವನಿಗೂ ನಮಗೂ ಒಂದೇ ಆದ್ರೂ ಸಹ ಆ ಭೇದ ಇದ್ದೇ ಇರುತ್ತೆ ಅವರಿಗೆ. ಅದನ್ನ ಆ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಅಂತರ್ಯಾಮಿತ್ಯ, ಮೋಕ್ಷ ಪದತ್ವ ಇದೆಲ್ಲ ಜೀವನಕ್ಕೆ ಕೊಡೋಕ್ ಸಾಧ್ಯವಿಲ್ಲ, ಭಗವಂತನ ಮಾತ್ರ ಸಾಧ್ಯ ಅವನಿಗೆ ಅದು. ಅದರಿಂದ ಇದು ನಮಗಿಲ್ಲ. ಇದು ಈ ಭೇದ ನಮ್ಗಿಬ್ರು ಇದೆ. ಇಬ್ಬರು ನಟರೇ ಆದ್ರೂ ಸಹ ಆ ಭೇದ ಇದೆ. ಆದ್ರೂ ಸಹ ಭಗವಂತ ಏನ್ ಮಾಡ್ತಾನೆ, ಇದಕ್ಕೆ ಪ್ರಣತ ಭೂಮಿಕ ಯಾವಾಗ ಈ ಪ್ರಣತ ಒಂದು ಭೂಮಿಕೆಯನ್ನು ವೇಷವನ್ನು ಧರಿಸ್ಕೊಳ್ತೀವೋ, ಈ ಒಂದು ಸಂಸಾರ ಮಾಡಿ ಯಾವುದೋ ಒಂದು ಜನ್ಮ ಕಾಲದಲ್ಲಿ ನಮಗೆ ಶರಣಾಗತಿ ಮಾಡ್ಬೇಕು ಅಂತ ಗೊತ್ತಾಗಿ ಪ್ರಣತ ಭೂಮಿಕ, ಪ್ರಣತ ಅನ್ನೋ ಒಂದು ವೇಷವನ್ನು ಹಾಕೊಳ್ತೀವಾಗ ಆಗ ಪ್ರಭು ಸ್ಥಾನೇ ವಿದಾಸ್ಯತಿ. ಆಗ ಪ್ರಭು ನಮ್ಮನ್ನ ಸ್ವಸ್ಥಾನದಲ್ಲಿ ನಮ್ಮನ್ನ ಸ್ಥಾಪನೆ ಮಾಡ್ತಾನೆ. ಪ್ರಣತನಾದ್ರೂ ಸಹ ಮತ್ತೆ ಸ್ವಸ್ಥಾನದಲ್ಲಿ ಭಗವಂತ ವಿಭು ಸ್ಥಾನೇ ವಿದಾಸ್ಯತಿ. ಅದ್ಯಾಕೆ ಆಗ ಭಗವಾನ್ ಕೃಪಯಾ ಸ್ವಸಾಮ್ಯಂ. ಅಷ್ಟೇ ಅಲ್ಲ, ಅವನು ನಟಸ್ಯ ಭಗವಾನ್ ಪರಮಂ ಸ್ವಸಾಮ್ಯಂ ಅಂತ ತಗೊಂಡ್ರು ಸಹ ನಮಗೆ ಅಲ್ಲಿ ಯಾರು ಶರಣಾಗತಿಯರಾಗ್ತಾರವರು ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಯಾದಂದ್ರೆ ನಿರೂಢ ವೃತ್ತೇ ಸಂತೋಷಿತ. ಯಾಕೆ ಸಂತೋಷದ? ಪ್ರಣತ ಭೂಮಿಗೆ ಯಾಸ್ಯ ಪುಂಸಃ ಸಂತೋಷಿತ. ಯಾರು ಎಲ್ಲಾ ನಾಟಕ ಮಾಡ್ತಾ ಇರ್ತೀವಿ,
ಯಾರು ಪ್ರಣತ ಒಂದು ವೇಷವನ್ನು ಹಾಕ್ತಾರೋ ಆಗ ಭಗವಂತನ ಸಂತೋಷವಾಗುತ್ತಂತೆ. ಆಗ ಅವನು ನಮ್ಮನ್ನ ತಗೊಂಡು ಹೋಗಿ ಭಗವಾನ್ ಕೃಪಯ ಸ್ವಸಾಮ್ಯಂ ಅಂತಂದ್ರೆ ತನ್ನ ಸಾಮ್ಯತ್ವನ್ನ ಅಲ್ಲಿ ಭೋಗ್ಯ ಮಾತ್ರ ಸಾಮ್ಯಲಿಂಗಾಚ ಅಂತ ನಿಮ್ಗೆ ಹೇಳಿದ್ನಲ್ಲ ಎಷ್ಟೋ ಇದರಲ್ಲಿ, ಅಲ್ಲಿ ಹೋಗಿ ಭಗವಂತನ ಸ್ವಾಮ್ಯವನ್ನ ನಮಗೆ ಅಲ್ಲಿ ಕೊಡ್ತಾನ ಅವನು, ಅದನ್ನ ಕೊಡ್ತಾನೆ ಇದನ್ನ ಅಂದ್ಬಿಟ್ಟು ಅಂತ ಈ ಅಲ್ಲಿ ಇದರಲ್ಲಿ ಅಲ್ಲಿ ಮಾತಾಡ್ಬೇಕಾದ್ರೆ ಯಾತಕ್ಕೆ ಇಲ್ಲಿದ್ವಿ ಅಂದ್ಬಿಟ್ಟು ಒಬ್ಬರಿಗೂ ಹೇಳ್ಬೇಕಾದಂದ್ರೆ ಅದನ್ನ ಹೇಳ್ಕೊಂಡ್ ಬರ್ತಾರೆ. ಅದಕ್ಕೆ ಆ ಕರ್ಮ ಫಲವನ್ನ ಕೊಡೋದು ವಿಶೇಷವಾದದ್ದು. ಆ ಭಗವಂತ ನಾವೇ ಮಾಡ್ಕೊಂಡಿದ್ದು, ಭಗವಂತನ ಏನಿಲ್ಲ ಅವನು ಅನುಭವಿಸ್ತಾನಷ್ಟೇ. ಲೀಲಾ ವಿಭೂತಿಯಲ್ಲಿ ಅವನು ಇದನ್ನ ನಾಟಕವನ್ನು ಅನುಭವಿಸ್ತಾನೆ. ಇದೆಲ್ಲ ಮಾಡ್ಕೊಂಡಿದ್ದು ನಾವು ಒಂದು ಮಾಡದಿಂದ, ಒಂದು ಪಾಪದಿಂದ ಹೆಚ್ಚದಿಂದ ಇನ್ನೊಂದು ಕೀಳು ಜನ್ಮ, ಅದರಿಂದ ಇನ್ನೊಂದು ಕೀಳು ಜನ್ಮ, ಕೆಲವು ಮಾಡಿದ ಪುಣ್ಯದಿಂದ ಒಳ್ಳೆ ಉತ್ತಮ ಜನ್ಮ, ಹೀಗೆ ಪಡ್ಕೊಂಡು ಬರ್ತಾನೆ ಇದ್ದೀವಿ. ಅದನ್ನ ಒಂದೇ ಇಷ್ಟು ವೇಷಗಳಲ್ಲಿ ಶರಣಾಗತಿ ವೇಷವನ್ನು ಹಾಕ್ಬಿಟ್ಟ ಅಂದ್ರೆ ತಕ್ಷಣ ಭಗವಂತ ನಮಗೆ ಈ ಸಂಸಾರವನ್ನ ಇದು ಮಾಡಿ ಅದ್ ಮಾಡ್ತಾನೆ ಕಡೆಗೆ. ಅವಾಗ ಅದನ್ನ ಹೇಳ್ತಾರೆ ಯಾದವಾಭ್ಯದಲ್ಲೂ ಹೇಳ್ತಾರೆ, ಎಲ್ಲಾ ಇದರಲ್ಲೂ ಗ್ರಂಥಗಳಲ್ಲೂ ವಿಶೇಷವಾಗಿ ಎಲ್ಲ ತಗೊಂಡಿದ್ದಾರೆ. ಯಾದವಾಭ್ಯದಲ್ಲಿಯೂ ಸಹ ಇದನ್ನ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಅದ್ ಹೇಳ್ತಾರೆ, ನಟವದ್ ಭೂಮಿಕಾ ಭೇದೈಹಿ ನಾಥ ದಿವ್ಯನ್ನೇ ಪೃಥಗ್ವಿಧೈಹಿ ಪುಂಸಾಂ ಅನನ್ಯ ಭಾವಾನಾಂ ಪೃಷ್ಣಾಸಿ ರಸಮುದ್ಭುತಂ. ಕಡೆಗೆ ಅವ ಹೇಳ್ತಾರೆ ಅದಕ್ಕೆ ಅವನು ದೂರೇ ವಾಚಸ್ತತಃ ಪರಮದ್ಭುತಂ ಅನ್ಬಿಟ್ಟು ಅಂತ. ಅವನು ನಟವತ್ ಭೂಮಿಕಾ ಭೇದೈಹಿ, ಅವನ ನಟವತ್ ಒಬ್ಬ ನಾಟನ ಹಾಗೆ, ಲೋಕದಲ್ಲಿ ಮಾಡುವ ನಾಟಕ ಮಾಡೋ ನಟನ ಹಾಗೆ ನಟಕವತೆ. ಅದು ಭೂಮಿಕಾ ಭೇದೈಹಿ, ಭೂಮಿಕಾ ಅಂತ ಪಾತ್ರಗಳ ಭೇದ ವಿಶೇಷಣದಿಂದ ಪಾತ್ರದಿಂದ ಭೇದ, ಅದರಿಂದ ಏನ್ ಹೇಳ್ತಾರೆ ನಾಥ ದಿವ್ಯನ್ನೇ ಪೃಥಗ್ವಿಧೈಹಿ. ಆ ನಾಥನಾದ ಭಗವಂತ ಪೃಥಗ್ವಿಧೈಹಿ ದಿವ್ಯನ್ನೇ, ದಿವು ಕ್ರೀಡಾಯಾಮ್ ಅಂತ ಒಂದು, ದಿವು ಜ್ಯೋತಿ ಅಂದ್ಬಿಟ್ಟು ಒಂದು. ಅದರಿಂದ ಈ ನಾಟಕ ಬರ್ಬೇಕಾದ್ರೆ ಇಲ್ಲಿ ಅದೊಂದು ಇಲ್ಲಿ ಹೇಳ್ಬೇಕಾದ್ರೆ ಹಿಂದೆನೆ ಹೇಳ್ಬೇಕಾಗಿತ್ತು ನಾನು ನಿಮಗೆ. ಈ ನಾಟಕ ಮಾಡೋದೆಲ್ಲ ರಾತ್ರಿನಲ್ಲಿ, ಸಾಧಾರಣವಾಗಿ ಎಲ್ಲ ನಾಟಕದಲ್ಲಿ ಎಲ್ಲ ರಾತ್ರಿ ಮಾಡ್ತಾರೆ. ರಾತ್ರಿಯಲ್ಲಿ ಕತ್ಲೆ ಆಗಿರುತ್ತಲ್ಲ, ಕತ್ಲೆ ಆಗಿರೋ ಒಂದು ದೀಪ ಬೇಕಲ್ಲ, ಅದಕ್ಕೆ ಅವನು ಇಲ್ಲಿ ದಿವ್ಯನ್ ಅದರಲ್ಲೂ ಹೇಳ್ತಾರೆ ಅವರು ಭಗವಂತನೇ ನಿರ್ವರ್ತ ಇವತ್ತ ದೇವೋನ ಶುಭ ಮಾತನು ಅವನು ಅನ್ಬರ್ತಾರೆ. ದೇವ ಅನ್ಬೇಕಾದ್ರೆ ಅವನು ದಿವು ಜ್ಯೋತಿ ಅಂತ, ಅವನೇ ಜ್ಯೋತಿ, ಅವನೇ ರಂಗಸ್ಥಳ. ಅದರಿಂದ ಎರಡು ಅವನೇ ಜ್ಯೋತಿ, ಅವನೇ ರಂಗಸ್ಥಳ. ರಾತ್ರಿ ಹೊತ್ತು ಬೆಳಗ್ಬೇಕಲ್ಲ ಜನಗಳು ನೋಡೋದಕ್ಕೆ. ಇದ್ಯಾಕಪ್ಪ ಅಂದ್ರೆ ಸಂಸಾರ ಅನ್ನೋದೇ ಕಾಳರಾತ್ರಿ. ಆ ಕಾಳರಾತ್ರಿಯಲ್ಲಿ ಅವತಾರ ಮಾಡೋದ್ರಿಂದ ಒಂದು ದೀಪ ಬೇಕು ಇವರು ನಾಟಕಕ್ಕೆ ಮಾಡೋದಕ್ಕೆ. ಯಾವ್ದಪ್ಪ ಅಂದ್ರೆ ಸೂರ್ಯ ಇಲ್ಲಿ ದೀಪ ಬೆಳಗ್ಗೆ, ಆ ಸೂರ್ಯನಲ್ಲೂ ಅಂತರ್ಯವ ಭಗವಂತನೇ, ಅವನೇ ದೀಪ, ಅವನೇ ರಂಗಸ್ಥಳ, ಅವನೇ ನಾಟಕ, ಅವನೇ ಎಲ್ಲವೂ ಅವನೇ ಇದರಲ್ಲಿ. ಆ ತರ ಇಲ್ಲಿ ದಿವ್ಯನ್ನೇ ಪೃಥಗ್ವಿಧೈಹಿ, ದಿವ್ಯನ್ ಅಂದ್ರೆ ಜ್ವಲಿಸ್ತಾನೆ ಅನ್ಬಿಟ್ಟು ಅಂತ. ಇಲ್ಲಿ ಎಲ್ಲಾ ಅನೇಕ ಅವತಾರಗಳಲ್ಲಿ ಭಗವಂತ ಮಾಡ್ತಾನೆ. ಅವಾಗ ಯಾರು ಪುಂಸಾಂ ಅನನ್ಯ ಭಾವಾನಾಂ, ಯಾರು ಅನನ್ಯ ಪುಂಸಾಂ, ಯಾರು ಇದರಲ್ಲೂ ಅನನ್ಯ ಭಾವಾನಾಂ ಪುಂಸಾಂ, ಯಾರು ಜೀವರು ಪುಂಸಾಂದಲ್ಲಿ ಜೀವ ಅಂತ ಹೋಗ್ಬೇಕು. ಅನನ್ಯ ಭಾವದಿಂದ ಯಾವ ಜೀವಿಗಳು ಭಗವಂತನ ವರಿಸ್ತಾರೋ ಧರಿಸ್ತಾರೋ ಅವರು ಪುಷ್ಣಾಸಿ ರಸಮದ್ಭುತಂ, ಅದ್ಭುತಂ ರಸಂ ಪುಷ್ಣಾಸಿ, ಅದ್ಭುತವಾದ ರಸವನ್ನ ಪಡ್ಕೊಳ್ತಾರೆ. ಇಲ್ಲಿ ಅಧ್ಯಕ್ಷಿತೋ ಭಾವುಕೈ ಬೇಕಾದ ಆ ದಿವ್ಯ ನಿರ್ಭರ ರಸೆ, ಅದನ್ನ ಅದ್ಭುತವಾದ ರಸವನ್ನ ಪಡ್ಕೊಳ್ತಾರೆ ಅವನು ಬಂದ್ರು ಅನ್ಬಿಟ್ಟು ಅಂತ ಹೇಳ್ತಾರಕ್ಕೆ. ದೂರೇ ವಾಚಃ ತತ, ಅತ್ಯಂತ ದೂರ ಅವನು, ಏನೋ ಬರೀ ನೋಡೋಕಲ್ಲ, ವಾಚಃ ದೂರ ವಾಚಾಪಿ ಯಥೋ ವಾಚೋ ನಿವರ್ತಂತೆ ಅಂತ ಶ್ರುತಿ ಹೇಳ್ತಲ್ಲ, ವಾಕಿಗೂ ಸಿಗೋಲ್ಲ ಅವನು, ಅದಕ್ಕೆ ದೂರವಾಗಿದ್ದಾನೆ ಅವನು ಅಂತ. ಅವನು ತತಃ ಇಲ್ಲಿ ಬಂದಿದ್ದಾನಲ್ಲ ಪರಮದ್ಭುತಂ, ಇಲ್ಲಿ ಬಂದು ನಮಗೆ ಎದುರಿಗೆ ಕಾಣ್ತಾ ಇದ್ದಾನಲ್ಲ, ಯಾರು ಮಾತಿಗೂ ಮನಸ್ಸಿಗೂ ವಾಕಿಗೂ ದೂರನಾಗಿದ್ದಾನೋ ಅಂತ ಅವನು ನೇರವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನಲ್ಲ. ಇದಕ್ಕಿಂತ ಅದ್ಭುತವಾದ ಬೇಕಾದಕ್ಕೆ ಅದಕ್ಕೆ ಅದನ್ನ ಹೇಳ್ತಾರೆ. ಆಮೇಲೆ ಕಡೆಗೆ ಅದೇ ಅವರು ಆ ಯಾದವ ಬಿದ್ದಲ್ಲಿ ಮುಂದಕ್ಕೆ ಬರ್ತಾ ಹೇಳ್ತಾರೆ, ಬ್ರಹ್ಮಾದಿ ಸ್ತಂಭ ಪರ್ಯಂತಂ ವಿಚಿತ್ರಾಂಕುರ ಶಾಲಿನಾಂ ಸಲಿಲಂ ಕರ್ಮಕಂಧಾನಾಂ ಕ್ರೀಡೈವ ತವ ಕೇವಲಂ ಅಂತ ಹೇಳ್ತಾರೆ ಅದರಲ್ಲಿ. ಅಂದ್ರೆ ಬ್ರಹ್ಮಾದಿ ಸ್ತಂಭ ಪರ್ಯಂತಂ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ, ಸ್ತಂಭ ಅಂದ್ರೆ ಅಲ್ಪ ಪ್ರಾಣ ಸ್ತಂಭ, ಮಹಾಪ್ರಾಣ ಸ್ತಂಭ ಅಂದ್ರೆ ಕಂಬ ಆಗ್ಬಿಡುತ್ತೆ, ಅಲ್ಪ ಪ್ರಾಣ ಸ್ತಂಭ ಅಂದ್ರೆ ಹುಲ್ಲಿಂದ ಹಿಡಿದು ಬ್ರಹ್ಮನವರೆಗೆ, ಬ್ರಹ್ಮ ಸ್ತಂಭಾದಿ ಪರ್ಯಂತಂ ಎತ್ತದು ವಿಚಿತ್ರ ಅಂಕುರ ಶಾಲಿನ, ಎಲ್ಲವೂ ಸಹ ಕರ್ಮದ ಅಂಕುರಶಾಲಿ ಅಂದ್ರೆ ಒಂದು ಬೀಜವನ್ನ ಮೊಳಕೆ ಹಾಕಿದ್ರೆ ಮೊಳಕೆ ಬರುತ್ತಲ್ಲ, ಅದಕ್ಕೆ ಅಂಕುರ ಅನ್ಬಿಟ್ಟು, ಅಂಕುರ ಅಂದ್ರೆ ಮೊಳಕೆ. ಅಂದ್ರೆ ಬ್ರಹ್ಮನಿಂದ ಹಿಡಿದು ಹುಲ್ಲಿನಿಂದ ಬ್ರಹ್ಮನವರು ಎಲ್ಲರೂ ಸಹ
ಎಲ್ಲರೂ ವಿಚಿತ್ರ ಅಂಕುರಶಾಲಿನ. ವಿಚಿತ್ರ ಅಂದ್ರೆ ಬೇರೆ ಬೇರೆ ರೀತಿಯ. ಈಗ ಬ್ರಹ್ಮನ ಒಂದು ಅಂಕುರ ಆಗ್ಬೇಕಾದ್ರೆ ಅನೇಕ ಎಷ್ಟೋ ಕೋಟಿ ತಪಸ್ಸುಗಳೆಲ್ಲ ಮಾಡಿದ್ರಿಂದ ಬ್ರಹ್ಮಾಂಕುರವಾಗಿ ನಾವು ಮಾಡುವ ಪಾಪಕ್ಕೆ ಅನುಗುಣವಾಗಿ ಒಂದು ಪ್ರಾಣಿಯಾಗೋ, ಪಕ್ಷಿಯಾಗೋ, ಸಸ್ಯಾಗೋ ಆ ಅಂಕುರವಾಗಿ ಬರ್ತೀವಿ. ಅದಕ್ಕೆ ವಿಚಿತ್ರಾಂಕು ಅಂದ್ರೆ ಹುಲ್ಲಿನಿಂದ ಹಿಡಿದು ಬ್ರಹ್ಮದವರೆಗೂ ಎಲ್ಲವೂ ಸಹ ಅಂಕುರಶಾಲಿನ ಅಂದ್ರೆ ಕರ್ಮದಿಂದ ಮತ್ತೆ ಜನಿಸುವವರೇ ಆಗಿರ್ತೀವಿ. ಅಂಕುರಶಾಲಿನ ಎಲ್ಲರೂ ಅಂಕುರಶಾಲಿನಾರೆ. ಅದಕ್ಕೆ ಸಲಿಲಂ ಕರ್ಮ ಕಂದಾಣ ಕ್ರೀಡೆಯವ ತವ ಕೇವಲಂ. ಈ ಎಲ್ಲ ಅಂಕುರಗಳು ಎಷ್ಟೇ, ಈಗ ಬ್ರಹ್ಮನಿಗಿರುವ ಅಂಕುರ ಬೇರೆ, ಪ್ರಾಣಿಗಳೇ ಆಗೋ ಅಂಕುರ, ಮನುಷ್ಯರು ಅಂಕುರ ಬೇರೆ. ಮನುಷ್ಯಗಳಲ್ಲೇ ದೇವ, ಮನುಷ್ಯ, ತಿರ್ಯಕ್ ಅದರಲ್ಲಿ ಮನುಷ್ಯರಲ್ಲೇ ಸಹ ಅನೇಕ ವಿಧವಾದದ್ದು. ಸಾತ್ವಿಕರು, ಇವರು ರಾಜ್ಯ, ಆ ಅಂಕುರಗಳು ಬೇರೆ ಬೇರೆ ಆಗಿರುತ್ತೆ. ಆದ್ರೆ ಎಲ್ಲ ಅಂಕುರಗಳಿಗೂ ಅದು ಒಂದು ಭೂಮಿಲಿ ನೆಟ್ರೆ ಬೇಕಾಗಿದ್ದು ನೀರು, ಸಲಿಲಂ. ನೀರನ್ನ ಹಾಕಿದ್ರೆ ತಾನೇ ಮೊಳಕೆ ಮೇಲೆ ಬರುತ್ತೆ, ನೀರು ಹಾಕ್ದೇ ಬಾಡೋಗ್ಬಿಡುತ್ತೆ. ಅದರಿಂದ ಸಲೀಲಂ ಅದೇ ಕರ್ಮ ಕಂದ. ಕಂದ ಅಂದ್ರೆ ಮೊಳಕೆ. ನಾವೆಲ್ಲ ಕರ್ಮಕಂದರು ಸ್ವಾಮಿ. ಇದಕ್ಕೆ ಅದ್ಭುತವಾದ ನಾವೆಲ್ಲ ಕರ್ಮಕಂದರು. ಅದಕ್ಕೆ ಮುಕುಂದೆ ಕಂದೆ ಮುಕುಂದೆ ಅಂತೀವಲ್ಲ. ಲೋಕಕ್ಕೆ ಅವನು ಕಂದ, ಲೋಕಕ್ಕೆ ಅವನು ಮೊಳಕೆ. ನಾವೆಲ್ಲ ಕರ್ಮಕಂದರು, ಕರ್ಮದಿಂದ ನಾವು ಕಂದರ ಅಂದ್ರೆ ಮೊಳಕೆ ಉಂಟು. ಅದರಿಂದ ಅವನು ಸಲೀಲಂ ಕರ್ಮಕಂದಾನ. ಅದರಿಂದ ಆ ನೀಲನ್ನ ಅದದ ಕ್ರೀಡೆಯು ಕವ ಕೇವಲಂ. ಅವನು ಈ ಹೇಗೆ ನೀರು ಎಲ್ಲ ಇದಕ್ಕೂ ಮೊಳಕೆಗೂ ಮೇಲೆ ಬರೋದಕ್ಕೆ ಕಾರಣವಾಗುತ್ತೋ ಹಾಗೆ ಭಗವಂತ ಸಲೀಲ ಅವನು ಎಲ್ಲ ಇದಕ್ಕೂ ಸಹ ಈ ಕ್ರೀಡೆಯನ್ನು ಈ ಕಂದ ಇದೆಯಲ್ಲ, ಅದಕ್ಕೆ ಕೇವಲಂ ಅವನೇ, ಭಗವಂತನೇ ಸಾಕ್ಷಾತ್ ಎಲ್ಲವಕ್ಕೂ ಅವನೇ ಬರ್ತಾನೆ ಅಂದ್ಬಿಟ್ಟು ಅದನ್ನು ಕೊಂಡಾಡುತ್ತೆ ಕಡೆಗೆ. ಆಮೇಲೆ ಅದನ್ನ ಹೇಳ್ತಾರೆ. ಅದಕ್ಕೆ ಭಾಗವತದಲ್ಲೂ ಕೆಲವು ಬರುತ್ತೆ. ಅದನ್ನ ಅತ್ಯದ್ಭುತವಾಗಿ ತುಂಬಾ ವಿಸ್ತಾರವಾಗಿ ಇದನ್ನ ಕೆಲವು ಭಾಗಗಳು ಮಾತ್ರ ತಗೊಂಡು, ಇದೇ ನಿಮ್ಗೆ ವಿಸ್ತಾರವಾಗಿ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಕೆಲವು ಮಾತು ತಗೊಂಡು ಇನ್ನೂ ತುಂಬಾ ವಿಸ್ತಾರವಾಗಿ ಉಪನಿಷತ್ತುವರೆಗೂ ಹೊರಟೋಗ್ಬಿಟ್ಟಿದೆ ಇದು ಪೀಠಿಕೆ. ಇದಕ್ಕೆ ಮೊದಲನೇ ಶ್ಲೋಕಕ್ಕೆ ಅರ್ಥ ಪೀಠಿಕೆ ಎರಡು ಒಂದೇ ತರ ಸಾಮಾನ್ಯವಾಗುತ್ತೆ. ಈ ಪೀಠಿಕೆ ಆದ್ರೆ ಹೆಚ್ಚು ಮೊದಲನೇ ಶ್ಲೋಕ ಮುಗಿದಾಗೇನೆ ಅದು. ಅದರಲ್ಲಿ ಅದ್ ಹೇಳ್ತಾರೆ ನಿರ್ವರ್ತ ಇದೆ. ಆಮೇಲೆ ಹೇಳ್ತಾರೆ ಕಡೆಗೆ ಅದನ್ನು ಹೇಳ್ತಾರೆ. ಆಮೇಲೆ ಇದರಲ್ಲಿ ಕೆಲವೆಲ್ಲ ಶಂಕರಾಚಾರ್ಯರು ಅನುಭವಿಸುವ ಸ್ತೋತ್ರಗಳೆಲ್ಲ ಬರುತ್ತೆ. ಅದು ಬಹಳ ಅದ್ಭುತವಾಗಿದೆ. ಅದನ್ನು ಸಹ ನೋಡೋಣ. ಇದನ್ನ ಹೇಳ್ತಾನೆ ಈ ಭಾಗವತದಲ್ಲಿ ಬರುತ್ತೆ. ಅದಕ್ಕೆ ಇಲ್ಲಿ ಬ್ರಹ್ಮ ಕೃಷ್ಣನಿಗೆ ಹೇಳುವಂತ ಮಾತು ಅದರಲ್ಲಿ ಪ್ರಪಂಚ ನಿಷ್ಪ್ರಪಂಚೋಪಿ ವಿಡಂಬಯಸಿ ಭೂತಲೆ ಅಂತ ಮಾಯಯ ಅಂತ 2 ಪಾಠ ಇದೆ. ಭೂತಲೆ ಪ್ರಪನ್ನ ಜನಕಾನಂದ ಸಂದೋಹಂ ಪ್ರತಿತುಂ ಪ್ರಭೋ. ಅದನ್ನ ಹೇಳ್ತಾರೆ. ಅದಕ್ಕೆ ಆಗ ಪ್ರಪಂಚ ನಿಷ್ಪ್ರಪಂಚೋಪಿ. ಪ್ರಪಂಚ ಅಂದ್ರೆ ಇದು, ಪ್ರಪಂಚ ಅಂದ್ರೆ ಸೃಷ್ಟಿಯಲ್ಲಿ ಉಳ್ಳವರು ಈ ಪಂಚೀಕರಣದಿಂದ ಉಂಟಾಗಿರೋದು ಎಲ್ಲವೂ ಪ್ರಪಂಚ. ಆದ್ರೆ ಭಗವಂತ ಅದಲ್ಲ, ಅವನು ನಿಷ್ಪ್ರಪಂಚ. ಅವನು ನಿಷ್ಪ್ರಪಂಚೋಪಿ. ಅವನಿಗೆ ಯಾವ ಇದಕ್ಕೆ ಇಲ್ಲಿ ಬರೋದಕ್ಕೆ ಯಾವ ಕರ್ಮವೂ ಕಾರಣವಿಲ್ಲ. ಕರ್ಮಾನುಗುಣ ಭಗವಂತ ಅಲ್ಲಿ ಬರಲ್ಲ. ಆದರೂ ಸಹ ಅವನು ಪ್ರಪಂಚಂ ಐತಲ್ಲ, ಅವನು ವಿಡಂಬಯಸಿ ಭೂತಲೆ. ಅವನು ಹೇಳ್ತಾನೆ ಆತ್ಮಮಾಯಯಾನ್ ಹೇಳ್ತಾನೆ. ಅವಷ್ಟಭ್ಯಾಂ ಮಾಯಾಂ ಅವಷ್ಟಭ್ಯಾಂ ಸಂಭವಾಮಿ ಆತ್ಮಮಾಯ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾಳೆ. ನನ್ನ ಸಂಕಲ್ಪದಿಂದ ನಾನೇ ಆ ಪ್ರಕೃತಿಯನ್ನ ಅವಲಂಬಿಸ್ಕೊಂಡು ನಾನು ಆತ್ಮಮಾಯ ಸಂಭವಾಮಿ ಅಂತ ಭಗವಂತ ಹೇಳ್ತಾನಲ್ಲ. ಹಾಗೆ ಅವನಿಗೆ ನಿಷ್ಪ್ರಪಂಚೋಪಿ, ಅವನಿಗೆ ಯಾವ ಕರ್ಮವೂ ಇಲ್ಲ. ಆದ್ರೂ ಅವನು ಭೂತಲೆ ವಿಡಂಬಯಸಿ. ಅವನು ಬ್ರಹ್ಮ ಕೃಷ್ಣನಿಗೆ ಹೇಳೋದು, ನೀನು ಈ ಭೂತಲದಲ್ಲಿ ಪ್ರಪಂಚಕ್ಕೆ ಇಲ್ದೇ ಇದ್ದು ನಿಷ್ಪ್ರಪಂಚನಾದ್ರೂ ನೀನು ವಿಡಂಬಯಸಿ ಭೂತಲೆ. ನೀನು ನಿನ್ನ ಒಂದು ಆತ್ಮಸಂಧನದಿಂದ ಏನ್ ಮಾಡ್ತೀಯ ಅಂತ ನೀನು ಇಲ್ಲಿ ವಿಡಂಬಯಸಿ ಇಲ್ಲಿ ಬಂದು ನೀ ಅವತಾರವನ್ನ ಮಾಡ್ತೀಯ. ಬಂದ್ಬಿಟ್ಟು ಯಾತಿಕ್ ಮಾಡ್ತೀಯ ಅಂತ ಹೇಳ್ತಾನೆ. ಪ್ರಪನ್ನ ಜನಕಾನಂದ ಸಂದೋಹಂ ಪ್ರತಿತುಂ ಪ್ರಭೋ. ಅಂದ್ರೆ ಪ್ರಪನ್ನ ಪ್ರಪನ್ನರು ಯಾರು ಪ್ರಪನ್ನ ಇರುತ್ತಲ್ಲ ಅವರಿಗೆ ಪ್ರಪನ್ನ ಆನಂದಂ ಜನಕ. ಅವರಿಗೆ ಆನಂದವನ್ನು ಜನಕ ಅಂದ್ರೆ ಉಂಟು ಮಾಡೋದು. ಪ್ರಪನ್ನರಿಗೆ ಆನಂದವಂತ ಉಂಟು ಮಾಡೋಕೆ ಪ್ರಪನ್ನ ಜನಕ ಸಂದೋಹ ಅಂದ್ರೆ ಗುಂಪು. ಪ್ರಪನ್ನ ಈಗ ಹೇಳ್ತೇವಲ್ಲ, ಆಯ್ವಾರ್ಗೆ ಹೇಳ್ತೇವಲ್ಲ, ಅದಕ್ಕೆ ಪ್ರಪನ್ನ ಜನ ಕೂಟಸ್ಥ ಅಂತೀವಲ್ಲ, ಆ ಪ್ರಪಂಚ ಜನ ಕೂಟ. ಆ ಕೂಟಕ್ಕೆ ಇವರು ಸಂದೋಹಂ, ಆ ಒಂದು ಕೂಟಕ್ಕೆ ಇವರು ಆನಂದಂ ಪ್ರತಿತ್ವಂ, ಆನಂದ ಉಂಟುವನ್ನು ಮಾಡೋದಕ್ಕೆ ಪ್ರಭೋ ತ್ವಂ ಇದು ಭೂತಲೆ ವಿಡಂಬಯಸಿ, ನೀನು ಭೂತಲದಲ್ಲಿ ಅವತಾರ ಮಾಡಿದ್ದೀಯಾ ಅಂದ್ಬಿಟ್ಟು ಬ್ರಹ್ಮ ಹೇಳ್ತಾನೆ. ಹಾಗಾಗಿ ಎಲ್ಲವೂ ಸಹ ಇಲ್ಲಿ ಭಗವಂತ ಇಲ್ಲಿ ಅವತಾರ ಮಾಡೋದು ಸಹ ಇಲ್ಲಿ ಕೇವಲ ನಮ್ಮ ಆತ್ಮೋದ್ಧಾರಕ್ಕೆ, ನಮ್ಮ ಚೇತನನ್ನ ಉದ್ಧಾರ ಮಾಡೋದಕ್ಕೋಸ್ಕರ. ಇಲ್ಲದ್ರೆ ಅವ್ನಿಗೆ ಯಾಕೆ ಬೇಕು ಅವತಾರಗಳು?
ಮಾಡೋದಕ್ಕೋಸ್ಕರ ಬರ್ತಾರೆ ಆ ಕಡೆಗೆ. ಆವಾಗ ಹೇಳ್ತಾರೆ ಅದಕ್ಕೆ, ಆವಾಗ ಅವನೇ ಹೇಳುವಂತ ಇನ್ನೊಂದು ಅದ್ಭುತವಾದ ಶ್ಲೋಕ ಹೇಳ್ತಾರೆ. ಆದರೂ ಇಲ್ಲಿ ಹೇಳ್ದನಲ್ಲ, ಎಲ್ಲರೂ ನಮಗೆ ಅಹಂ ಜೀವಾತ್ಮ ಭಾವ, ನಾನೇ 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 ಅಂತ ಇರ್ತೀವಲ್ಲ, ನನ್ನಿಂದಾನೆ ನಾನೇ ಮಾಡಿದೆ, ನನ್ನಿಂದ ನಾನು, ನಂದು ಯಾವುದೂ ಇಲ್ಲ ಅಂತ ಭಾವನೆ ನಾವು ಬರೋದೇ ಇಲ್ಲ ನಮಗೆ. ಎಲ್ಲ ಎಷ್ಟೇ ನೀವು ತಿಳ್ಕೊಂಡಾದ್ರೂ ಒಂದು ಸಲ ನಾನು ಅಂತ ಬಂದ್ಬಿಡುತ್ತೆ. ಅದು ಒಂದು ಜೀವಕ್ಕೆ ಅಂಟುಕೊಂಡಿರುವ ಜಾಡ್ಯ. ಅದು ಎಷ್ಟೇ ತಿಳ್ಕೊಂಡು ಅದು ಬರ್ಕೂಡ್ದು ಅಂದ್ಬಿಟ್ಟು ಅದನ್ನೇ ಅವನು ಹೇಳ್ತಾನೆ. ತಾವದ್ರಾಗಾದಯಸ್ತೇನಾಹ ತಾವತ್ ಕಾರಾಗೃಹಂ ಗೃಹಂ ತಾವನ್ಮೋಹೋಂಗ್ರ ನಿಗಳಃ ಯಾವತ್ ಕೃಷ್ಣ ನತೇ ಜನಾಹ. ಕೃಷ್ಣ ತೇ ಜನ ನತ ಅಂದ್ರೆ ಯಾರು ಜನಗಳು ನಿನ್ನವರಲ್ಲವೋ, ನತೇ ಜನಾಹ ನಿನ್ನವರು ಅಂದ್ರೆ ನಿನ್ನನ್ನು ಆಶ್ರಯಿಸಿದ್ರು ಅಂತ ಅರ್ಥ. ಅಂದ್ರೆ ಯಾರು ಕೃಷ್ಣ ನಿನ್ನನ್ನ ನೀನೇ ಎಲ್ಲ ಅಂತ ತಿಳ್ಕೊಳ್ದೆ, ನಿನ್ನ ಜನರು ಅಂದ್ರೆ ನಿನ್ನನ್ನ ನೀನೇ ಎಲ್ಲ ಅಂತ ಯಾರು ತಿಳ್ಕೊಳ್ಳೋದಿಲ್ವೋ, ಅದ್ರ ಬದಲು ಎಲ್ಲ ನಾನೇ ಅಂತ ತಿಳ್ಕೊಳ್ತಾರ ಅವರು. ತಾವತ್ ಯಾವತ್ ಅವರು ಕೃಷ್ಣನ್ನ ಎಲ್ಲವೂ ಕೃಷ್ಣನೇ ಭಗವಂತನೇ ತಿಳ್ಕೊಳ್ಳೋದಿಲ್ವೋ, ತಾವತ್ ಯಾವತ್ ಜನರು, ತಾವತ್ ಅಲ್ಲಿವರೆಗೆ ರಾಗಾದಯ, ಎಲ್ಲರೂ ರಾಗಾದಯ ಈ ರಾಗದಲ್ಲೇ ಇರ್ತಾರೆ ಎಲ್ಲರೂ. ರಾಗ ಇದು ನಾವಿರ್ತೀವಲ್ಲ, ರಾಗ ಅಂದ್ರೆ ಮೋಹ ಮೋದ ಮಾತ್ಸರ್ಯ ಇದರಲ್ಲೇ ಎಲ್ಲ ಸೇರ್ಕೊಂಡಿರ್ತೀವಿ, ರಾಗಾದಯ. ಆಮೇಲೆ ಸ್ಥೇನಾಹ, ನಾವು ಕಳ್ಳರು ಅಂದ್ರೆ ಕಳ್ತನ ಮಾಡ್ತೀವಿ ಅಂತಲ್ಲ, ಎಲ್ಲರೂ ನಾವೆಲ್ಲ ಹುಟ್ಟದಾಲೆ ಕಳ್ತನ ಮಾಡಿದೀವಿ. ಆ ಭಗವಂತನ ವಸ್ತುವಾದ ಆತ್ಮವನ್ನ ತಗೊಂಬಂದಿರೋದು ಎಲ್ಲರೂ ಸ್ಥೇನರೇ, ನಾವೆಲ್ಲರೂ ಸ್ಥೇನಾಹ ಕಳ್ಳರಾಗಿಯೇ ಇರ್ತೀವಿ. ಅವರು ಅಲ್ಲಿ ಬೇರೆ, ನಾವು ವ್ಯಕ್ತಿಯಿಂದ ಕಳ್ತನ ಮಾಡೋದು ಬೇರೆ. ಅದು ಎಲ್ಲರೂ ಸಾಧಾರಣವಾಗಿ ಎಲ್ಲರೂ ಸ್ಥೇನ, ನಾವೆಲ್ಲರೂ ಸ್ಥೇನರೇ, ಭಗವಂತನ ವಸ್ತುವನ್ನ ಅಪಹರಣ ಮಾಡ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ರಾಗಾದಯದಲ್ಲಿ ರಾಗ ಆದಯ ಅಂದ್ರೆ ರಾಗ ಮೋಹ ಮದ ಮತ್ಸರ ಎಲ್ಲವನ್ನೂ ಅದರಲ್ಲೇ ಲೌಕಿಕವಾದ ಒಂದು ಸುಖಗಳಲ್ಲೇ ಮುಳುಗಿದ್ದಾಗರು ಅದರಿಂದ. ಆಮೇಲೆ ತಾವತ್ ಅಲ್ಲಿವರೆಗೆ ಕಾರಾಗೃಹಂ ಗೃಹಂ, ಮನೆಯೇ ಅವರಿಗೆ ಕಾರಾಗೃಹ. ಇಲ್ಲಿ ಮನೆಯಿಂದ ಅಂದ್ರೆ ಈ ಸಂಸಾರವೇ ಒಂದು ಬಂಧನ ನಮಗೆ. ಆದ್ರೆ ನಮ್ಗೆ ಬಂಧನ ಅಂತ ನಾವು ತಿಳ್ಕೊಂಡಿಲ್ಲ ಅದನ್ನ. ಯಾವತ್ ಅಲ್ಲಿವರೆಗೂ ಈ ಕಾರಾಗೃಹದಲ್ಲಿ ಬಂದಿಗಳಾಗಿರ್ತಾರಲ್ಲ, ಆ ಬಂದಿಗಳನ್ನ ಬಿಡ್ಬೇಕಾದ್ರೆ ಅವ್ರ ಕೈಯೆಲ್ಲ ತೆಗಿಬೇಕು, ಅವ್ರನ್ನ ಬಾಗಿಲು ತೆಗೆದು ಬಿಡಬೇಕು. ಇಲ್ಲಿ ನಮಗೆ ಎಲ್ಲೂ ಕಟ್ಟು ಹಾಕೊಂಡು ಮುಂದಕ್ಕೆ ಹೇಳ್ತಾರೆ ಹೇಗೆಂದ, ತಾವಾನ್ ಮೋಹಾಂಗ್ರಿ ನಿಗಳ. ಈ ಮೋಹ ಅನ್ನೋ ಅಂಗ್ರಿ ನಿಗಳ, ನಿಗಳ ಅಂದ್ರೆ ಕಟ್ಟು, ಕಾಲು ಕಟ್ಟು, ಅಂಗ್ರಿ ನಿಗಳ ಕಾಲು ಹಾಕಿರೋ ಸರಪಳಿ. ಮೋಹ ಅನ್ನೋ ಕಾಲು ಹಾಕಿರೋ ಸರಪಳಿಯಿಂದ ಕಟ್ಕೊಂಡ್ಬಿಟ್ಟಿಗಾಗಿದೆ. ತಾವತ್ತೆ ಅಲ್ಲಿವರೆಗೆ ಈ ಮೋಹ ಅನ್ನೋದು ಎಲ್ಲಿವರೆಗೆ ನಾವು ಕೃಷ್ಣನನ್ನ ನಾವು ಅವಲಂಬಿಸಲ್ಲೋ, ಕೃಷ್ಣನನ್ನೇ ನಾವು ಅಂತ ಅವನ ಜನರಾಗೋದಿಲ್ವೋ, ಅಲ್ಲಿವರೆಗೂ ನಾವು ನಮ್ಮ ಕಾಲುಗಳನ್ನು ನಾವೇ ಕಟ್ಟಾಕೊಂಡಿರ್ತೀವಿ. ಇದರಲ್ಲಿ ಕಟ್ಟಾಕೊಂಡ್ಬಿಟ್ಟು ಈ ಸಂಸಾರವೇ ನಮಗೆ ಕಾರಾಗೃಹ ಆಗಿರುತ್ತೆ. ಅವಾಗ ನಾವು ಇಲ್ಲಿ ಇದರಲ್ಲೇ ಕಳ್ಳರಾಗಿ ರಾಗಾದಿಗಳಲ್ಲೇ ಇರ್ತೀವಿ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಆಗ ತೇ ಜನಾಹ, ಭಗವಂತ ಅದನ್ನ ತೇ ಜನಾಹ ಅಂತ ನನ್ನವರು ಅಂತ ಅಲ್ಲಿದ್ದು ಗೋಪಿಗೆರೆಲ್ಲ ಕೃಷ್ಣ ಅಂತ ಬಂದ್ಬಿಡ್ತು ಅವರಿಗೆ. ಆ ತರ ಜನಗಳಿಗೆ ಬರಬೇಕು ಅಂತ ಅವತಾರವನ್ನ ಮಾಡೋಕೆ ಇನ್ನೊಂದು ಕಾರಣ, ಅದನ್ನ ಇಲ್ಲಿ ತೋರಿಸ್ಕೊಡ್ತಾರೆ. ಅದರಲ್ಲಿ ಭಾಗವತದಲ್ಲಿ ತೋರಿಸ್ಕೊಡ್ತಾರೆ. ಜನಗಳನ್ನ ಕಟ್ಟನ್ನ ಬಿಡಿಸೋದಿಕ್ಕೆ ಅವನು ತಾನು ಕಟ್ಟಾಕೊಳ್ತಾನೆ ಹೇಳ್ತಾರಲ್ಲ, ಹೇಳ್ತಾರೆ ಅದಕ್ಕೆ ತಾನು ತಾಯಿ ಅವನ್ನ ಕಟ್ಟಾಕದ್ಲು, ತಾನು ಕಟ್ಟಾಕೊಂಡು ಅವಾಗ ಯಶೋದೆ ಕಟ್ಟನ್ನ ಬಿಡಿಸ್ದ ಅಂದ್ಬಿಟ್ಟು ಅವಾಗ ಸ್ವಾಮಿ ಅದ್ಭುತವಾಗಿ ಯಾವ್ದೋ ಹಬ್ಬದ ಹೇಳ್ತಾರಲ್ಲ ಅದಕ್ಕೆ. ಆಗ ತತ್ಕೃತ ನ್ಯಾಯ ಕಾಡುಗೋಡಾಯ್ತು ಅಂದ್ಬಿಟ್ಟು ಅಂತ, ಯಾರು ಏನ್ ಮಾಡಿದ್ರು ಆ ಫಲ ಬರ್ಬೇಕು. ಯಶೋದೆ ಕಟ್ಟಾಕಿದ್ರೆ ಅವಳು ಕಟ್ಟಾಕೋಬೇಕು, ಆದ್ರೆ ಯಶೋದೆ ಕಟ್ಟಾಕಿ ಅವಳ ಬಂಧನ ಬಿಚ್ಚೋಯ್ತು, ಅವಾಗ ತತ್ಕೃತ ನ್ಯಾಯಕ್ಕೆ ಅವಮಾನ ಆಗಿ ಕಾಡುಗೋಡಾಯ್ತು ಅಂದ್ಬಿಟ್ಟು ಅದ್ಭುತವಾಗಿ ಆ ಶ್ಲೋಕದಲ್ಲಿ ಅನುಭವಿಸಿದ್ವಿ ನಾವು. ಆತರ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ಈ ಅಂಗ್ರಿಗಳವನ್ನ ಕೈಗೆ ಹಾಕೊಂಡು ಬಿಡಿಸ್ಬೇಕಾದಂದ್ರೆ ಅವತಾರವನ್ನ ಮಾಡಿ ಅದನ್ನ ಮಾಡ್ದ. ಅದಕ್ಕೆ ಬರ್ತಾನೆ ಅಂದ್ಬಿಟ್ಟು ಒಂದು ಕಡೆಗೆ. ಅದಕ್ಕೆ ಅತಿಮಾನುಷ ಸ್ತವದಲ್ಲಿ ಮೊದಲನೇ ಶ್ಲೋಕವೇ ಅದ್ಭುತವಾಗಿ ಪೂರ್ವಚಾರವನ್ನು ಹೇಳ್ತಾರೆ. ಅತಿಮಾನುಷ ಶೀಲವೃತ್ತ ವೇಷೈಹಿ ಅತಿವೃತ್ತಾಮರ ವಿಕ್ರಮ ಪ್ರತಾಪೈಃ ಅತಿಲಂಘಿತ ಸರ್ವಲೋಕ ಸಾಮ್ಯಂ ವರಯೇ ವೈಷ್ಣವಂ ವೈಭವಾವತಾರಂ ಅಂತ. ಅಂದ್ರೆ ವಿಭವ ಅವತಾರಂ ವರಯೇ, ನಿನ್ನ ವಿಭವ ಅವತಾರ ಅನೇಕ ಅವತಾರದಿಂದ ವೈಭವ ಅವತಾರ, ವಿಭವ ಅವತಾರಕ್ಕೆ ಆ ಒಂದು ಇದಕ್ಕೆ ವೈಭವ ಅವತಾರಕ್ಕೆ ವರಯೇ, ಅದನ್ನ ನಾನು ಸ್ಮರಿಸ್ತೀನಿ, ಧ್ಯಾನಿಸ್ತೀನಿ. ಯಾದಕ್ಕೆ ಅಂದ್ರೆ ಅತಿಮಾನುಷ ಶೀಲವೃತ್ತ ವೇಷೈಹಿ, ನೀನು ಯಾವ ಒಂದು ವೇಷ ಹಾಕಿದ್ರು ಸಹ ಅತಿಮಾನುಷವಾದ ವೇಷ ಅದು. ನೀನು ಮನುಷ್ಯನಾಗೆ ವೇಷ ಹಾಕಿದ್ರು ಸಹ ಅದು ನಿನಗೆ ತಿಳಿದೇ ಅತಿಮಾನುಷವಾಗುತ್ತೆ. ಅದು ಯತಿಮಾನದಲ್ಲಿ ಹೇಳ್ತಾರೆ, ರಾಮಾವತಾರ ಕೃಷ್ಣಾವತಾರದಲ್ಲಿ ಅವನು ಹೇಳ್ಕೊಂಡೇ ಬರಬೇಕಾಯ್ತು. ಹುಟ್ಟಿದಾಗಲೇ ಅನೇಕ ಚೇಷ್ಟಿತೆಗಳನ್ನು ಮಾಡ್ದ,
ಪೂತಿನಿ ಕೊಂದ, ಶಕಟಾಸುರನ ಕೊಂದ, ಇವ್ರನ್ನೆಲ್ಲ ಮಾಡ್ದ. ಅದರಿಂದ ಧೇನುಕಾಸುರ, ಕಪಿತ್ತ ಇವ್ರನ್ನೆಲ್ಲ ಮಾಡುವಾಗ ಗೊತ್ತಾಗೋಯ್ತು ಅವನಿಗೆ ಪರತ್ವ. ಆದ್ರೂ ಅವ್ರ ಮಾಯೆಯಿಂದ ಅವರೆಲ್ಲ ಮರ್ಚೋಯ್ದ ಪರತ್ವ ತೋರಿಸ್ಕೊಂಡ. ರಾಮಾವತಾರದ ಎಲ್ಲೂ ತೋರಿಸ್ಕೊಂಡು ಬಹಳ ಪ್ರಯತ್ನ ಪಟ್ಟು ಅವನು ತನ್ನ ಪರತ್ವವನ್ನ ಬಹಳ ಗೋಪ್ಯವಾಗಿ ಪ್ರಯತ್ನ ಪಟ್ಟ. ಆದ್ರೂ ಕೆಲವು ಸಮಯದಲ್ಲಿ ಅದು ಹೊರಗಡೆ ಬಂದ್ಬಿಡ್ತು. ಅದಕ್ಕೆ ಅತಿಲಂಘಿತ ಅದರಿಂದ ಅತಿವೃತ್ತಾಮರ ವಿಕ್ರಮ, ನಿನ್ನ ಪರಾಮಕ್ರಮದಲ್ಲಿ ಯಾರಿಗೆ ತಾನೇ ಒಂದು ಹೋಗ್ಬಿಟ್ಟು ನಾನು ಜಾತಾನು ಗಚ್ಚಾಮಿ ಅಂತ ನಾನು ನೋಡ್ತೀನಿ, ಅನುಗ್ರಹ ಮಾಡ್ತೀನಿ, ನೀನು ಹೋಗು, ಉತ್ತಮ ಲೋಕಕ್ಕೆ ಹೋಗು ಅಂತ ಹೇಳ್ತೀಯಲ್ಲ, ಅದು ನೀನು ಸಾಧಾರಣ ತೆಗಿತಾರೆ 10 ರೀತಿ ತೆಗಿತಾರೆ ಅವ್ರಿಗೆ. ಅದಕ್ಕೆ ಆಮೇಲೆ ಅಂಗುಳ್ಯ ಗ್ರೇನ ಹನ್ಯಾಮ್ ಅಂತ ಹೇಳ್ತಿಯಲ್ಲ ಅಂತ ತೆಗಿತಾರೆ ಅವರು. ಯಾರಿಗೆ ತಾನೇ ಸಾಧ್ಯ ಆ ಥರ ಹೇಳೋದಕ್ಕೆ? ಇದೆಲ್ಲವನ್ನು ಭಗವಂತ ಎಷ್ಟೇ ಬಹಳ ಪ್ರಯತ್ನ ಪಡ್ತಾನಂತೆ. ಇಲ್ಲಿ ಸಾಧಾರಣವಾಗಿ ಹೇಳ್ತಾರೆ, ಇದರಲ್ಲಿ ಲೋಕದಲ್ಲಿ ವೇಷವನ್ನು ಹಾಕೊಳ್ಳೋದಕ್ಕೆ, ಹೆಚ್ಚು ಮಾಡೋದಕ್ಕೆ ವೇಷವನ್ನ ಬಣ್ಣ ಎಲ್ಲ ಬಳ್ಕೊಳ್ತೀವಿ, ಚೆನ್ನಾಗಿ ತಿಳಿಬೇಕು, ಚೆನ್ನಾಗಿ ಕಾಣಬೇಕು ಅಂತ. ಆದ್ರೆ ಭಗವಂತ ಹೇಗೆ ಮರೆಸ್ಕೋಬೇಕು ಅಂತ ಮರೆ ಮಾಡೋದಕ್ಕೆ ವೇಷ ಹಾಕೊಳ್ತಾನಂತೆ ಅವನು. ಅವನ ವೇಷ ತನ್ನ ಪರತ್ವವನ್ನ ಹೇಗೆ ಮರೆಸ್ಕೊಳ್ಳೋದು ಅನ್ನೋಕ್ಕೆ ಬಣ್ಣ ಹಚ್ಕೊಳ್ತಾನಂತೆ ಅವನು. ಪರತ್ವ ಕಾಣಬಾರದು ಅನ್ನೋದಕ್ಕೆ ಆ ಥರ ನಮಗೆ ವೇಷ ಚೆನ್ನಾಗ್ಬೇಕು ಅಂತ ನಾವು ಬಣ್ಣ ಹಚ್ಕೊಂಡ್ರೆ ತನ್ನ ಪರತ್ವ ಮರೆಯಾಗಬೇಕು ಅಂತ ಅವನು ಮರೆಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡ್ತಾನಂತೆ. ರಾಮಾವತಾರದಲ್ಲಿ ಅಷ್ಟೇ ಪ್ರಯತ್ನ ಪಟ್ಟ. ಮಾನುಷ ಮನ್ಯೆ ರಾಮಂ ದಶರಾತ್ಮಜಂ ಅಂತ ಎಷ್ಟ ಹೇಳಿದ್ರು ಮಾಡ್ಕೊಂಡ. ಆದ್ರೂ ಸಹ ಅವನ ವಿಕ್ರಮ ಪ್ರತಾಪ ಅದೆಲ್ಲ ಒಂದು ಇದೆಲ್ಲ ಮಾಡಿದ್ದು ಇನ್ಯಾರಿಗೆ ಸಾಧ್ಯ ಅದು? ಅದರಿಂದ ನಿನ್ನ ಮಾನುಷ ಇದೆಯಲ್ಲ, ಮಾನುಷ ಭಗವಂತನ ಗೊತ್ತಾಯಿತು. ಅದು ಅತಿಲಂಘಿತ ಸರ್ವಲೋಕ ಸಾಮ್ಯಂ ಅನ್ನಂದ್ರೆ ಭಗವಂತನಿಗೆ ಅವನು ಸರ್ವಲೋಕ ಸಾಮ್ಯ ಅದು ಲಂಘಿತವಾಗುತ್ತೆ. ಅವನಿಗೆ ಎಷ್ಟೇ ಅವನು ಪ್ರಯತ್ನ ಪಟ್ಟರು ಇಲ್ಲಿ ಸಾಮ್ಯವಾಗಿರಬೇಕು ಅಂದ್ರೂ ಅದು ಲಂಘಿತವಾಗುತ್ತಂತೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅವನು ನ ದ್ವಿತೀಯೋ ಅಸ್ತಿ ಕಶ್ಚಿತ್, ದ್ವಿತೀಯ ಹೇಳ್ತಾರೆ, ಅವನು ಬಿಟ್ಟು ಇನ್ನೊಬ್ರಿಲ್ಲ. ಹಾಗಾಗಿ ಅವನು ಇನ್ನೊಬ್ಬರಾಗಿ ಅವ್ರ ನಟನೆ ಮಾಡಿದ್ರು ಸಹ ಅವನ ಕಣ್ಣು ತೋರಿಸ್ಕೊಂಡ್ಬಿಡುತ್ತೆ. ಸಾಧ್ಯವಾಗದೆ, ಬಹಳ ಕಷ್ಟ ಆಗುತ್ತೆ ಅವನಿಗೆ. ಅದನ್ನ ಹೇಳ್ತಾರೆ, ಅದಕ್ಕೆ ನ ಸಮಾಭ್ಯಧಿಕ ಅಂತ ಹೇಳ್ತಾರೆ. ಅವನಿಗೆ ಸಮರೂ ಇಲ್ಲ, ಅದ್ಯಪರೂ ಇಲ್ಲ. ಆಮೇಲೆ ಒತ್ತಾರ ಮಿಕ್ಕಾರ್ ಇಲ್ಲಾದ ಮಾಮಾಯ ಅಂತ ಆಯವಾದ ಹೇಳ್ತಾರೆ. ಅದಕ್ಕೆ ಅವನಿಗೆ ಸಮನೂ ಇಲ್ಲ, ಅಧಿಕರು ಯಾರು ಇಲ್ಲ ಅನ್ಬಿಟ್ಟು ಅಂತ. ಹಾಗಾಗಿ ಸರ್ವಲೋಕ ಸಾಮ್ಯವೂ ಅತಿಲಿಂಗಿತವಾಗೋಯ್ತು. ಹಾಗಾಗಿ ಇದಕ್ಕೇನು ಕಾರಣ ಅಂದ್ರೆ ನಿನ್ನ ವೈಷ್ಣವ ಒಂದು ತೇಜಸ್ಸು ಇದೆಯಲ್ಲ, ಆ ವೈಷ್ಣವ ಒಂದು ಇದೆ. ಆ ತೇಜಸ್ಸು ಅನ್ನೋದು ಯಾವ ಒಂದು ಅವತಾರದಲ್ಲೂ ಸಹ ಅದು ಆ ತೇಜಸ್ಸನ್ನು ಇದ್ದೇ ಇರುತ್ತಂತೆ. ವೈಷ್ಣವ ತೇಜಸ್ಸು ಹೋಗೋದಿಲ್ಲ. ಆ ವೈಷ್ಣವತೆ ಅವತಾರ ತೇಜಸ್ಸನ್ನ ನಾನು ವರೆಯೇ ಅದನ್ನ ನಮಸ್ಕರಿಸಿ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾರೆ. ಭಗವಂತನ ಅವತಾರ ಮಾಡಿದ್ರು ಅವನ ಅತಿಮಾನುಷ ಎಷ್ಟೇ ಪ್ರಯತ್ನ ಪಟ್ಟರು ಅದು ಹೋಗುತ್ತೆ. ಕೃಷ್ಣಾವತಾರದಲ್ಲಿ ಅವನು ಕೆಲವು ಕಡೆ ಮಾಡಿಸಿದ್ರು, ಕೆಲವು ಕಡೆ ತೋರಿಸ್ಬೇಕಾಗಿ ಬಂತು, ತೋರಿಸ್ಕೊಂಡ, ಆದ್ರೂ ಜನಗಳು ಗೊತ್ತಾಗ್ಲಿಲ್ಲ. ರಾಮಾವತಾರದಲ್ಲಿ ಬಹಳ ಪ್ರಯತ್ನ ಪಟ್ಟರು ಸಹ ಅವನ ಅವನು ಭಗವಂತನ ಒಂದು ತೇಜಸ್ಸು ಅವನ ತೇಜಸ್ಸನ್ನ ಮರೆ ಮಾಚೋದಕ್ಕೆ ಅವನ ನಾಟ್ಯದಲ್ಲೂ ಯಾವ ಅವತಾರದಲ್ಲೂ ಮತ್ಸ್ಯಾವಕೂಮ ಆಗ್ಲಿ ಯಾವ ಅವತಾರದಲ್ಲೂ ಸಹ ಸಾಧ್ಯವಿಲ್ಲ ಅಂದ್ಬಿಟ್ಟು ಅದೆಲ್ಲ ಆಗುತ್ತೆ ಅದರಲ್ಲಿ. ಆಮೇಲೆ ಇದರಲ್ಲಿ ಇನ್ನೂ ಅವ್ರು ಹೇಳ್ತಾರೆ, ಸ್ವಾಮಿ ಅದರಲ್ಲಿ ಶಿಷ್ಯಕೃತ್ಯಾಧಿಕಾರದಲ್ಲಿ ಅದೆಲ್ಲ ಹೇಳ್ತಾರೆ. ಅದಕ್ಕೆ ಭಗವಂತ ಏನೇ ಅವತಾರ ಮಾಡಿದ್ರು ಸಹ ಅವನು ಯಸ್ಯಾಸೋ ಭಜತೆ ಕದಾಚಿತ್ ಅಜಗತ್ ಭೂಮಾ ಸ್ವಯಂ ಭೂಮಿಕಾಂ ಮಗ್ನಾನಾಂ ಭವಿನಾಂ ಭವಾರ್ಣವ ಸಮುತ್ತಾರಾಯ ನಾರಾಯಣ. ಭಗವನ್ ನಾರಾಯಣ ಉತ್ತಾರೆಯಲ್ಲಿ ಅವತಾರ ಮಾಡ್ತಾನೆ. ಯಾದಕ್ಕೆ ಅಂದ್ರೆ ಭವಾರ್ಣವ ಭವಿನಾಂ ಮಗ್ನಾನಾಂ, ಇಲ್ಲಿ ಭವಾರ್ಣವದಲ್ಲೇ ಈ ಮಗ್ನಾನ ಇದೆಲ್ಲ ಮುಳುಗಿದಾರಲ್ಲ, ಈ ನಮ್ಮ ಇವರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಸಮ್ಯಕ್ ಉತ್ತಾರಾಯ ಅವ್ರನ್ನ ಮೇಲೆ ಎತ್ತಿ ಕಾಪಾಡಬೇಕು ಅಂತ ನಾರಾಯಣ ಏನ್ ಮಾಡ್ತಾನಂತೆ ಸ್ವಯಂ ಭೂಮಿಕಾಂ ಭಜತೆ, ಅವನು ತಾನೇ ಈ ಭೂಮಿಕೆಯನ್ನ ಭಜತೆ ಅಂದ್ರೆ ಅವತಾರಗಳನ್ನು ಮಾಡ್ತಾನೆ. ಅದಕ್ಕೆ ಯಸ್ಯ ಅಸೌ ಭಜತೆ ಮಾಡ್ತಾನೆ. ಅವಾಗ ಕದಾಚಿತ್ ಹೇಳ್ತಾನೆ ಅಜಹದ್ ಭೂಮ, ಯಾವ ಕಾಲದಲ್ಲೂ ಏನೇ ಅವತಾರ ಮಾಡಿದ್ರು ಅವನ ಅಜಹದ್ ಭೂಮ. ಆ ಭೂಮಾ ಶಬ್ದಕ್ಕೆ ಅತಿ ದೊಡ್ಡದು ಅಂತ, ಅತಿ ದೊಡ್ಡದು ಅನ್ನೋದು ಅದರಲ್ಲಿ ಅತಿ ಚಿಕ್ಕದು ಸೇರ್ಕೊಳ್ಳುತ್ತೆ. ಅದರಲ್ಲಿ ಅತಿ ಚಿಕ್ಕದಾಗಿರೋದು ಅತಿ ದೊಡ್ಡತ್ವ, ಅದು ಎಲ್ರಿಗೂ ಸಾಧ್ಯವಿಲ್ಲ. ಅದು ಅತಿ ದೊಡ್ಡದು ಅಂದ್ರೆ ಅತಿ ಚಿಕ್ಕ, ಅಣುತ್ವವು ಸೇರ್ಕೊಂಡ್ಬಿಡುತ್ತೆ. ಅಣುತ್ವಾಗಿರೋದು ಯಾರಿಗೂ ಸಾಧ್ಯವಿಲ್ಲ. ಭೂಮಾ ವಿದ್ಯೆ ಹೇಳ್ತಲ್ಲ, ಭೂಮ ನಾಣ್ಯತ್ ಪಚ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಸ ಭೂಮ, ಅನ್ಯತ್ ಪಚ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ಸ ತದಲ್ಪಂ ಅಂತ ಭೂಮಾ ವಿದ್ಯೆಯಲ್ಲಿ ಹೇಳ್ತಲ್ಲ. ಹಾಗೆ ಅಲ್ಲಿ ಎಲ್ಲವೂ ಸಹ ಆ ಭೂಮ ಅದು ಎಷ್ಟೇ ಸ್ವಯಂ ಅವತಾರ ಮಾಡಿದ್ರು ಆ ಅಜಹತ್
ಅದು ಹೋಗೋದೇ ಇಲ್ವಂತೆ. ಅದರಲ್ಲಿ ಮುಖ್ಯವಾದ ವಿಶೇಷವಾಗಿ ಏನಾದ್ರೆ ಅದು ಲಕ್ಷ್ಮೀ ವಿಶಿಷ್ಟತ್ವ ಸ್ವಾಮಿ ತಗೊಳ್ತಾರೆ. ಲಕ್ಷ್ಮೀ ವಿಶಿಷ್ಟತ್ವ ಯಾವ ಕಾಲದಿಗೂ ಅಜಹತ್, ಅದು ಹೋಗೋದೇ ಇಲ್ಲ. ಆ ಭೂಮತ್ವ ಅಂತೂ ಬೇರೆ ಎಲ್ಲ ಮರೆಸ್ಕೋಬಹುದು ಅವನು. ಅಂತರ್ಯಾಮಿತ್ವಾಗಿ ಒಳಗಡೆ ಇರ್ತಾನೆ, ಮಾಡ್ತಾನೆ, ಅದೆಲ್ಲ ಮರೆಸ್ಕೊಂಡು ಅವತಾರ ಮಾಡಿದ್ರು ಸಹ ಅವನು ಭಗವಂತ ಕಷ್ಟಪಡೋದಂತ. ಏನ್ ಕಷ್ಟಪಡ್ತಾನೆ ಅಂದ್ರೆ ತನ್ನ ನಿಜ ರೂಪವನ್ನ ಮರೆಸ್ಕೊಳ್ಳೋದು ಕಷ್ಟಪಡ್ತಾನಂತೆ. ನಾವು ಚೆನ್ನಾಗಿ ನಾವು ಅವತರ ಕಾಣಬೇಕು ಅಂತ ಬಣ್ಣ ಹಚ್ಕೊಂಡು ಅದಕ್ಕೆ ಕಷ್ಟಪಡ್ತೀವಿ. ಆ ಥರ ಹೇಳ್ದಲ್ಲ, ಹೇಗೆ ಅವರು ಕೆ ವಿ ವರದಾಚಾರ್ಯರು ಕೃಷ್ಣರಾಜ್ ಒಡೆಯರ್ ಥರನೇ ಕಾಣ್ತಾ ಇದ್ರು ಅಂತ, ಅದಕ್ಕೆ ಅವ್ರು ಕಷ್ಟಪಡಬೇಕು ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಭಗವಂತ ತನ್ನ ಭೂಮತ್ವವನ್ನ ಮರೆ ಮಾಡಿಸೋದಕ್ಕೆ ಕಷ್ಟಪಡ್ತಾನಂತೆ ಅವನು. ಹಾಗಾಗಿ ಅದರಿಂದ ಯಾವ ಕಾಲದಲ್ಲೂ ಆ ಭೂಮತ್ವ ಇದೆಯಲ್ಲ, ಅಜಹದ್ ಭೂಮತ್ವ ಯಾವ ಕಾಲದಲ್ಲೂ ಭಗವಂತನ ಹೋಗೋದಿಲ್ಲ, ಯಾವ ಥರದಲ್ಲಿ ಹೋಗೋದಿಲ್ಲ. ನಾಟನಾಗಿ ಬರ್ತಾನೆ, ನಾಟಕವನ್ನ ಮಾಡ್ತಾನೆ ನಮಗೋಸ್ಕರ, ಮಾಡಿದ್ರು ಸಹ ಅದು ಹೋಗೋದಿಲ್ಲ ಅಂತ ಆಗುತ್ತೆ. ಸ್ವಲ್ಪ ಸಮಯ ಆಯ್ತು, ನಿಲ್ಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹೇಳ್ಬಿಟ್ಟು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿತ್ರಿವಿಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾವೇತಿ ಸಮರ್ಪಯಾಮಿ. ನಾರಾಯಣ ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ತುಂಬಾ ಚೆನ್ನಾಗಿದೆ ಸರ್. ನಮಸ್ಕಾರ ಸರ್. ಪೀಠಿಕೆ ಇದು ಶ್ಲೋಕಕ್ಕೆ ಬರ್ತೀನಿ. ಚೆನ್ನಾಗಿದೆ. ಅದೇ ಸ್ವಾಮಿ ಯಾವ ತರ ಅನುಭವಿಸಿದಾರೋ ಅನುಭವಿಸಿ ಎಲ್ಲರೂ ಅದು ತುಂಬಾ ಇದೆ. ಇನ್ನೂ ಬಹಳ ವಿಸ್ತಾರವಾಗಿದೆ ಇದಕ್ಕೆ. ಇನ್ನು ಪೀಠಿಗೆ ಅಷ್ಟು ಹೇಳ್ಬೋದು. ಸ್ವಲ್ಪ ಇದೆಲ್ಲ ಇದು ಮುಗಿಸ್ಕೊಂಡ್ಬಿಟ್ಟು ಇದರಲ್ಲಿ ಮುಂದಕ್ಕೆ ಹೋಗೋಣ. ಯಾತಕ್ಕೆ ಅವತಾರ ಮಾಡ್ತಾನೆ, ಅದ್ಭುತವಾಗಿ ಸ್ವಾಮಿ ಇದನ್ನ ಒಂದು ನಾಟಕದ ರೂಪದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅನೇಕ ಗ್ರಂಥಗಳಲ್ಲೂ ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ವ್ಯಾಖ್ಯಾನಕಾರರು ತೆಗೆದಿದ್ದಾರೆ. ಅದನ್ನ ನೀವು ಉಳಿದ ಅನುಭವಿಸ್ತೀವಿ ಸ್ವಲ್ಪ ಅಂದ್ಬಿಟ್ಟು ಒಂದು ಚಿಕ್ಕ ಚೆನ್ನಾಗಿದೆ ಸರ್. ಯಾರು ಹೇಳಲ್ಲ ಹೀಗೆ, ತಮ್ಮಿಂದ ಗೊತ್ತಾಯ್ತು. ಸಂತೋಷ. ನಮಸ್ಕಾರ. ನೋಡಿ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು ಸರ್. ಚೆನ್ನಾಗಿತ್ತು. 100 வாட்டி கேட்கணும். என்ன சவிதா? இல்ல அடியே ரொம்ப விஸ்தாரமா இருக்கு. 100 வாட்டி கேட்கணும். லாட் ஆஃப் திங்ஸ் நிறைய couldn't grasp at the same time. நிறைய விஷயங்கள் சொல்லிருக்கீங்க அடியே. இருக்கு. இன்னொரு கேட்கணும். எப்பவும் ஒரு வாட்டி ரெக்கார்ட் இது முடிஞ்ச அளவுக்கு நான் ஸ்லோவா தான் சொல்றேன். ஆனாலும் விஷயங்கள் லாட் ஆஃப் திங்ஸ் லைக் நோ எவ்ரிதிங். நீங்க 100 வாட்டி கேட்டாதான் மனசுல நிக்கும். அந்த மாதிரி நிறைய சொல்லிருக்கீங்க. நீங்க அந்த இது கீதா பாஷ்யத்து இன்ட்ரோடக்ஷன் கூட ஞாபகம் வருது அடியே. அவதாரத்தை பத்தி அது கூட இதுல இருக்கு. நான் ரொம்ப ஆசை ஒரு 2 லைன் எடுக்கிறேன். அது கூட வருது. அதுல கீதா பாஷ்யத்துல அவதாரம் பண்ணும்போது பகவான் பண்றது, அது பாகவதம் பண்றது, அதெல்லாம் இருக்கு. அதெல்லாம் எடுத்தா ரொம்ப விஸ்தாரம். அது ஏற்கனவே சொல்லியிருக்கீங்க. சூக்ஷ்மா ஒரு நெக்ஸ்ட் கிளாஸ்ல அதுவும் கொஞ்சம் வருது. அவதாரத்துல பகவான் ஏன் அவதாரம், பாஷிகார் எப்படி, அது கூட எடுத்திருக்காரு. அது கூட எடுத்து பண்றது இருக்கு. அதுவும் அவரு அதுல மாலாகாராதீன அனுகிரக பாகவதம் கிருத்வான்னு சொல்றாரு. அதெல்லாம் அது வருது. அது நெக்ஸ்ட் கிளாஸ்ல சொல்லலாம். அது கொஞ்சம் அப்புறம் இந்த சகல மனுஜ நயன சகல மனுஜ விஷயாலாம் தராளாம் அதெல்லாம் வருது நெக்ஸ்ட் கிளாஸ்ல. அது ரொம்ப விஸ்தாரமா நான் உங்களுக்கு இதுல திருப்பாவசம் சொல்லியிருக்கேன். கொஞ்சம் சொல்லியிருக்கேங்க நிறைய வாட்டி. ஆமா அடியேன் இதுல கொஞ்சம் சூக்ஷ்மா சொல்லலாம். அது நெக்ஸ்ட் கிளாஸ்ல சொல்லலாம். அது இன்னும் இதுல இருக்கு. சங்கராச்சாரிய அற்புதமான ஒரு ஸ்லோகம் இருக்குது. அதை வச்சு டெவலப் பண்ணிருக்கா இது சுவாமி. அதை வச்சு இதை டெவலப் பண்ற மாதிரி பண்ணிருக்காது. அற்புதமான ஒரு ஸ்லோகம் இருக்கு சங்கராச்சாரிய. அதுவும் எடுக்கலாம். அது நெக்ஸ்ட் கிளாஸ்ல எடுக்கலாம். அது தேங்க்யூ அடியன். தன்யோஸ்மி. ரொம்ப சமபடி எல்லாம் எங்களுக்கோசரம் எல்லா இடத்துலயும் எடுத்து நீங்க ஒரு மாதிரி ரசம் மாதிரி கொடுக்குறீங்க. அதே நம்மளுக்கு அது புரியும், மனசுல நிக்கணுமேன்னு வேண்டின்னு இருக்கேன். ನಿರ್ವರ್ತ ಅದಕ್ಕೆ ಅದ್ಭುತ ನಿರ್ಭರ ರಸೈಹಿ ಎನ್ನುವುದು சுவாமி. அதே எப்படி அவர் அனுபவிச்சதை நம்மால முடியாது. அந்த லெவல் அவர் அம்சவாதம் அனுபவிக்கலாம் அப்படின்னு. அவர் அனுபவிச்ச மாதிரி நம்மால அனுபவிக்க முடியாது. ஒரு
டாட்டாவது அனுபவிக்கலாம் நம்ம முடிஞ்ச அப்படின்னு. அது நிறைய இதுக்கு வியாக்கியானம் எல்லாம் நிறைய பாயிண்ட்ஸ் எல்லாம் கொடுத்துருக்கா. அந்த பாயிண்ட்ஸ் எல்லாம் எல்லா இடத்துக்கும் ரெஃபரன்ஸ் எல்லாம் பார்த்து விஸ்தாரமா எடுத்து பார்க்கலாம். சிலதெல்லாம் நோட் பண்ணிடலாம், அவ்வளவுதான். இந்த அவதாரத்தையும் ஒரு டிஃப்ரெண்ட் கோணத்துல பாக்குறோம் இப்போ, டோட்டலி டிஃப்ரெண்ட் ஆங்கிள். வெரி நைஸ். ஏன்னா அவர் எப்படி அனுபவிச்சாரோ அப்படிதானே நாமளும் அனுபவிக்கிறோம். அவர் இது ஏன்னா சாதாரணமா அர்த்தம் சொல்லிட்டு போனா எல்லாம் எங்கேயும் கிடைக்கும், எல்லா இடத்துலயும் கிடைக்கும். அது விசேஷமா அவருக்கு அப்பதான் அவர் பண்ண ஸ்தோத்திரத்தோட இது எல்லாருக்கும் தெரியணும். ஏன் பண்ணாருன்னு தெரியணும், எதுக்கு பண்ணாருன்னு, எப்படி அனுபவிச்சாருன்னு தெரியணும். பார்க்கலாம், எவ்வளவு முடிஞ்ச அளவு பண்ணலாம், அனுபவிக்கலாம். எப்படி கைமாறு செய்யறோம் தெரியல. ரொம்ப தன்யவாதம் இவ்வளவுதான் எங்களுக்கு சொல்றது இருக்கட்டும். இதான் நல்லா இது இருக்கு, அற்புதமா இன்னும் இருக்கு நிறைய பார்க்கலாம். அதுல வந்து சங்கராச்சாரிய ஸ்தோத்திரம் அற்புதமா இருக்கு. நெக்ஸ்ட் இதுல சொல்றேன். நெக்ஸ்ட் இதுல முடியல, எனக்கு டைம் ஆயிடுச்சு, இப்ப நிறுத்திட்டேன். முன்னது அது இது முடியும் போது முதலாம் ஸ்லோகம் முடிஞ்சிடும், அடுத்தது அதுவும் முடிஞ்சிடும்.